ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಗುರುಗಳನ್ನು ನೆನಪಿಸುತ್ತಾ ದೇವರ ಅನುಗ್ರಹವನ್ನು ಪ್ರಾಪಿಸುತ್ತಾ ನಾನು ಬಲವಿಎಸ್ ಪವಾರ್, ವಿದ್ಯಾಶಕ್ತಿಯ ಆನ್ಲೈನ್ ಸಿಮ್ಯುಲೇಷನ್ ಟ್ರೈನರ್ ಹಾಗೂ ಆನ್ಲೈನ್ ಟ್ಯೂಟರ್, ನಿಮಗೆ ಎಲ್ಲ ಶುಭ ಮುಂಜಾನೆಯನ್ನು ಕೋರುತ್ತೇನೆ. ಅದರ ಜೊತೆಗೆ ಇವತ್ತಿನಿಂದ ಪ್ರಾರಂಭವಾಗುವ 3 ದಿನದ ಸತತ ಆನ್ಲೈನ್ ಸಿಮ್ಯುಲೇಷನ್ ಟ್ರೈನಿಂಗ್ಗೆ ಎಲ್ಲರಿಗೂ ಸ್ವಾಗತಿಸುತ್ತೇನೆ. ಮೊದಲನೇದಾಗಿ ನಾನು ಇವತ್ತು ಗುರುವಿನ ವಂದನೆಯನ್ನು ಯಾಕೆ ತಗೊಂಡೆ ಅಂದ್ರೆ, ಎಲ್ಲರಿಗೂ ತಿಳಿದ ಹಾಗೆ ಗುರು ಒಂದು ಇಷ್ಟು ಮುಖ್ಯ ಪಾತ್ರವನ್ನು ವಹಿಸುತ್ತಾನೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ವಿದ್ಯಾರ್ಥಿಯ ಜೀವನಕ್ಕೆ ಗುರುನೇ ಮಾರ್ಗದರ್ಶಿ, ಹೌದಾ? ಗುರು ಇಲ್ಲದಿದ್ದರೆ ವಿದ್ಯಾರ್ಥಿಯ ಜೀವನ ಏನೂ ಅಲ್ಲ. ಈ ಜಗತ್ತನ್ನು ಹೇಗೆ ದೇವರನ್ನು ಸೃಷ್ಟಿಸಿದ್ದಾನೆ, ಹಾಗೆಯೇ ವಿದ್ಯಾರ್ಥಿಯ ಜೀವನ ಕೂಡ ರೂಪಿಸಲು ಸಾಧ್ಯ ಯಾರ ಕಡೆಯಿಂದ? ಗುರುವಿನ ಕಡೆಯಿಂದ ಅಷ್ಟೇ. ಅದರಿಂದ ನಾವ್ ಏನ್ ತಿಳ್ಕೋಬಹುದು? ನಾವು ಗುರುಗಳಾಗಿ ಈ ಸಮಾಜಕ್ಕೆ ನಮ್ಮ ಕರ್ತವ್ಯ ಜವಾಬ್ದಾರಿ ಎಷ್ಟು ಮುಖ್ಯ ಎಂದು ತಿಳ್ಕೋಬಹುದು. ಯಾಕೆಂದ್ರೆ ಗುರುವಿನ ಕೈಲೇ ಸಾಧ್ಯವಾದದ್ದು ಕೆಲಸ ಯಾರಿಂದಲೂ ಸಾಧ್ಯ ಇಲ್ಲ. ಗುರುವಿನಲ್ಲಿ ಎಷ್ಟು ಸಾಮರ್ಥ್ಯ ಇರ್ತದಂದ್ರೆ, ಒಬ್ಬ ವಿದ್ಯಾರ್ಥಿಯ ಜೀವನವನ್ನು ಸಫಲನೂ ಮಾಡಬಹುದು, ವಿಫಲನೂ ಮಾಡಬಹುದು. ಅಷ್ಟು ಮುಖ್ಯ ಸ್ಥಾನ ಗುರು ನಿಭಾಯಿಸುತ್ತಾನೆ. ಇದೇ ಒಂದು ಗುರು ಶಿಷ್ಯನ ಸಂಬಂಧವನ್ನು ನಾವು ಗುರುತಿಸಿ ಮತ್ತು ಅದರನ್ನು ಇನ್ನಷ್ಟು ಹೆಚ್ಚಿಗೆ ಬೆಳವಣಿಗೆ ಮಾಡಲು ವಿದ್ಯಾಶಕ್ತಿ ಎಂಬ ಯೋಜನೆ ನಾವು ಪ್ರಾರಂಭಿಸಿದ್ದೇವೆ. ವಿದ್ಯಾಶಕ್ತಿ ಅಂದ್ರೆ ನಾವು ವಿದ್ಯಾರ್ಥಿ ಯಾವ ವಿದ್ಯಾರ್ಥಿಗೆ ಶಿಕ್ಷಣ ಪಡೆಯಲು ಸಾಧ್ಯವಿಲ್ಲ, ಅವರಿಗೆ ನಮ್ಮ ಆನ್ಲೈನ್ ಕ್ಲಾಸಸ್ಗಳ ಮೂಲಕ ಅವರಿಗೆ ವಿದ್ಯೆಯನ್ನು ದಾನ ಮಾಡುತ್ತೇವೆ. ಯಾಕಂದ್ರೆ ವಿದ್ಯೆ ದಾನವೂ ಕೂಡ ಒಂದು ಶ್ರೇಷ್ಠ ದಾನ. ವಿದ್ಯಾಶಕ್ತಿ ನಮ್ಮಂತ ಗುರುಗಳಿಗೆ ಗುರುತಿಸಿ ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ನೀಡಲು ಆನ್ಲೈನ್ ಕ್ಲಾಸಸ್ ಮುಖಾಂತರ, ಎಲ್ಲಿ ಖುದ್ ಆನ್ಲೈನ್ ದಲ್ಲಿ ಟೀಚರೇ ವಿದ್ಯಾರ್ಥಿಗೆ ಪಾಠವನ್ನು ಮಾಡುತ್ತಾರೆ. ನಂತರ ಪೂರ್ತಿ ವರ್ಷ ಅವರ ಪಠ್ಯಕ್ರಮವನ್ನು ಮುಗಿಸಿ ಅವರಿಗೆ ಎಲ್ಲ ವಿದ್ಯೆಯನ್ನು ನೀಡಿ ನಂತರ ನಾವು ಅವರ ಬುದ್ಧಿಯನ್ನು ಕೂಡ ಪರಿಶೀಲಿಸುತ್ತೇವೆ. ಯಾವ ತರದಿಂದ ಅಂದ್ರೆ MCQ ಮೂಲಕ ಸತತವಾಗಿ ಪ್ರತಿ ಪಾಠ ಮುಗಿದ ನಂತರ ಅವರಿಗೆ ನಾವು ಅವರ ವಿದ್ಯೆಯನ್ನು ಪರಿಶೀಲಿಸುತ್ತೇವೆ. ಅವರಿಗೆ ಎಷ್ಟು ಜ್ಞಾನ ಪ್ರಾಪ್ತಿ ಮಾಡಿದ್ದಾರೆ, ಅವರಿಗೆ ಇನ್ನೂ ಎಷ್ಟು ಜ್ಞಾನ ನೀಡಬೇಕನ್ನೋ ಪ್ರತಿಯೊಂದು ವಿಷಯನ್ನು ನಾವು ಅದರಲ್ಲಿ ಪರಿಶೀಲನೆ ಮಾಡ್ತೇವೆ. ಈ ನಮ್ಮ ವಿದ್ಯಾಶಕ್ತಿಯ ಯೋಜನೆಯ ಒಂದು ಪ್ರಮುಖ ಫೀಚರ್ ಅಂತ ಹೇಳಬಹುದು, ಅದು ಸಿಮ್ಯುಲೇಷನ್ ಅಂದ್ರೆ ಏನು? ಇದು ಒಂಥರ ವಿಜ್ಞಾನದ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು. ಇಲ್ಲಿ ಎಕ್ಸ್ಪೆರಿಮೆಂಟ್ ಸ್ವತಃ ನಾವು ಟ್ಯೂಟರ್ಸ್ ಮಾಡೋದಿಲ್ಲ, ಆದ್ರೆ ತಂತ್ರಜ್ಞಾನದ ಮೂಲಕ, ಕಂಪ್ಯೂಟರ್ನ ಮೂಲಕ ನಾವು ಅದನ್ನು ಮಕ್ಕಳಿಗೆ ತೋರಿಸ್ತೇವೆ. ಈ ಒಂದು ಸಿಮ್ಯುಲೇಷನ್ ಮೂಲಕ ಏನಾಗ್ತದಂದ್ರೆ, ಮಕ್ಕಳಿಗೆ ಅತಿ ಹೆಚ್ಚು ಜ್ಞಾನವು ಪ್ರಾಪ್ತಿ ಆಗುತ್ತದೆ, ಅದು ಮತ್ತು ಕಡಿಮೆ ಸಮಯದಲ್ಲಿ. ಹೌದಾ? ಕಡಿಮೆ ಸಮಯದಲ್ಲಿ ನಮಗೆ ಪಠ್ಯಕ್ರಮದಲ್ಲಿ ಇರುವಂತ ವಿಷಯಗಳು ಬಹಳ ಚೆನ್ನಾಗಿ ನಾವು ಅದನ್ನ ಕವರ್ ಮಾಡಬಹುದು ಮತ್ತು ಅತಿ ಚೆನ್ನಾಗಿ ಅವರಿಗೆ ತಿಳಿಸು ಕೂಡ ಕೊಡ್ಬೋದು. ಅದರಿಂದ ಏನಾಗ್ತದ, ಮಕ್ಕಳಿಗೆ ಬಹುಕಾಲ ಆ ಒಂದು ವಿಷಯ ಕಾನ್ಸೆಪ್ಟ್ ಬಹುಕಾಲ ನೆನ್ಪುಳಿಯುತ್ತದೆ. ಹೀಗಾಗಿ ಆನ್ಲೈನ್ ಸಿಮ್ಯುಲೇಷನ್ ಏನಿದೆ ಅಲ್ಲ, ಒಂದು ವಿಜ್ಞಾನದ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬಹುದು. ಯಾವುದರಿಂದ ನಾವು ಮಕ್ಕಳಿಗೆ ಚೆನ್ನಾಗಿ ಪಾಠವು ಅತಿ ಆಕರ್ಷಕ ರೀತಿಯಲ್ಲಿ ನಾವು ಅವರಿಗೆ ಕೊಡಬಹುದು. ಇವತ್ತು ನಾವು ನಿಮಗೆ ಇಲ್ಲಿ ಬಂದಿರೋದು ಈ ಆನ್ಲೈನ್ ಸಿಮ್ಯುಲೇಷನ್ ಟ್ರೈನಿಂಗ್ ಕೊಡ್ಲಿಕ್ಕೆ. ಯಾಕಂದ್ರೆ ನನಗೆ ಅಥವಾ ನಿಮ್ಗೆಲ್ಲರಿಗೂ ಗೊತ್ತು, ನಾವು ಗಣಿತದ ಶಿಕ್ಷಕರು, ನಮ್ಗೆ ಗಣಿತದ ಜ್ಞಾನ ಆಲ್ರೆಡಿ ಗೊತ್ತಿರ್ತದೆ, ಹೌದಾ? ನೀವೆಲ್ಲರೂ ನನ್ನ ಏನಂತಾರೆ, ಗಣಿತದ ನೀವು ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಆದ್ರೆ ತಂತ್ರಜ್ಞಾನದ ಮೂಲಕ, ಆನ್ಲೈನ್ ಸಿಮ್ಯುಲೇಷನ್ ಮೂಲಕ ನೀವು ಎಷ್ಟು ಚೆನ್ನಾಗಿ ಗಣಿತ ಹೇಳಬಹುದು ಅಂತ ನಾನು ಇವತ್ತಿನ ಒಂದು ಸೆಷನ್ ಅಲ್ಲಿ ಹೇಳಲು ಬಯಸುತ್ತೇನೆ. 3 ದಿನದ ಸತತ ನಡೆಯುವಂತಹ ಈ ಆನ್ಲೈನ್ ಸಿಮ್ಯುಲೇಷನ್ ಟ್ರೈನಿಂಗ್ ಗೆ ಎಲ್ಲರೂ ಕೂಡ ನಮ್ಮ ಜೊತೆ ಇಂಟ್ರಾಕ್ಷನ್ ಮಾಡಿ ಏನಂತಾರೆ, ಬಹಳ ಚೆನ್ನಾಗಿ ನಡೆಸಿಕೊಡ್ಬೇಕೆಂದು ನಾ ಬಯಸ್ತೇನೆ. ಸೊ ಇವತ್ತಿನಿಂದ ಪ್ರಾರಂಭವಾಗುವ ಈ ಆನ್ಲೈನ್ ಸಿಮ್ಯುಲೇಷನ್ ಟ್ರೈನಿಂಗ್ಗೆ ನನ್ನ ಗುರುಗಳನ್ನು ನೆನಪಿಸಿ ಅವರ ಆಶೀರ್ವಾದ ತೆಗೆದುಕೊಂಡು ಮೊದಲನೇ ದಿನದ ಗಣಿತದ ಕ್ಲಾಸ್ ಅನ್ನು ನಾವು ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇವತ್ತಿನ ಒಂದು ವಿಷಯದಲ್ಲಿ ನಾನು ಏನ್ ಬಯಸ್ತೀನಿ ಅಂದ್ರೆ, ಭಿನ್ನ ರಾಶಿ ಅನ್ನೋ ಪಾಠವನ್ನು
ನಾನ್ ಕಲಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಭಿನ್ನ ರಾಶಿ ಏನಿದೆ ಅಲ್ಲ, ಒಂದು ಕಾಂಪ್ಲಿಕೇಟೆಡ್ ಟಾಪಿಕ್ ಅಂತ ಹೇಳ್ಬೋದು. ಮಕ್ಕಳಿಗೆ ತಿಳ್ಕೊಳಕ್ ಪಟಕ್ನೆ ಆಗುದಿಲ್ಲ, ಸ್ವಲ್ಪ ಜಲ್ದಿ ಅವ್ರಿಗೆ ಗ್ರಾಸ್ಪ್ ಮಾಡೋಕ್ ಆಗೋದಿಲ್ಲ. ಸೊ ಹಾಗಾಗಿ ಇದೇನಿದೆ, 6ನೇ ತರಗತಿಯ ಭಾಗ 2ರಲ್ಲಿ ಮೊದಲನೇ ಚಾಪ್ಟರ್ ಆಗಿದೆ ಭಿನ್ನ ರಾಶಿ ಅಂದ್ರೆ ಫ್ರಾಕ್ಷನ್ಸ್. ಅದರ ಬದಲು ನಾನು ಕೆಲವೊಂದು ನಿಮಗೆ ಇನ್ಪುಟ್ಸ್ ಕೊಡ್ತೀನಿ, ಯಾವ ತರ ನಾವು ಆನ್ಲೈನ್ ಸಿಮ್ಯುಲೇಷನ್ ಮುಖಾಂತರ ಇದನ್ನು ಎಷ್ಟು ಚೆನ್ನಾಗಿ ನಾವು ಅವರಿಗೆ ಹೇಳ್ಕೊಡ್ಬಹುದಂತ. ಈಗ ನನ್ನ ಸ್ಕ್ರೀನ್ ಅನ್ನು ಶೇರ್ ಮಾಡ್ತೀನಿ, ಅದರ ಜೊತೆಗೆ ನಿಮ್ಗೆ ಟಾಪಿಕ್ಸ್ ಅನ್ನ ನಾನು ಹೇಳ್ಕೊಂತ ಹೋಗ್ತೀನಿ. So my screen is visible. Hello sir. ಎಸ್ ಮ್ಯಾಮ್. ಓಕೆ ಮ್ಯಾಮ್. ಓಕೆ, ನೀವಿಲ್ಲಿ ಸ್ಕ್ರೀನ್ ಮೇಲೆ ಏನ್ ನೋಡಾತೀರಿ, ಇದು ಒಂದು ಆನ್ಲೈನ್ ಸಿಮ್ಯುಲೇಷನ್ ಏನಿದೆ ಅಲ್ಲ ಅದ್ರದ್ದು ಸ್ಕ್ರೀನ್ ಅಂತ ನಾ ಹೇಳ್ಬೋದು. ಇಲ್ಲಿ ನಿಮ್ಗೆ ಏನೇನ್ ಕಾಣ್ತದೆ, ಇಲ್ಲಿ ಮೇಲ್ ನೋಡಿ, ಇಲ್ಲಿ ಆಕಾರಗಳಿದಾವೆ, ಅಂದ್ರೆ ತರ ತರದ ಶೇಪ್ಸ್ ಗಳಿದಾವೆ, ಹೌದಾ. ಇಲ್ಲಿ ಒಂದು ಬಟನ್ ಇದೆ ಮ್ಯಾಕ್ಸಿಮಮ್ ಅಂತ, ಅಂದ್ರೆ ನೀವು ಎಷ್ಟು ಬೇಕಾದಷ್ಟು ಇಲ್ಲಿ ಆಕಾರಗಳು ಹೆಚ್ಚಿಗೆ ಮಾಡ್ಕೊಂತ ಹೋಗ್ಬೋದು, ಹೌದಾ. ಈ ತರ ಹೆಚ್ಚು ಅಥವಾ ಕಡಿಮೆ ಮಾಡಬಹುದು. ಇಲ್ಲಿ ಏನಿದೆ, ಒಂದು ಭಿನ್ನ ರಾಶಿಯ ಉದಾಹರಣೆ ಇದೆ, ಹೌದಾ. ಭಿನ್ನ ರಾಶಿಯ ಉದಾಹರಣೆ ಇದೆ. ಆಮೇಲೆ ಈ ಚಿತ್ರದಲ್ಲಿ ಏನಿದೆ, ನಾವು ಯಾವ ಶೇಪ್ ತಗೋತೀವಲ್ಲ ಅದ್ರದ್ದು ಹಲವಾರು ಚಿತ್ರಗಳು ಇಲ್ಲಿ ಕಾಣ್ತಾವ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಸರ್ಕಲ್ ಇದೆ, ಇಲ್ಲಿ ರೆಕ್ಟಾಂಗಲ್ ಇದೆ, ಸ್ಕ್ವೇರ್ ಇದೆ, ಸಿಲಿಂಡರ್ ಇದೆ, ಹೌದಾ. ಕೇಕ್ ಕೂಡ ಇದೆ, ಆಮೇಲೆ ಇಲ್ಲಿ ನಂಬರ್ ಲೈನ್ ಕೂಡ ಇದೆ. ನಿಮ್ಗೆ ಯಾವ ಅದನ್ನು ಬಳಸಲು ನೀವು ಇಚ್ಛಿಸುತ್ತೀರಿ, ಅದನ್ನು ನೀವು ಬಳಸಬಹುದು, ಹೌದಾ. ಈಗ ನಾನು ಏನ್ ಮಾಡ್ತೀನಿ, ಈ ಆನ್ಲೈನ್ ಸಿಮ್ಯುಲೇಷನ್ ಮುಖಾಂತರ ಭಿನ್ನ ರಾಶಿಯ ಅರ್ಥವೇನು, ಭಿನ್ನ ರಾಶಿಯಲ್ಲಿ ಎಷ್ಟು ಭಾಗಗಳಿವೆ ಮತ್ತು ಭಿನ್ನ ರಾಶಿಯಲ್ಲಿ ಎಷ್ಟು ಪ್ರಕಾರಗಳಿವೆ ಅಂತ ಇಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ, ಹೌದಾ. ಓಕೆ, ನೀವಿಲ್ಲಿ ಏನ್ ನೋಡಬಹುದು, ಇಲ್ಲಿ ಒಂದು ಸರ್ಕಲ್ ಇದೆ. ಆ ಉದಾಹರಣೆಗಾಗಿ ಇದನ್ನು ಒಂಥರ ಚಪಾತಿ ಅಂತ ನೀವು ತಿಳ್ಕೊರಿ, ಹೌದಾ. ನಮಗೆ ಏನ್ ಗೊತ್ತು, ಮಕ್ಕಳಿಗೆ ಶಾಲೆಯಲ್ಲಿ ಒಂದು ಅಗದಿ ಖುಷಿ ಸಿಗುವಂತ ಸಮಯ ಏನಂದ್ರೆ ಅವ್ರದ್ದು ಲಂಚ್ ಬ್ರೇಕ್, ಹೌದಾ. ಅವ್ರ ಏನ್ ಮಾಡ್ತಾರ, ಲಂಚ್ ಬ್ರೇಕ್ ಹೋಗಿ ಟಿಫಿನ್ ತಿಂತಾರ, ಆಡ್ತಾರ, ಮತ್ ಸ್ವಲ್ಪ ಗ್ಯಾಪ್ ತಗೋತಾರ ಸ್ಟಡೀಸ್ ಅಂತ, ಹೌದಲ್ಲ. ಸೊ ಹಂಗಾಗಿ ಈ ಲಂಚ್ ಬ್ರೇಕ್ ಅಲ್ಲಿ ಏನಾಗ್ತದ, ಉದಾಹರಣೆಗಾಗಿ ಇಬ್ರು ವಿದ್ಯಾರ್ಥಿಗಳದಾರ ಅಂತ ತಿಳ್ಕೊಳ್ಳೋಣ, ಈ ವಿದ್ಯಾರ್ಥಿ ಎ ಮತ್ತು ವಿದ್ಯಾರ್ಥಿ ಬಿ, ಹೌದಾ. ವಿದ್ಯಾರ್ಥಿ ಎ ಮತ್ತು ವಿದ್ಯಾರ್ಥಿ ಬಿ ಅತಿ ಒಳ್ಳೆ ಸ್ನೇಹಿತರು. ಅವ್ರ ಏನ್ ಮಾಡ್ತಾರ, ಲಂಚ್ ಬ್ರೇಕ್ ಇರ್ತೈತಿ, ಹೋಗ್ತಾರ, ಟಿಫಿನ್ ತಿನ್ಲಿಕ್ಕೆ ಕೂಡ್ತಾರ, ಹೌದಾ. ವಿದ್ಯಾರ್ಥಿ ಎ ತನ್ನ ಡಬ್ಬಿ ಅಂತ ತೆಗಿತಾಳ, ಆಕಿ ಕಡೆ ಏನಿರ್ತದ, 2 ಚಪಾತಿ ಇರ್ತಾವ. ವಿದ್ಯಾರ್ಥಿ ಬಿನು ಕೂಡ ತನ್ನ ಡಬ್ಬಿ ತೆಗಿತಾಳ, ಆಕಿ ಕಡೆ ಏನಿರ್ತದ, ಒಂದ ಚಪಾತಿ ಇರ್ತದ, ಹೌದಾ. 1 ಚಪಾತಿ ಸಾಕೇನಪ್ಪ ಹೊಟ್ಟಿ ತುಂಬಿಸ್ಲಿಕ್ಕೆ, ಅಷ್ಟು ಸಾಕೋಗಿಲ್ಲ, ಇನ್ನೊಂದ್ ಸ್ವಲ್ಪ ಬೇಕಲ್ಲ. ಅದಕ್ಕೇನ್ ವಿದ್ಯಾರ್ಥಿ ಏನ್ ಮಾಡ್ತಾಳ, ಅದನ್ನ ವಿಚಾರ ಮಾಡಿ ತನ್ನಲ್ಲಿರುವಂತ 1 ಚಪಾತಿಯಲ್ಲಿ 2 ಭಾಗ ಮಾಡ್ತಾಳ, ಹೌದಾ. 2 ಭಾಗ ಮಾಡಿ ಅದರಲ್ಲಿರುವಂತ ಅರ್ಧ ಚಪಾತಿ ಏನ್ ಮಾಡ್ತಾರ, ವಿದ್ಯಾರ್ಥಿ ಬಿ ಕೊಡ್ತಾಳ. ಅಂದ್ರೆ ಇಬ್ಬರು ಕಡೆ ಎಷ್ಟು ಚಪಾತಿ ಅದು, ಒಂದು ಅರ್ಧ ಚಪಾತಿ ಅದು, 1.5 ಚಪಾತಿ ಅದು, ಹೌದಲ್ರಿ. ಸೊ 1.5 ಚಪಾತಿ ಅಂದ್ರೆ ನೀವು ಇದನ್ನ ಗಣಿತದ ಮುಖಾಂತರ ಹೆಂಗ್ ಬರಿತೀರಿ, ಒಂದು ಮೇಲೆ ಅರ್ಧ, ಹೌದಾ. ಸೊ ಈ ಈ ಮುಖಾಂತರ ಇಲ್ಲಿ ಯಾವ ಒಂದು ವಿಷಯ ಬಂತು, ಭಿನ್ನ ರಾಶಿ ಎಂಬ ವಿಷಯ ಏನಾಗ್ತದ ನಮ್ಗಿಲ್ಲಿ ನಾವು ಬಳಸ್ತೀವಿ, ಹೌದಾ. ಭಿನ್ನ ರಾಶಿಯನ್ನು ನಾವು ದಿನನಿತ್ಯ ಹೀಗೂನು ಕೂಡ ಬಯಸ್ತೀವಿ, ಹೌದಾ. ಸೊ ಭಿನ್ನ ರಾಶಿ ಅಂದ್ರೆ ಇಲ್ಲಿ ಏನಾಯ್ತು, ಒಂದು ಪೂರ್ತಿ ಸಂಖ್ಯೆಯಲ್ಲಿ ನಾವು ಭಾಗಗಳನ್ನು ಮಾಡಿದಾಗ ಭಿನ್ನ ರಾಶಿ ಅಂತ ಬರ್ತದ, ಹೌದಲ್ಲ. ಈಗ ನಾನ್ ನೋಡಿ, ಇಲ್ಲಿ ಒಂದು ಚಪಾತಿ ಇದೆ, ಇದ್ರಲ್ಲಿ ನಾ ಏನ್ ಮಾಡ್ತೀನಿ, ಅರ್ಧ ಭಾಗ ಮಾಡ್ತೀನಿ. ಹೇಗ್ ಮಾಡೋದು, ಎಸ್, ಇಲ್ಲಿ ನೀವು ನೋಡ್ಬೋದು ಏನ್ ಮಾಡಿದೆ ನಾನು, ಇಲ್ಲಿ ಒಂದು ಪೂರ್ತಿ ಚಪಾತಿ ಇತ್ತು, ಒಂದು ಪೂರ್ತಿ ಚಪಾತಿಯಲ್ಲಿ ನಾನು ಏನ್ ಮಾಡಿದೆ, ಇದನ್ನ ಇನ್ಕ್ರೀಸ್ ಮಾಡಿದೆ. ಇಲ್ಲಿ ಮೇಲಿನ ಬಟನ್ ಏನಿರುತ್ತೆ ಇದು ಹೆಚ್ಚಿಗೆ ಮಾಡೋದು, ಇದು ಕಡಿಮೆ ಮಾಡೋದು, ಈ ತರ ನಾನು ಇದನ್ನ ಏನ್ ಮಾಡಿದೆ, ಹೆಚ್ಚಿಗೆ ಮಾಡಿದೆ. ಇಲ್ಲಿ ಅರ್ಧ ಆಯ್ತು, ಹೌದಾ. ಹೌದಾ ಇಲ್ಲ. ಸೊ ಒಂದರಲ್ಲಿ ಏನಾಯ್ತು, ಅರ್ಧ ಭಾಗ ಆಯ್ತು. ಅಂದ್ರೆ ನಾವು ಒಂದು ಪೂರ್ಣ ಸಂಖ್ಯೆ ಇರ್ಲಿ ಅಥವಾ ಒಂದು ಪೂರ್ಣ ಯಾವುದೇ ವಸ್ತು ಇರ್ಲಿ, ಅದರಲ್ಲಿ ಭಾಗಗಳನ್ನ ಮಾಡಿದಾಗ ಆ ಭಾಗಗಳನ್ನ ನಾವು ಪ್ರೆಸೆಂಟ್ ಮಾಡ್ಬೇಕು ಅಥವಾ ಅದನ್ನ ತೋರಿಸ್ಕೊಡ್ಬೇಕು ಅಥವಾ ಅದನ್ನ ಹೈಲೈಟ್ ಮಾಡ್ಬೇಕಂದ್ರ ನಾವು ಯಾವ್ದನ್ನು ಉಪಯೋಗಿಸ್ತೀವಿ, ನಾವು ಭಿನ್ನ ರಾಶಿಯನ್ನು ಉಪಯೋಗಿಸ್ತೀವಿ. ಈ ಒಂದು ಆಕಾರದ ವ್ಯಾಲ್ಯೂ ಏನಾಗುತ್ತ, ಅರ್ಧ ಆಗುತ್ತೆ, ಹೌದಾ. ಅರ್ಧ ಆಗುತ್ತೆ, ಒಂದ್ರ ಮೇಲೆ 2, ಇದು ಒಂದು
ತರದ ಭಿನ್ನ ರಾಶಿ ಅಂತ ನಾವ್ ಹೇಳ್ಬೋದು. ಹೌದಾ? ಭಿನ್ನ ರಾಶಿಯಲ್ಲಿ ಎಷ್ಟು ಭಾಗಗಳಿವೆ? ಭಿನ್ನ ರಾಶಿಯಲ್ಲಿ ಎರಡು ಭಾಗಗಳಿವೆ. ಯಾವ್ಯಾವು? ಮೇಲೊಂದು, ಕೆಳಗೊಂದು. ಮೇಲಿನ ಸಂಖ್ಯೆಗೆ ನಾವ್ ಏನಂತ ಕರಿತೇವೆ? ನಾವ್ ಏನಂತ ಹೇಳ್ತೀವಿ? ಅಂಶ ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ? ಅಂಶ ಅಂತ ಹೇಳ್ತೀವಿ. ಹೌದಲ್ಲ? ಈಗ ಕೆಳಗಿನ ಸಂಖ್ಯೆಗೆ ನಾವ್ ಏನಂತ ಹೇಳ್ತೀವಿ? ಕೆಳಗಿನ ಸಂಖ್ಯೆಗೆ ನಾವು ಛೇದ ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ? ಛೇದ ಅಂತ ಹೇಳ್ತೀವಿ. ಹೌದಾ? ಅಂಶ ನಮ್ಗೆ ಏನ್ ಹೇಳ್ಕೊಡ್ತದ? ಅಂಶ ನಮ್ಗ ಯಾವ ಒಂದು ಭಾಗ ಹೈಲೈಟ್ ಆಗೈತಲ್ಲ ಅದನ್ನ ತೋರಿಸ್ಕೊಡ್ತದ. ಛೇದ ಏನ್ ಹೇಳ್ಕೊಡ್ತದೆ? ಛೇದ ನಮಗೆ ಪೂರ್ತಿ ಏನ್ ಸಂಖ್ಯೆ ಇದೆಯಲ್ಲ, ಸಂಖ್ಯೆಯಲ್ಲಿ ಎಷ್ಟು ಭಾಗಗಳಿವೆ ಅದನ್ನ ಹೇಳ್ಕೊಡ್ತದೆ. ಇಲ್ಲಿ ನಾವು ನೋಡ್ಬೋದು, ಏನ್ ನೋಡ್ಬೋದು? ನಮ್ಮ ಸರ್ಕಲ್ ಶೇಪ್ ಅಲ್ಲಿ ಏನಾಗೈತಿ? ಈ ಮೇಲಿನ ಭಾಗ ಗ್ರೀನ್ ಕಲರ್ ಆಗೈತಿ, ಅದಿಲ್ಲ, ಹಸಿರು ಕಲರ್ ಆಗಿದೆ. ಈ ಹಸಿರು ಕಲರ್ ಅನ್ನು ಯಾವ್ದು ಅಂದ್ರೆ ಇದು ಹೈಲೈಟ್ ಆಗಿರುತ್ತೆ ಅಂತ ಅರ್ಥ. ಇದನ್ನ ಯಾರು ಹೇಳ್ಕೊಡತ್ತದ? ಈ ಒಂದು ಸಂಖ್ಯೆ ಅಂಶ ಹೇಳ್ಕೊಡತ್ತದ. ಹೌದಾ? ಅದೇ ಒಂದು ಪೂರ್ತಿ ಚಪಾತಿಯಲ್ಲಿ ಎಷ್ಟು ಭಾಗಗಳಿವೆ? ಎರಡು ಭಾಗದ, ಒಂದು ಎರಡು. ಇದು ಏನ್ ಹೇಳ್ಕೊಡತ್ತದ? ಇದು ಛೇದ ಹೇಳ್ಕೊಡತ್ತದ, ಎರಡು. ಹೌದಲ್ಲ? ಸೊ ನಾವೀಗ ಏನ್ ನೋಡಿದ್ವಿ ಇಲ್ಲಿ? ಆ ಭಿನ್ನ ರಾಶಿಯ ಅರ್ಥ ನೋಡಿದ್ವಿ, ಅದರ ಜೊತೆಗೆ ಅದರಲ್ಲಿ ಇರುವಂತ ಭಾಗಗಳನ್ನು. ಈಗ ಅದರಲ್ಲಿ ಏನ್ ಬಂದನು? ಭಿನ್ನ ರಾಶಿಯ ಪ್ರಕಾರಗಳಿಗೆ ಬರೋಣ. ಎಷ್ಟು ಪ್ರಕಾರಗಳಿದಾವ? ಮೂರು ಪ್ರಕಾರಗಳಿದಾವ. ಹೌದಲ್ಲ? ಮೂರು ಪ್ರಕಾರಗಳು. ಯಾವ್ಯಾವ ಅವು ಪ್ರಕಾರ? ಒಂದೇದು ಇರೋದು ಸಮ ಭಿನ್ನ ರಾಶಿ, ಅಂದ್ರೆ ಪ್ರಾಪರ್ ಫ್ರಾಕ್ಷನ್ಸ್ ಅಂತ ಹೇಳ್ತೀವಿ. ಸಮ ಭಿನ್ನ ರಾಶಿಯಲ್ಲಿ ಏನಾಗ್ತದ? ಇಲ್ಲಿ ನೋಡ್ಬೋದು, ಇಲ್ಲಿ ಏನಿದೆ? ಇಲ್ಲಿ ಅಂಶದಲ್ಲಿ ವ್ಯಾಲ್ಯೂ ಎಷ್ಟೈತಿ? ಒಂದೈತಿ. ಛೇದಲ್ಲಿ ಎರಡಿದೆ. ಅಂದ್ರೆ ಅರ್ಥ ಏನು? ಅಂಶದ ವ್ಯಾಲ್ಯೂ ಮೌಲ್ಯ ಏನಾಗಿದೆ? ಛೇದದ ಮೌಲ್ಯಕ್ಕಿಂತ ಕಡಿಮೆ ಇದೆ. ಹೌದಲ್ಲ? ಅಂಶದ ವ್ಯಾಲ್ಯೂ ಏನ್ ಮೌಲ್ಯ ಏನಿದೆ ಅಲ್ಲ ಅದು ಕಡಿಮೆ ಇದೆ ಛೇದದ ಮೌಲ್ಯಕ್ಕಿಂತ. ಇಂತಹ ಒಂದು ಪ್ರಕಾರಿಗೆ ನಾವ್ ಏನಂತ ಹೇಳ್ತೀವಿ? ಸಮ ಭಿನ್ನ ರಾಶಿ ಅಂತ ಹೇಳ್ತೀವಿ. ಸೊ ಸಮ ಭಿನ್ನ ರಾಶಿಯಲ್ಲಿ ಏನಾಗ್ತದೆ? ಅಂಶದ ಮೌಲ್ಯ ಛೇದದ ಮೌಲ್ಯಕ್ಕಿಂತ ಕಡಿಮೆ ಇರುತ್ತೆ. ಅದಕ್ಕೆ ನಾವು ಸಮ ಭಿನ್ನ ರಾಶಿ ಅಂತ ಹೇಳ್ತೀವಿ. ಈಗ ನಾವ್ ಏನ್ ಮಾಡೋಣ? ವಿಷಮ ಭಿನ್ನ ರಾಶಿಯ ಬಗ್ಗೆ ಮಾತಾಡೋಣ. ಹೇಗದು? ಈಗ ನೋಡಿ, ನಾನಿಲ್ಲಿ ಎರಡು ಏನಿದೆ ಆಕಾರ ಶೇಪ್ ಅನ್ನ ತಗೊಂಡೆ. ಹೌದಾ? ಶೇಪ್ ಅನ್ನ ತಗೊಂಡು ಇದನ್ನ ನಾನು ಹೆಚ್ಚಿಗೆ ಮಾಡ್ಕೊತ ಹೋಗ್ತೀನಿ. ಹೌದಾ? ಇಲ್ಲಿ ಏನಾಗಿದೆ? ಇಲ್ಲಿ ನೀವು ಏನ್ ನೋಡಬಹುದು? ಇಲ್ಲಿ ಏನಾಗಿದೆ ಅಂದ್ರ ಒಂದು, ಎರಡು, ಮೂರು. ಹೌದಾ? ಮೂರು ಭಾಗಗಳಿಗೆ ನಾನಿಲ್ಲಿ ಏನ್ ಮಾಡಾತೀನಿ? ಹೈಲೈಟ್ ಮಾಡಾತೀನಿ. ಹೌದಾ? ಹೈಲೈಟ್ ಮಾಡಾತೀನಿ. ಎಲ್ಲಿ ಹೈಲೈಟ್ ಮಾಡಾತೀನಿ? ಅಂಶದಲ್ಲಿ. ಹೌದಾ? ಈಗ ಛೇದಲ್ಲಿ ಎಷ್ಟು ಏನ್ ತೋರ್ಸಾತೈತಿ? ಎರಡನ್ನ ತೋರ್ಸಾತೈತಿ. ಯಾವೆರಡು? ಇದು ಒಂದನೇ ಶೇಪು, ಇದು ಎರಡನೇ ಶೇಪು. ಅಂದ್ರೆ ಎರಡು ಶೇಪ್ ಗಳಲ್ಲಿ ನಾವ್ ಏನ್ ಮಾಡಿದೇವೆ? ಮೂರು ಭಾಗಗಳನ್ನ ಮಾಡಿವಿ ಅಂತ ಈ ಒಂದು ಭಿನ್ನ ರಾಶಿ ಹೇಳ್ತಿದೆ. ಇಲ್ಲಿ ನೀವು ಏನು ಅಬ್ಸರ್ವ್ ಮಾಡಬಹುದು? ಇಲ್ಲಿ ಏನಾಗಿದೆ ಅಂದ್ರೆ ವಿಷಮ ಭಿನ್ನ ರಾಶಿಯಲ್ಲಿ ಅಂಶದ ಮೌಲ್ಯ ಛೇದದ ಮೌಲ್ಯಗಿಂತ ಜಾಸ್ತಿ ಇದೆ. ಹೌದಾ? ಜಾಸ್ತಿ ಇದೆ. ಅಂತ ಭಿನ್ನ ರಾಶಿಗೆ ನಾವ್ ಏನಂತ ಹೇಳ್ತೀವಿ? ವಿಷಮ ಭಿನ್ನ ರಾಶಿ ಅಂತ ಹೇಳ್ತೀವಿ. ಹೌದಾ? ವಿಷಮ ಭಿನ್ನ ರಾಶಿ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವು ಮತ್ತೊಂದು ಮೂರನೇ ಪ್ರಕಾರ ಯಾವ್ದು ಭಿನ್ನ ರಾಶಿಯಲ್ಲಿ? ಮಿಶ್ರ ಭಿನ್ನ ರಾಶಿ ಅಂತ ಹೇಳ್ತೀವಿ. ಮಿಶ್ರ ಭಿನ್ನ ರಾಶಿಗೆ ನೀವ್ ಇಲ್ಲಿ ನೋಡ್ಬೋದು, ಇದಕ್ಕೆ ಇಂಗ್ಲಿಷ್ ಅಲ್ಲಿ ಕೂಡ ನಾವು ಮಿಕ್ಸ್ಡ್ ನಂಬರ್ ಅಂತ ಕರಿತೀವಿ. ಇದನ್ನ ಹೈಲೈಟ್ ಮಾಡ್ತೀನಿ. ಹೌದಾ? ಹೈಲೈಟ್ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಒಂದು ಮೇಲೆ ಅರ್ಧ, ಅದರದ್ದು ಈಕ್ವಲ್ ಏನಾಗುತ್ತೆ? ಅದರ ಸಮತೋಲದ ಮೌಲ್ಯ ಯಾವುದು? 3/2. ಹೌದಾ? 3/2 ಅಂತ ಹೇಳ್ತೀವಿ ನಾವು. ಹೌದಲ್ಲ? ಸೊ ಇಲ್ಲಿ ನೀವು ನೋಡಬಹುದು, ಮಿಶ್ರ ಭಿನ್ನ ರಾಶಿಯಲ್ಲಿ ಏನಾಗುತ್ತೆ? ಇಲ್ಲಿ ಪೂರ್ಣ ಸಂಖ್ಯೆ ಜೊತೆ ಒಂದು ಸಮ ಭಿನ್ನ ರಾಶಿ ಕೂಡ ಕೂಡಿದೆ. ಹೌದಾ? ಇದು ಸಮ ಭಿನ್ನ ರಾಶಿ. ಯಾಕಂದ್ರೆ ಅಂಶದ ಮೌಲ್ಯ ಏನಾಗಿದೆ? ಛೇದದ ಮೌಲ್ಯಗಿಂತ ಕಡಿಮೆ ಇದೆ. ಅದಕ್ಕೆ ನಾವ್ ಏನಂತ ಹೇಳ್ತೀವಿ? ಇದು ಮಿಶ್ರ ಭಿನ್ನ ರಾಶಿ ಅಂತ ಹೇಳ್ತೀವಿ. ಮಿಶ್ರ ಭಿನ್ನ ರಾಶಿಯಲ್ಲಿ ಏನಾಗುತ್ತೆ? ಪೂರ್ಣ ಸಂಖ್ಯೆ ಜೊತೆ ಸಮ ಭಿನ್ನ ರಾಶಿ ಕೂಡಿದರೆ ಅದಕ್ಕೆ ಮಿಶ್ರ ಭಿನ್ನ ರಾಶಿ ಅಂತ ಕರಿತೀವಿ. ಹೌದಿಲ್ಲ? ನಾವು ಮಿಶ್ರ ಭಿನ್ನ ರಾಶಿಯನ್ನು ವಿಷಮ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ಬೋದು. ವಿಷಮ ಭಿನ್ನ ರಾಶಿಯನ್ನು ಮಿಶ್ರ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ಬೋದು. ಯಾವ್ದ್ರ ಮೂಲಕ? ಡಿವಿಷನ್ ಮೂಲಕ. ಅಂದ್ರೆ ಏನಂತಾರೆ, ಭಾಗಾಕಾರದ ಮೂಲಕ ನಾವ್ ಅದನ್ನ ಕನ್ವರ್ಟ್ ಮಾಡ್ಬೋದು. ಹೌದಲ್ಲ? ಈಗ ನೀವು ನೋಡ್ಬೋದು, ಇದ್ರದ್ದು ವ್ಯಾಲ್ಯೂ ಏನೈತಲ್ಲ ಇಲ್ಲಿ ಪ್ರೆಸೆಂಟ್ ಆಗತ್ತದ. ಒಂದು ಪೂರ್ಣ ಸಂಖ್ಯೆ ಅಂದ್ರೆ ಇದು ಪೂರ್ತಿ. ಹೌದಾ? ಎರಡು ಭಾಗಗಳು ಹೈಲೈಟ್ ಆಗ್ಯಾವ ಅಂದ್ರೆ ಇದು ಒಂದ್ ಐತಂತ ಅರ್ಥ. ಇದ್ರ ಮೇಲೆ 1/2 ಇಲ್ಲಿ ನೋಡ್ಬಹುದು ನೀವು. ಒಂದು ಇದು ಹೈಲೈಟ್ ಆಗಿರೋದು
ಆಮೇಲೆ ಇದರಲ್ಲಿ ಒಟ್ಟಾರೆ ಎಷ್ಟು ಭಾಗಗಳಿವೆ? ಎರಡು ಭಾಗಗಳಿವೆ, ಒಂದು ಮತ್ತು ಎರಡು, ಹೌದಲ್ಲ? ಸೊ ಒಂದ್ರ ಮೇಲೆ ಅರ್ಧ ಎನ್ನುವುದು ನಾವಿಲ್ಲಿ ಏನ್ ಮಾಡತ್ತೀವಿ? ತೋರಿಸ್ಕೊಡತ್ತೀವಿ, ಹೌದಿಲ್ಲ? ನೀವ್ ಇಲ್ಲಿ ನೋಡ್ಬೋದು, ಒನ್ ಇಂಟಿಜರ್ 1/2, ಅದರದ್ದು ಈಕ್ವಲ್ ವ್ಯಾಲ್ಯೂ ಇದೆ 3/2 ಅಂತ ಇದೆ, ಹೌದಲ್ಲ? 3. ಸೊ ಇದ್ರ ಈ ಒಂದು ಸಿಮ್ಯುಲೇಷನ್ ಮೂಲಕ ನಾವ್ ಏನೇನ್ ಕಲ್ತ್ವಿ? ಭಿನ್ನ ರಾಶಿಯನ್ನು ಹೇಗೆ ನಾವು ಅದರ ಅರ್ಥವನ್ನು ಹೇಗೆ ತಿಳಿಸ್ಕೊಡ್ಬಹುದು, ಅದರ ಜೊತೆಗೆ ಅದರಲ್ಲಿ ಎಷ್ಟು ಭಾಗಗಳಿವೆ ಮತ್ತು ಅದರಲ್ಲಿ ಎಷ್ಟು ಪ್ರಕಾರಗಳಿವೆ ಅಂತ ಇದು ಒಂದೇ ಸ್ಲೈಡ್ ಮುಖಾಂತರ ನೀವು ಅದನ್ನ ತೋರಿಸ್ಕೊಡ್ಬೋದು. ಈಗ ನಾವೇನ್ ಮಾಡೋಣ, ಭಿನ್ನ ರಾಶಿಯನ್ನು ಹೇಗೆ ಗುರುತಿಸಬೇಕು, ಹೇಗೆ ಅದನ್ನ ಬಿಲ್ಡ್ ಮಾಡ್ಬೇಕಂತ ಅದ್ರ ಬಗ್ಗೆ ಮಾತಾಡೋಣ. ಈಗ ಇದನ್ನ ನಾ ಸ್ಟಾರ್ಟ್ ಮಾಡ್ತೀನಿ. ಈಗ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಹಲವಾರು ಲೆವೆಲ್ಸ್ ಇದಾವೆ, ಹೌದಾ? ಲೆವೆಲ್ 1 ಇಂತ್ರ ಲೆವೆಲ್ 5 ಇದಾವೆ. ಇಲ್ಲೂ ಕೂಡ ಲೆವೆಲ್ 1 ಇಂತ್ರ ಲೆವೆಲ್ 5 ಇದಾವೆ. ನೀವ್ ಯಾವ್ದು ಬೇಕಾದರೂ ಇಲ್ಲಿ ಲೆವೆಲ್ಸ್ ಅನ್ನ ಚೂಸ್ ಮಾಡಬಹುದು, ಹೌದಾ? ನಾನು ಇಲ್ಲಿ ಲೆವೆಲ್ 2 ಅಂತ ಚೂಸ್ ಮಾಡ್ತೀನಿ. ಓಕೆ, ಈಗ ಲೆವೆಲ್ 2 ಅಲ್ಲಿ ಇಲ್ಲಿ ನೀವು ಏನ್ ನೋಡ್ಬಹುದು? ಮೂರು ತರದ ಭಿನ್ನರಾಶಿಗಳು ನಮ್ಗೆ ಇಲ್ಲಿ ಬಂದಾವ, ಹೌದಾ? 3/4, 1/3, 2/4, ಹೌದಾ? ಇಲ್ಲಿ ಮೂರು ತರದ ಭಿನ್ನ ರಾಶಿಗಳು ಇದಾವೆ. ಈ ಭಿನ್ನ ರಾಶಿಗಳನ್ನು ನಾವು ಯಾವ ತರ ಇಲ್ಲಿ ತೋರಿಸ್ಕೊಡ್ಬೇಕು? ಈ ಆಕಾರಗಳ ಮೂಲಕ ಇವನ್ನ ನಾವು ಪ್ರೆಸೆಂಟ್ ಮಾಡ್ಬೇಕು, ಹೌದಾ? ಇಲ್ಲಿ ನೋಡ್ರಿ, ನೀವು ಅರ್ಥದಲ್ಲಿ ಇದಾವೆ, ಮತ್ತ ಮೂರು ಭಾಗದಲ್ಲಿ ಒಂದು ಭಾಗ ಹೈಲೈಟ್ ಮಾಡಿದ್ದದ, ಮತ್ತೆ ಇಲ್ಲಿ ನಾಲ್ಕರ ಭಾಗನು ಕೂಡ ಮಾಡಿದಂತ ಒಂದು ಚಿತ್ರ ಇದೆ, ಹೌದಾ? ಈ ಚಿತ್ರದ ಮೂಲಕ ನಾವು ಈ ಭಿನ್ನ ರಾಶಿಗೆ ಏನ್ ಮಾಡ್ಬೇಕು? ತೋರಿಸ್ಕೊಡ್ಬೇಕು. ಅದ್ ಹೆಂಗ್ ಮಾಡೋದು? ಈಗ ಮೊದಲನೇದಾಗಿ ಒಂದೇ ಭಿನ್ನ ರಾಶಿ ಏನ್ ಹೇಳ್ತದ? 4ರಲ್ಲಿ 3 ಭಾಗ ಅದಾವಂತ ಹೇಳ್ತದೆ. ಏನ್ ಹೇಳ್ತದ? 4ರಲ್ಲಿ 3 ಭಾಗ, ಹೌದಾ? ಅಂದ್ರೆ ನಾವೀಗ ಏನ್ ಮಾಡ್ಬೇಕು? ಈ ಒಂದು ಪೂರ್ಣ ಆಕಾರ ಇಲ್ಲಿ, ಈ ಪೂರ್ಣ ಏನ್ ಶೇಪ್ ಇದೆಲ್ಲ, ಇದ್ರೊಳಗ ನಾವ್ ಮೊದ್ಲ 4 ಭಾಗಗಳನ್ನ ಮಾಡ್ಕೋಬೇಕು. ಅದ್ ಹೆಂಗ್ ಮಾಡ್ತೀರಿ? ಇದನ್ನ ನಾನು ಪ್ರೆಸ್ ಮಾಡ್ಕೊಂತ ಹೋಗ್ತೀನಿ, ನೋಡಿದ್ರಾ? ಈ ತರ, ಹೌದಾ? ಇದ್ರಲ್ಲಿ ಎಷ್ಟು ಭಾಗಗಳದು? 4 ಭಾಗಗಳದು. 1, 2, 3, 4. ಇದ್ರಲ್ಲಿ ನಾವ್ ಎಷ್ಟು ಭಾಗಗಳನ್ನ ಹೈಲೈಟ್ ಮಾಡ್ಬೇಕು? 3 ಭಾಗ ಹೈಲೈಟ್ ಮಾಡ್ಬೋದು. ಈಗ ನೋಡಿ, ಈ ಅರ್ಧವನ್ನ ತಗೊಂಡ್ ಕೂಡ್ತಾನೆ, ಇದು ಕೂಡ್ತಾ ಕುಂದಿರ್ತೈತಿ, ಆದ್ರೆ ಇದು ಕೆಳಗಿಂದಕ್ಕೆ ಅರ್ಧ ಇಲ್ಲಿ ಅವೈಲೇಬಲ್ ಐತಿ, ಇಲ್ಲ ಅಂದ್ರೆ ಇದು ಬರೋದಿಲ್ಲ ಅಂತ ಅರ್ಥ, ಹೌದಾ? ಇದು ಬರೋದಿಲ್ಲ. ಈಗ ಇದನ್ನ ತಗೊಳ್ಳೋಣಂತ, ಇದನ್ನ ಇಲ್ಲಿ ತಗೊಂಡ್ ಕೂಡಿಸ್ತೀನಿ, ಇದು ಕೂಡ್ತೈತಿ, ಹಿಂಗ್ ಕೂಡ್ತೈತಿ, ಹೌದಾ? ಆದ್ರೆ ಈ ಉಳಿದಿದ ಭಾಗಗಳನ್ನ ಹೆಂಗ್ ಹೈಲೈಟ್ ಮಾಡೋದು? ಇದು ಕೂಡ ಕೂಡುದಿಲ್ಲ, ಅದಕ್ಕೆ ಇದು ಬ್ಯಾಕ್ ಹೋಯ್ತು. ಈಗ ಏನ್ ಮಾಡ್ತೀನಿ? ಇದನ್ನ ತಗೋತೀನಿ, 1, ಇದು ಕುಂತು, 2, ಹೌದಾ? 3. ನಾವ್ ಎಷ್ಟು ಭಾಗಗಳನ್ನ ಹೈಲೈಟ್ ಮಾಡ್ಬೇಕ? 4ರಲ್ಲಿ 3 ಭಾಗಗಳನ್ನ ಹೈಲೈಟ್ ಮಾಡ್ಬೇಕು. ನಾ ಇದನ್ನ ಹೋಗಿ ಇಲ್ಲಿ ಕುಂದರ್ಸ್ಬಿಡ್ತೀನಿ. ಎಸ್, ಏನಾಯ್ತು? ಇದು ಹೈಲೈಟ್ ಆಯ್ತು, ಹೌದಿಲ್ಲ? ಹೈಲೈಟ್ ಆಯ್ತು. ಈಗ ಒನ್ ಇಂಟಿಜರ್ 1/3 ಅಂತ ಇಲ್ಲಿದೆ, ಅಂದ್ರೆ 3ರಲ್ಲಿ 1 ಭಾಗ ನಾವು ಹೈಲೈಟ್ ಮಾಡ್ಬೇಕಂತ ಅರ್ಥ. ಈಗ ಮೊದಲನೇದಾಗಿ ನಾವ್ ಏನ್ ಮಾಡ್ಬೇಕ? 3 ಭಾಗಗಳನ್ನ ಮಾಡ್ಕೋಬೇಕು. 1, 2 ಅಂದ್ರೆ ಎಷ್ಟಾದ್ರು ನೋಡಿ, 1, 2, 3, 3 ಭಾಗಗಳ ಅದು. ಇದರಲ್ಲಿ ನಾ ಏನ್ ಹೈಲೈಟ್ ಮಾಡ್ಬೇಕು? ಒಂದನ್ನ ಹೈಲೈಟ್ ಮಾಡ್ಬೇಕು. ಇದು ತಗೊಳ್ಳೋಣ ಅರ್ಧ. ಈಗ ಇದು ಕೂಡ್ತೈತಾ? ಕೂಡುದಿಲ್ಲ, ಯಾಕಂದ್ರೆ ನನಗೆ ಇದು ಒಂದೇ ಭಾಗ ಹೈಲೈಟ್ ಮಾಡಿದ್ದು ಬೇಕು, ಇದು ಬರೋದಿಲ್ಲ, ಅದಕ್ಕ ಇದನ್ನ ತಗೋತೀನಿ, ಕುಂತು, ಹೌದಾ? ಇದು ಕುಂತು, ಇದು ಚೆಕ್ ಮಾಡೋಣ ಅಂತ, ಕುಂತು, ಹೌದಾ? ಈಗ ಮೂರನೇದಕ್ ಬರೋಣ. ಇದೇನ್ ಹೇಳ್ತದ? 4ರಲ್ಲಿ 2 ಭಾಗ ಆಗಿದೆ ಅಂತ ಹೇಳ್ತದ. ಅಂದ್ರೆ ನಾವ್ ಮತ್ತೆ ಏನ್ ಮಾಡ್ಬೇಕು? 4 ಭಾಗಗಳನ್ನ ಮಾಡ್ಕೋಬೇಕು. ಈ ತರ ಮಾಡ್ಕೊಂಡು ನಾವ್ ಎಷ್ಟು ಭಾಗಗಳನ್ನ ಹೈಲೈಟ್ ಮಾಡ್ಬೇಕು? 2 ಭಾಗಗಳನ್ನ. ಅಂದ್ರೆ ಇದನ್ನ ತಗೋಬೋದಾ? ನಾ ಈ ಸತೆ ತಗೋಬಹುದು, ಹೌದಲ್ಲ? 1, 2 ಭಾಗಗಳ ಹೈಲೈಟ್ ಅದು ಚೆಕ್ ಮಾಡೋಣ, ಕುಂತು, ಹೌದಾ? ಈ ತರ ನೀವ್ ಏನ್ ಮಾಡ್ಬೋದು? ಲೆವೆಲ್ಸ್ ಮುಖಾಂತರ ಮಕ್ಕಳಿಗೆ ಭಿನ್ನ ರಾಶಿಯನ್ನು ಚಿತ್ರದಲ್ಲಿ ಅದನ್ನ ಹೇಗೆ ಗುರುತಿಸಬೇಕು, ಚಿತ್ರದ ಮೂಲಕ ಅದನ್ನ ಹೇಗೆ ಪ್ರೆಸೆಂಟ್ ಮಾಡಬಹುದು ಅಂತ ನಾವಿಲ್ಲಿ ತೋರಿಸ್ಕೊಡ್ತೀವಿ. ಈಗ ನೆಕ್ಸ್ಟ್ ಲೆವೆಲ್ ಹೋಗೋಣ ಅಂತ, ಈ ಲೆವೆಲ್ ತಗೊಳ್ಳೋಣ. ಕೆಳಗಿಂದ ಇಲ್ಲಿ ಏನಾಗಿದೆ ನೋಡಿ, ಇಲ್ಲಿ ಏನಿದೆ ಅಂದ್ರೆ ನಮ್ಗೆ ಚಿತ್ರಗಳು ಕೊಟ್ಟಾರ, ಆದ್ರ ಸಂಖ್ಯೆಯ ಮೂಲಕ ಅದನ್ನ ನಾವ್ ಏನ್ ಮಾಡ್ಬೇಕು? ಪ್ರೆಸೆಂಟ್ ಮಾಡ್ಬೇಕು, ಹೌದಾ? ಈಗ ಹೆಂಗ್ ಮಾಡೋದು? ಮೊದಲನೇದಾಗಿ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಎಷ್ಟು ಪಾರ್ಟ್ಸ್ ಅದಾವ, ಎಷ್ಟು ಭಾಗಗಳದಾವ್ ಟೋಟಲ್ ಅಂತ ನೋಡ್ಕೋಬೇಕು. ಒಟ್ಟಾಗಿ ಎಷ್ಟು ಭಾಗಗಳದಾವ ಇಲ್ಲಿ? 1, 2, 3 ಭಾಗಗಳದಾವ, ಹೌದಾ? 3 ಭಾಗಗಳು. ಈಗ ನಾನು ಏನ್ ಮಾಡ್ತೀನಿ?
ಇದರಲ್ಲಿ ಎಷ್ಟು ಭಾಗಗಳು ಹೈಲೈಟ್ ಆಗ್ಯಾವ, ಒಂದು ಮತ್ತೆ ಎರಡು ಭಾಗಗಳು ಹೈಲೈಟ್ ಆಗ್ಯಾವ. ಹೌದಾ? ಈಗ ನಮಗೆ ಏನ್ ಗೊತ್ತಿದೆ, ಭಿನ್ನ ರಾಶಿಯಲ್ಲಿ ಎಷ್ಟು ಭಾಗಗಳಿರ್ತಾವ, ಅಂಶ ಮತ್ತೆ ಛೇದ ಎರಡು ಭಾಗಗಳಿರ್ತಾವ. ಛೇದ ಏನ್ ಹೇಳ್ಕೊಡ್ತದೆ, ಒಟ್ಟು ಸಂಖ್ಯೆ ಅಥವಾ ಒಟ್ಟಾರೆ ಆಕಾರದಲ್ಲಿ ಎಷ್ಟು ಭಾಗಗಳಾಗ್ಯಾವ ಅಂತ ಹೇಳ್ಕೊಡ್ತದೆ. ಅಂಶ ಏನ್ ಹೇಳ್ಕೊಡ್ತದ, ನಾವ್ ಯಾವ ಭಾಗವನ್ನ ಹೈಲೈಟ್ ಮಾಡ್ಲಿಕ್ಕೆ ಇಚ್ಛಿಸುತ್ತೇವಲ್ಲ ಅದು ಹೇಳ್ಕೊಡ್ತದ. ಅಂದ್ರೆ ಈಗ ನಾ ಛೇದ್ದಾಗ ಏನ್ ಬರಿಬೇಕಿಲ್ಲಿ, ಯಾವ ಸಂಖ್ಯೆ ಹಾಕ್ಬೇಕು, 3 ಹಾಕ್ಬೇಕು. ಯಾಕಂದ್ರೆ ಇದರಲ್ಲಿ ಎಷ್ಟು ಭಾಗಗಳಿದಾವೆ, 3 ಭಾಗಗಳಿದಾವೆ. ಹೌದಲ್ಲ? ಒಟ್ಟಾಗಿ 3 ಭಾಗಗಳಿದಾವೆ. ಇದನ್ನ ಇಲ್ಲಿ ಕುಂದಿರ್ಸ್ತೀನಿ. ಹೌದಾ? ಈಗ ನಾ ಎಷ್ಟು ಭಾಗಗಳನ್ನ ಹೈಲೈಟ್ ಮಾಡ್ಬೇಕು, ಎರಡನ್ನ ಹೈಲೈಟ್ ಮಾಡ್ಬೇಕು. ಹೌದಿಲ್ಲ? ಯಾಕಂದ್ರೆ ಅವು ರೆಡ್ ಕಲರ್ ಕೆಂಪ್ ಕಲರ್ದಾಗ ಅದಾವ. ಇದನ್ನ ಇಲ್ಲಿ ಕುಂದಿರ್ಸಿದೆ. ಈಗ ಚೆಕ್ ಮಾಡೋಣ ಇದನ್ನ ಕುಂದಿರ್ತೈತೆ. ಹೌದಾ? ಈಗ ನೋಡಿ, ಇಲ್ಲಿ ಒಟ್ಟಾರೆ ಎಷ್ಟು ಭಾಗಗಳದಾವ, 2 ಭಾಗಗಳದಾವ. ಹೌದಾ? ಇದನ್ನ ನಾನು ಛೇದ್ರಾಗ ಕುಂದಿರ್ಸ್ತೇನೆ. ಈಗ ಎಷ್ಟು ಭಾಗ ಹೈಲೈಟ್ ಆಗೈತಿ, ನೀಲಿ ಬಣ್ಣದಾಗ ಒಂದ್ ಐತಿ. ಹೌದಾ? ಒಂದನ್ನ ನಾ ಇಲ್ಲಿ ಕುಂದಿರ್ಸಿದೆ. ಹೌದಾ? ಈಗ ನೋಡೋಣ, ಇದು ಮೂರನೇ ಆಕಾರದಾಗ ಏನಿದೆ, ಎಷ್ಟು ಭಾಗಗಳದಾವ, 1 2 3 4 ಭಾಗಗಳದಾವ. ಇದು ಎಲ್ಲಿ ಕೂಡ್ತದ, ಛೇದದಾಗ ಬರುತ್ತೆ. ಹೌದಾ? ಈಗ ಮೇಲಿನ ಅಂಶದಾಗ ಏನ್ ಕುಂದಿರ್ಸ್ಬೇಕು ನಾನು, ಯಾವ ಕಲರ್ ಹೈಲೈಟ್ ಆಗಿದೆಯಲ್ಲ ಅದು. ಇದು ಹಸಿರು ಬಣ್ಣದಾಗ ಎಷ್ಟ್ ಪಾರ್ಟ್ ಹೈಲೈಟ್ ಆಗೈತಿ, ಒಂದ ಪಾರ್ಟ್ ಹೈಲೈಟ್ ಆಗೈತಿ. ಅದನ್ನ ಇಲ್ಲಿ ಕುಂದಿರ್ಸಿದೆ. ಅದನ್ನ ಇಲ್ಲಿ ಹೋಗಿ ಇಡ್ತೀವಿ. ಎಸ್, ನೆಕ್ಸ್ಟ್. ಹೌದು, ಅದ್ರ ಅರ್ಥ ಏನು, ಇವೆಲ್ಲಾ ಆನ್ಸರ್ಸ್ ಕರೆಕ್ಟ್ ಆದವು ಅಂತ ಅರ್ಥ. ಹೌದಾ? ಕರೆಕ್ಟ್ ಆದವು ಅಂತ ಅರ್ಥ. ಸೊ ನೀವ್ ಏನ್ ಮಾಡ್ಬೋದು, ಇಲ್ಲಿ ಆಕಾರಗಳನ್ನು ಮೂಲಕ ಭಿನ್ನ ರಾಶಿಯನ್ನು ಬರಿಬಹುದು, ಭಿನ್ನ ರಾಶಿಯ ಮೂಲಕ ಆಕಾರಗಳನ್ನು ಕೂಡ ನಾವು ರಚಿಸಬಹುದು. ಈಗ ಅದೇ ರೀತಿ ನಾವು ಇದಕ್ ಹೋಗೋಣ. ಈಗ ಮಿಕ್ಸ್ಡ್ ನಂಬರ್ಸ್ ಅಂದ್ರೆ ಮಿಶ್ರ ಭಿನ್ನ ರಾಶಿಯ ಬಗ್ಗೆ ತಿಳ್ಕೋಣ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಯಾವ ತರದ್ದು ಭಿನ್ನ ರಾಶಿಗಳದಾವ, ಎಲ್ಲವೂ ಏನಿದೆ, ಮಿಶ್ರ ಭಿನ್ನ ರಾಶಿಯ ಪ್ರಕಾರಗಳದಾವ. ಹೌದಲ್ಲ? 1 ಇಂಟಿಜರ್ 1/2, 1 ಇಂಟಿಜರ್ 1/3, 1 ಇಂಟಿಜರ್ 1/4. ಹೌದಾ? ಇದನ್ನ ನಾವು ಯಾವ ತರ ಈ ಚಿತ್ರದ ಮೂಲಕ ನಾವು ದರ್ಶನ ಮಾಡಬಹುದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ಒಂದೇ ಇದೆ. ಹೌದಲ್ಲ? ಏನಿದೆ, ಒಂದೇ ಒಂದು ಬಾಕ್ಸ್ ಇದೆ. ಅದಕ್ ನಾನು ಏನ್ ಮಾಡ್ತೀನಿ, ಇದನ್ನ ನಮ್ಗೆ ಏನ್ ಬೇಕಿಲ್ಲಿ, ಫಸ್ಟಿಗೆ ಒಂದು ಪೂರ್ಣ ಸಂಖ್ಯೆ ಬೇಕು, ಅದರ ಜೊತೆ ಅರ್ಧ ಬೇಕು. ಹೌದಲ್ಲ? ಅರ್ಧ ಭಾಗ ಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಆಲ್ರೆಡಿ ನಮ್ ಕಡೆ ಒಂದು ಶೇಪ್ ಐತಿ, ಒಂದ್ ಚಿತ್ರ ಐತಿ. ಇದನ್ನ ಇನ್ನ ಅರ್ಧ ಬರಿಬೇಕಲ್ಲ, ಅರ್ಧ ಬರ್ಲಿಕ್ಕೆ ನನಗೆ ಇನ್ನೊಂದು ಬೇಕು. ಅದಕ್ಕೆ ಇದನ್ನ ಆಡ್ ಮಾಡ್ತೀನಿ. ಸೊ ಇಲ್ಲಿ ಏನಾಯ್ತು, ಇಲ್ಲಿ 2 ಆಕಾರಗಳಾದವು. ಹೌದಾ? ಈಗ ಮೊದಲನೇದಾಗಿ ಏನ್ ತೋರಿಸ್ಕೊಡ್ಬೇಕು, ನಾವು ಒಂದು ಪೂರ್ಣ ಸಂಖ್ಯೆ ತೋರಿಸ್ಕೊಡ್ಬೇಕು. ಅದಕ್ಕೆ ನಾನು ಇದನ್ನ ಉಪಯೋಗಿಸ್ತೀನಿ. ಇದು ಪೂರ್ತಿ ಆಯ್ತು. ಹೌದಾ? ಈಗ ಎರಡನೇದಾಗಿ ಏನ್ ತೋರಿಸ್ಬೇಕು, ಒಂದ್ರಲ್ಲಿ 2 ಭಾಗ ಆಗಿದೆ ಅಂತ ತೋರಿಸ್ಬೇಕು ನಾವು. ಹೌದಲ್ಲ? ಅದಕ್ಕೆ ನಾನು ಏನ್ ಮಾಡ್ತೀನಿ, ಇದನ್ನ ಉಪಯೋಗಿಸ್ತೀನಿ. ಈಗ ಚೆಕ್ ಮಾಡೋಣ ಇದು ಕರೆಕ್ಟ್ ಅಂತ ಕುಂತು. ಹೌದಿಲ್ಲ? ಒಂದು ಪೂರ್ಣದ ಸಂಖ್ಯೆ ಮತ್ತು ಇದರಲ್ಲಿ ಅರ್ಧ. ಹೌದಲ್ಲ? 2 ಭಾಗಗಳಲ್ಲಿ ಒಂದು ಭಾಗ ನಾನು ಹೈಲೈಟ್ ಮಾಡಿದ್ದೆ. ಈಗ ಮತ್ ಇಲ್ಲಿ ಏನಾಗಿದೆ, ಒಂದು ಪೂರ್ಣ ಸಂಖ್ಯೆ ಇದೆ, ಆಮೇಲೆ ಒಂದು ಸಮಭಿನ್ನ ರಾಶಿ ಇದೆ. ಸಮಭಿನ್ನ ರಾಶಿಯಲ್ಲಿ ಏನಿದೆ, 3ರಲ್ಲಿ ಒಂದು ಭಾಗ ಆಗಿದೆ ಅಂತ ಹೇಳ್ತೀವಿ. ಅದಕ್ಕಾಗಿ ನಾನು ಇನ್ನೊಂದು ಇಲ್ಲಿ ಆಕಾರ ತಗೋತೀನಿ. ಈಗ ಒಂದು ಪೂರ್ಣ ಸಂಖ್ಯೆ ಆಯ್ತು. ಈಗ ಇದನ್ನ ತಗೋತೀನಿ. ಇಲ್ಲಿ ಏನಾಗತ್ತೆ, ಇಲ್ಲಿ ನೋಡ್ಬಹುದು ನೀವು, ಇದ್ಲಿಂದ ನಾನು ಇದನ್ನ ತಗೊಂಡೆ. ಇಲ್ಲಿ ಏನಿದೆ, ಎಷ್ಟು ಭಾಗಗಳಿದಾವೆ, 1 2 3 ಭಾಗಗಳಿದಾವೆ. ಹೌದಲ್ಲ? 3 ಭಾಗಗಳಲ್ಲಿ ಒಂದೇ ಭಾಗನ ನಾನು ಹೈಲೈಟ್ ಮಾಡಿದ್ದೀನಿ. ಈಗ ಹೋಗಿ ಇದನ್ನ ಕೂರ್ಸೋಣ. ಇದು ಕೂಡ ಕುಂತು. ಈಗ ಮತ್ತೆ ಒಂದು ಪೂರ್ಣ ಸಂಖ್ಯೆ ಇದೆ ಮತ್ತು ಒಂದು ಭಿನ್ನ ರಾಶಿ ಇದೆ. ಭಿನ್ನ ರಾಶಿಯಲ್ಲಿ ಏನಿದೆ, 4ರಲ್ಲಿ ಒಂದು ಸಂಖ್ಯೆಯನ್ನು ನಾ ಹೈಲೈಟ್ ಮಾಡ್ಬೇಕಂತ ಇದೆ. ಹೌದಾ? ಅದಕ್ಕಾಗಿ ಒಂದು ಪೂರ್ಣ ಸಂಖ್ಯೆ ತಗೊಂಡೆ. ಈಗ ಇದನ್ನ ಆಡ್ ಮಾಡ್ತೀನಿ. ಈಗ ಇನ್ನೊಂದು ಬೇಕಲ್ಲ, ಇನ್ನೊಂದು ಭಿನ್ನ ರಾಶಿ ತೋರಿಸ್ಕೊಡ್ಲಿಕ್ಕೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಎಷ್ಟು ಭಾಗಗಳಿದಾವ, 1 2 3 4 ಭಾಗಗಳಿದಾವ. ಹೌದಲ್ಲ? ನಾನು ಇದನ್ನ ಇಲ್ಲಿ ಕುಂದಿರ್ಸ್ತೀನಿ. ಕುಂದಿರ್ಸಿದೆ. ಹೌದಿಲ್ಲ? ಕುಂದಿರ್ಸಿದೆ. ಇದನ್ನ ಚೆಕ್ ಮಾಡೋಣ. ಕುಂತು. ಎಸ್, ಇದು ಕುಂತು. ಈ ತರದಿಂದ ನೀವೇನ್ ಮಾಡಬಹುದು, ಮಿಕ್ಸ್ಡ್ ನಂಬರ್ಸ್ ಅಂದ್ರೆ ಮಿಶ್ರ ಭಿನ್ನ ರಾಶಿಯನ್ನು ಕೂಡ ನೀವು ಪ್ರೆಸೆಂಟ್ ಮಾಡಬಹುದು. ಈಗ ಇದರದ್ದು ವಿಪರೀತ ಮಾಡೋಣ ಅಂತ. ಈ ತರ ಈಗ ಏನಿದೆ, ಇಲ್ಲಿ ಇಲ್ಲಿ ಆಕಾರಗಳಿದಾವೆ. ಇಲ್ಲಿ ನಾವ್ ಏನ್ ಉಪಯೋಗಿಸ್ಬೇಕು, ಸಂಖ್ಯೆಯ ಮೂಲಕ ಅವನ್ನ ಪ್ರೆಸೆಂಟ್ ಮಾಡ್ಬೇಕು. ಹೌದಲ್ಲ? ಇಲ್ಲಿ ನೀವು ನೋಡ್ಬೋದು, ಮೊದಲನೇ ಆಕಾರದಾಗ ಏನೈತಿ, ಇದು ಪೂರ್ತಿ ಹೈಲೈಟ್ ಆಗೈತಿ. ಹೌದಾ? ಪೂರ್ತಿ ಹೈಲೈಟ್ ಆಗೈತಿ ಅಂದ್ರೆ ಇದು ಒಂದು ಪೂರ್ಣ ಸಂಖ್ಯೆ ಇದೆ ಅಂತ ಅರ್ಥ. ಹೌದಲ್ಲ? ಈಗ ಎರಡನೇ ಆಕಾರಗಳಿಗೆ ಏನ್ ಹೇಳ್ತದ, ಇದರಲ್ಲಿ ಎಷ್ಟು ಭಾಗಗಳದಾವ, 1 2 3 4 ಭಾಗಗಳಿದಾವ.
ಎಷ್ಟು ಭಾಗ ಹೈಲೈಟ್ ಆಗೈತಿ? 3 ಭಾಗ ಹೈಲೈಟ್ ಆಗೈತಿ, ಹೌದಲ್ಲ? ಅದಕ್ಕ ಈಗ ಮೊದಲನೇದಲ್ಲಿ ನಾವ್ ಏನ್ ತಗೋತೀವಿ? ಒಂದು ಪೂರ್ಣ ಸಂಖ್ಯೆ ತಗೊಂಡೆ, ಹೌದಾ? ಈ ಚಿತ್ರ ಹೈಲೈಟ್ ಮಾಡ್ಲಿಕ್ಕೆ, ಹೌದಾ? ಇದು ಪೂರ್ಣ ಸಂಖ್ಯೆ ಆಯ್ತು. ಈಗ ಎರಡನೇದಕ್ ಬರೋಣ. ಎರಡನೇದಲ್ಲಿ ಒಟ್ಟಾರೆ ಎಷ್ಟು ಭಾಗಗಳಿದಾವೆ? 4 ಭಾಗಗಳಿದಾವೆ. ಇದು ಎಲ್ಲಿ ಬರ್ತದೆ? ಇದು ಛೇದದಲ್ಲಿ ಬರುತ್ತೆ, ಹೌದಲ್ಲ? ಛೇದಕ್ಕೆ ನಾವ್ ಏನ್ ಹೇಳ್ತೀವಿ? ಒಟ್ಟಾರೆ ಎಷ್ಟು ಭಾಗಗಳಿರ್ತಾವೆ ಒಂದು ಆಕಾರದಲ್ಲಿ ಇರ್ಬೋದು ಅಥವಾ ಒಂದು ಸಂಖ್ಯೆಯಲ್ಲಿ ಇರ್ಬೋದು, ಅದನ್ನ ನಾವು ಅಲ್ಲಿ ಬರಿಬೇಕು, ಹೌದಾ? ಈಗ ಅಂಶದಲ್ಲಿ ಏನ್ ಬರುತ್ತೆ? ಅಂಶದಲ್ಲಿ ಎಷ್ಟು ಪಾರ್ಟ್ ಹೈಲೈಟ್ ಆಗ್ಯಾವ? ಎಷ್ಟ್ ಆಗ್ಯಾವ ಇಲ್ಲಿ? 3 ಪಾರ್ಟ್ ಹೈಲೈಟ್ ಆಗ್ಯಾವ, ಹೌದಲ್ಲ? ಸೊ 3 ಪಾರ್ಟ್ ನಾನು ಇಲ್ಲಿ ಕೂಡಿಸ್ತೀನಿ, 3 ನಂಬರ್. ಈಗ ನೋಡೋಣ. ಇದು ಆಯ್ತು. ಈಗ ನೆಕ್ಸ್ಟ್, ಇಲ್ಲಿ ಎಷ್ಟು ಭಾಗಗಳಿದಾವೆ? ಇಲ್ಲಿ ನೋಡ್ಬೋದು ನೀವು, ಒಟ್ಟಾರೆ 4 ಚಿತ್ರಗಳು ಅದಾವ. 4 ಚಿತ್ರದಲ್ಲಿ ಪೂರ್ಣ ಸಂಖ್ಯೆ ಉಳ್ಳಂತಹ ಎಷ್ಟು ಆಕಾರಗಳಿದಾವೆ? 1, 2, 3. ಯಾಕಂದ್ರೆ ಈ 3 ಪಾರ್ಟ್ ಏನಾಗ್ಯಾವ? ಹೈಲೈಟ್ ಆಗ್ಯಾವ, ಹೌದಲ್ಲ? ಅಂದ್ರೆ ಪೂರ್ಣ ಸಂಖ್ಯೆ ಎಷ್ಟಾಯ್ತು? 3 ಆಯ್ತು, ಹೌದಲ್ಲ? 3 ಇಲ್ಲಿ ಕೂಡಿಸ್ತೀನಿ. ಈಗ 4ನೇದ್ರಲ್ಲಿ ನೀವೇನ್ ನೋಡ್ತೀರಿ? ಇಲ್ಲಿ ಎಷ್ಟು ಭಾಗಗಳಾಗ್ಯಾವ? 3 ಭಾಗಗಳಾಗ್ಯಾವ, ಹೌದಲ್ಲ? 3 ಭಾಗ. ಅದ್ರಲ್ಲಿ ಎಷ್ಟು ಭಾಗ ಹೈಲೈಟ್ ಆಗೈತಿ? ಒಂದೇ ಭಾಗ ಹೈಲೈಟ್ ಆಗೈತಿ. ಅಂದ್ರೆ ನಾನಿಲ್ಲಿ ಒಂದನ್ನು ಕೂಡಿಸ್ತೀನಿ ಅಂತ. ಎಸ್, ಇಲ್ಲಿ ನೋಡೋಣ. ಇದು ಕೂಡ್ತಿದ್ದಾನೆ, ಇದು ಕೂಡ್ತು. ಈಗ ಈಗ ಮೂರನೇದ್ ಏನ್ ಹೇಳ್ತದ? ಇದ್ರೊಳಗ ಎಷ್ಟು ಒಟ್ಟಾರೆ ಪೂರ್ಣ ಸಂಖ್ಯೆ ಅದಾವ? 2 ಅದಾವ. ಯಾಕಂದ್ರ ಇವ್ 2 ಚಿತ್ರ ಏನಾಗ್ಯಾವ? ಆಕಾರ ಪೂರ್ತಿ ಹೈಲೈಟ್ ಆಗ್ಯಾವ, ಹೌದಲ್ಲ? ಅಂದ್ರೆ ಇದು ಪೂರ್ಣ ಸಂಖ್ಯೆ ಎಷ್ಟ್ ಐತಂತ ಅರ್ಥ? 2 ಐತಂತ ಹೇಳ್ತ, ಹೌದಲ್ಲ? 1, 2. ಈ ಮೂರನೇ ಆಕಾರದಾಗ ಏನಾಗೈತಿ? ಇದ್ರಲ್ಲಿ 3 ಭಾಗಗಳಿದಾವೆ. ಅದ್ರಲ್ಲಿ ಒಂದು ಏನಾಗೈತಿ? ಹೈಲೈಟ್ ಆಗೈತಿ, ಹೌದಲ್ಲ? ಸೊ ಇದು 3 ಏನಾಗುತ್ತೆ? ಛೇದಕ್ಕೆ ಬರುತ್ತೆ. ಇದು ಒಂದ್ ಏನಂದ್ರೆ ಅಂಶಕ್ಕೆ ಬರುತ್ತೆ. ಈಗ ನೋಡೋಣ, ಚೆಕ್ ಮಾಡಿ. ಎಸ್, ಇದು ಕರೆಕ್ಟ್ ಆಯ್ತು. ಸೊ ಈ ತರ ನೀವ್ ಏನ್ ಮಾಡಬಹುದು? ಸಮ ಭಿನ್ನರಾಶಿ ಮತ್ತು ಮಿಶ್ರ ಭಿನ್ನರಾಶಿಗೆ ಇರಬಹುದು, ಅಥವಾ ಆ ವಿಷಮ ಭಿನ್ನರಾಶಿ, 3 ಪ್ರಕಾರಗಳಿಗೆ ನೀವ್ ಏನ್ ಮಾಡ್ಬೋದು? ಭಿನ್ನರಾಶಿಗೆ ಸಂಖ್ಯೆ ಮೂಲಕನೂ ಕೂಡ ಅದನ್ನ ಗುರುತಿಸಬಹುದು, ಮತ್ತೆ ಚಿತ್ರಗಳ ಮೂಲಕನೂ ಕೂಡ ಭಿನ್ನರಾಶಿಯನ್ನು ನಾವು ಬರೀಬಹುದು, ಹೌದಲ್ಲ? ಈಗ ಮುಂದಿನ ಒಂದು ಪಾಠಕ್ಕೆ ಹೋಗೋಣ. ಅದೇನಂದ್ರೆ ಈಕ್ವಾಲಿಟಿ ಲ್ಯಾಬ್ ಅಂತ ಬಂದ್ರು. ಅಂದ್ರೆ ಈಕ್ವಾಲಿಟಿ ಲ್ಯಾಬ್ ಅಂದ್ರೆ ಏನದರ ಅರ್ಥ? ಸಮ ಭಿನ್ನ ರಾಶಿ ಬಗ್ಗೆ ನಾವು ಮಾತಾಡೋಣ. ಎದ್ರ ಬಗ್ಗೆ? ಸಮ ಭಿನ್ನ ರಾಶಿ. ನಾವ್ ಈಕ್ವಲೆಂಟ್ ಫ್ರಾಕ್ಷನ್ಸ್ ಅಂತನೂ ಕೂಡ ಹೇಳ್ತೀವಿ, ಹೌದಲ್ಲ? ಸಮ ಭಿನ್ನ ರಾಶಿ ನೀವು ಸಿಮ್ಯುಲೇಷನ್ ಮುಖಾಂತರ ಹೇಗೆ ನೋಡಬಹುದು, ಹೌದಲ್ಲ? ಇಲ್ಲಿ ನೀವು ಏನ್ ನೋಡಾತ್ತೀರಿ? ಇಲ್ಲಿ ಏನಿದೆ ಅಂದ್ರೆ ಇಲ್ಲಿ 4 ತರದ ಪ್ರಕಾರಗಳಿದಾವೆ, ಹೌದಾ? ಈ 4 ತರದ ಪ್ರಕಾರಗಳು ಎದಕ್ಕೆ ಸಂಬಂಧಪಟ್ಟದೆ? ಈ ಪಾರ್ಟ್ಗೆ ಸಂಬಂಧಪಟ್ಟಂತೆ. ಆಮೇಲೆ ಇದ್ರಲ್ಲಿ 2 ಭಾಗಗಳಿದಾವೆ, 2 ಪ್ರಕಾರ ಅದಾವ. ಈ ಎದಕ್ ಸಂಬಂಧಪಟ್ಟೈತೆ ಅಂದ್ರೆ ಇದಕ್ ಸಂಬಂಧಪಟ್ಟೈತಿ, ಹೌದಾ? ಈಗ ನೋಡಿ, ಇಲ್ಲೇನಿದೆ? ನಾವ್ ಯಾವ ಆಕಾರನ ಚೂಸ್ ಮಾಡಿರ್ತೇವಲ್ಲ ಅದ್ರದ್ದು ಹಲವಾರು ಉದಾಹರಣೆ ಇಲ್ಲಿ ಬರ್ತಾವೆ. ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಹಸಿರು ಕಲರ್ದ ಒಂದು ಸರ್ಕಲ್ ತಗೊಂಡಿದ್ದೀನಿ. ಅದ್ ಇಲ್ಲಿ ಬಂದಿದೆ. ಈಗ ಬೇಕಂದ್ರೆ ಇದಕ್ಕೂ ನಾನು ಶಿಫ್ಟ್ ಮಾಡ್ಕೋಬಹುದು. ಈ ತರ ನೋಡಾತೀನಿ ನೀವ್ ಹೆಂಗ್ ಚೇಂಜ್ ಆಗತ್ತದ ಅಂತ, ಅಥವಾ ನಂಬರ್ ಲೈನ್ ನೋಡ್ಕೋಬಹುದು ನಾವ್ ಈ ತರ, ಹೌದಲ್ಲ? ನಿಮ್ಗೆ ಯಾವ್ದು ಬೇಕು ಅದೇ ರೀತಿ ನೀವು ಮಾಡ್ಕೊಂತ ಹೋಗ್ಬಹುದು, ಹೌದಾ? ನಾನಿಲ್ಲಿ ಈ ಭಾಗನ ತಗೊಂಡೆ ಅಂತ ತಿಳ್ಕೊಳಿ. ಇಲ್ಲಿ ನೀವೇನ್ ಮಾಡ್ಬೋದು? ಇಲ್ಲಿ ಭಿನ್ನ ರಾಶಿಗಳದಾವ 2 ಪ್ರಕಾರ. ಈ ಭಿನ್ನ ರಾಶಿ ಇದಕ್ಕೆ ಸಂಬಂಧಪಟ್ಟಂತೆ, ಈ ಭಿನ್ನ ರಾಶಿ ಎಲ್ಲ ಇದಕ್ ಸಂಬಂಧಪಟ್ಟಂತೆ. ನೀವು ಹೆಂಗ ವ್ಯಾಲ್ಯೂಸ್ ಮೌಲ್ಯಗಳು ಚೇಂಜ್ ಮಾಡ್ಕೊಂತ ಹೋಗ್ತಿರ್ಲಾ, ಬದಲಾಯಿಸ್ಕೊಂತ ಹೋಗ್ತಿರ್ಲಾ, ಅದೇ ರೀತಿ ಏನಾಗ್ತದ? ಸಮವಾಗಿ ಅದರದ್ದು ಸಮವಾಗಿ ಇರುವಂತಹ ಮೌಲ್ಯ ಕೂಡ ಬರ್ಕೊಂತ ಹೋಗ್ತದೆ, ಸರಿನಾ? ಈಗ ನೋಡೋಣ. ಇಲ್ಲಿ ಇದನ್ನ ನಾನು ಹೆಚ್ಚಿಗೆ ಮಾಡ್ಕೊಂತ ಹೋದೆ. ಇಲ್ಲಿ ನೋಡಿ, 1/1 ಅಂದ್ರೆ ಪೂರ್ತಿ 1 ಭಾಗ ಆಯ್ತು ಅಂತ ಹೇಳ್ತೀವಿ. ಇದ್ರ ಸಮದಲ್ಲಿ ಏನಿದೆ? 2/2 ಅಂತ ಇದೆ. ಅಂದ್ರೆ ಇಲ್ಲಿ ನೀವು ಏನ್ ನೋಡ್ಬೋದು? ಇಲ್ಲಿ ನೋಡಿ, ಇದು ಒಂದು ಪೂರ್ತಿ 0 to 1, ಹೌದಾ? 0ಇಂದ 1 ತನ ಪೂರ್ತಿ ಒಂದು ಲೈನ್ ಇದೆ. ಇದ್ರಲ್ಲಿ ಎಷ್ಟು ಭಾಗಗಳಾಗ್ಯಾವ? 2 ಭಾಗಗಳಾಗ್ಯಾವ, ಹೌದಾ? ಇದು 1ನೇ ಭಾಗ, ಇದು 2ನೇ ಭಾಗ. ಇದೇನ್ ಹೇಳಾತದ? ಎರಡಲ್ಲೂ ಪೂರ್ತಿ 2, ಹೌದಾ ಅಂತ ಇಲ್ಲಿ ತೋರಿಸ್ಕೊಡಾತದ. ಇದನ್ನ ನಾನು ಹೆಚ್ಚಿಗೆ ಮಾಡಿದೆ ಅಂತ ತಿಳ್ಕೊಳ್ಳಿ. ಈ ಕೆಳಗಿಂದ ಸಂಖ್ಯೆ ನಾನು ಹೆಚ್ಚಿಗೆ ಮಾಡಿದೆ, ಅಂದ್ರೆ ಅರ್ಧ ಮಾಡಿದೆ, ಹೌದಾ? ಅರ್ಧ ಮಾಡಿದೆ ನಾ ಇಲ್ಲಿ ನೋಡ್ಬೋದು. ಆಟೋಮೆಟಿಕ್ ಏನಾಯ್ತು? ಇಲ್ಲಿ ಡಿಕ್ರೀಸ್ ಆಯ್ತು, ಹೌದಾ? ಇದರ ಸಮವಾಗಿ ಯಾವ ಒಂದು ಸಂಖ್ಯೆ ಬರುತ್ತೆ? 2/4 ಅಂತ ಬರುತ್ತೆ. ಹೇಗೆ ನೋಡಿ, ಇಲ್ಲಿ ಏನಾಯ್ತು? ಇಲ್ಲಿ ನೋಡಿ, ಇಷ್ಟಿತ್ತದು, ಹೌದಾ? ಇದನ್ನ ನಾನು ಹೆಚ್ಚಿಗೆ ಮಾಡೋದ್ರಿಂದ ಏನಾಯ್ತು? ಆಟೋಮೆಟಿಕ್ ಇಲ್ಲಿ 2 ಭಾಗಗಳಿದ್ದು ಮೊದ್ಲು
ಮತ್ತೀಗ ಏನಾದ್ರು 4 ಭಾಗಗಳಾದವು. ಯಾವ್ಯಾವು? 1, 2, 3, 4. ಒಟ್ಟಾರೆ ಎಷ್ಟು ಭಾಗಗಳಾದವು? 4 ಭಾಗಗಳಾದವು. ಈಗ 4 ಭಾಗದಲ್ಲಿ ನಾವು ಎಷ್ಟು ಭಾಗಗಳನ್ನ ಹೈಲೈಟ್ ಮಾಡತ್ತೀವಿ? 2 ಭಾಗ. ಹೌದಾ? 2 ಭಾಗ ಅಂದ್ರೆ ಇದು ಒಂದನೇದ್ದು, ಇದು ಎರಡನೇದ್ದು ಭಾಗ. ಹೌದಾ? ಹೌದಲ್ಲ? ನೋಡ್ರಿ ಇಲ್ಲಿ ನಾವ್ ಎಷ್ಟ್ ಬೇಕಷ್ಟು ಹೆಚ್ಚಿಗೆನೂ ಮಾಡ್ಕೊತ ಹೋಗ್ಬೋದು. 2 ಭಾಗಗಳದ ಅಂದ್ರೆ ಇದನ್ನ ನಾವು ಕ್ಯಾನ್ಸಲ್ ಮಾಡಿದಾಗ ಎಷ್ಟು ಬರುತ್ತೆ? 2 1 2, 2 2 4. ಮತ್ತು ನಮ್ಗೆ ಆನ್ಸರ್ ಏನ್ ಬಂತು? ಸಮವಾಗಿ ಏನ್ ಬಂತು? ಅರ್ಧನೇ ಬಂತು. 1/2 ಅಂತಾನೆ ಬಂತು ಇಲ್ಲಿ ಕೂಡ. ಅಂದ್ರೆ ಸಮ ಭಿನ್ನ ರಾಶಿ ಅಂತ ಇದಕ್ಕೆ ನಾವು ಹೇಳ್ತೀವಿ. ಹೌದಲ್ಲ? ಸಮ ಭಿನ್ನ ರಾಶಿ. ಸೊ ಇದ್ರ ಮೂಲಕ ನೀವು ಸಮ ಭಿನ್ನ ರಾಶಿ ಕೂಡ ಅವರಿಗೆ ಹೇಳ್ಕೊಡ್ಬೋದು. ಇದ್ರಲ್ಲೇ ಒಂದು ಗೇಮ್ ಕೂಡ ಇದೆ, ಅದನ್ನು ನೀವು ಮಾಡಬಹುದು. ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಹಲವಾರು ಏನಿದೆ, ಇದು ಬ್ಯಾಕ್ ಬಟನ್, ಇದನ್ನ ಮತ್ತೆ ರಿಫ್ರೆಶ್ ಮಾಡುವಂತ ಬಟನ್. ಇಲ್ಲಿ ಒಂದು ತೂಕದ ಏನ್ ಇದು ಇರುತ್ತಲ್ಲ, ವಜನ್ ಅದ ಲೆವೆಲ್ ಇದಲ್ಲ, ಅದನ್ನ ಇಟ್ಟಿದ್ದಾರೆ. ಅದರಂತೆ ಇಲ್ಲಿ ಕೆಲವೊಂದಿಷ್ಟು ಸಂಖ್ಯೆ ಕೊಟ್ಟಿದ್ದಾರೆ, ಕೆಲವೊಂದಿಷ್ಟು ಆಕಾರಗಳು ಕೊಟ್ಟಿದ್ದಾರೆ. ಹೌದಾ? ನಾವು ಸಂಖ್ಯೆಗಳನ್ನು ಆಕಾರಕ್ಕೆ ಹೊಂದಿಸಿ ಕೊಡ್ಬೇಕು. ಹೌದಾ? ಈಗ ಅದನ್ನ ಮಾಡೋಣ. ಈಗ ಫಸ್ಟಿಗೆ ನಾನು 2/4 ಅಂತ ಇಲ್ಲಿ ಕುಂದಿರ್ಸಿದೆ. ಸೊ ಇದಕ್ಕೆ ಹೇಳ್ಕೊಡುವಂತ ಒಂದು ಚಿತ್ರ ಇಲ್ಲಿ ಯಾವ್ದಿದೆ? ಯಾವ್ದಿದೆ? ನೀವ್ ಹೇಳ್ಬೋದಾ ಯಾವ್ದಿದೆ ಅಂತ? ನೋಡಿ ಇಲ್ಲಿ ಎಷ್ಟು ಕೊಂಡಿದೆ ಚಿತ್ರಗಳು. ಹೌದಲ್ಲ? ಯಾವ್ದಿದೆ? ಇದ್ ನೋಡಿ, ಇದು ನೋಡಿದ್ರೆ ಇದರಲ್ಲಿ ಒಟ್ಟಾರೆ 2 ಇದಾವೆ. ಆದ್ರೆ ಇಲ್ಲಿ 1 2 3 4 ಒಟ್ಟಾರೆ ಭಾಗಗಳಿದಾವೆ. ಇದರಲ್ಲಿ ಹೈಲೈಟ್ ಎಷ್ಟಾಗ್ಯಾವ? 1 2 3 ಅಷ್ಟೇ ಹೈಲೈಟ್. ಇದು ಬರೋದಿಲ್ಲ, ಯಾಕಂದ್ರೆ ನಮ್ಗ 4ರಲ್ಲಿ 2 ಹೈಲೈಟ್ ಆಗಿರೋದ್ ಬೇಕು. ಇಲ್ಲಿ ನೋಡಿ, ಇಲ್ಲಿ ಬರೀ 2 ಹೈಲೈಟ್ ಆಗಿದಾವ. ಇಲ್ಲಿ ಎಷ್ಟು ಒಟ್ಟಾರೆ ಭಾಗಗಳಿದಾವೆ? 1 2 3 4 5 6. 6 ಇದಾವೆ. 6ರಾಗ ಬರೀ 2 ಹೈಲೈಟ್ ಆಗೈತಿ. ಹೌದಾ? ಇಲ್ಲೂ ಕೂಡ ಒಟ್ಟಾರೆ 2 ಭಾಗಗಳಿದಾವೆ, ಅದ್ರಲ್ಲಿ ಒಂದೇ ಹೈಲೈಟ್ ಆಗೈತಿ. ಇದು ಬರೋದಿಲ್ಲ. ಅಂದ್ರೆ ಇಲ್ಲಿದೆ ನೋಡಿ, ಈ ಒಂದು ಚಿತ್ರ ಬರುತ್ತೆ. ಇದ್ರಲ್ಲಿ ಒಟ್ಟಾರೆ ಎಷ್ಟು ಹೈಲೈಟ್ ಆಗಿದಾವೆ? 1 2 3 4. 4ರಲ್ಲಿ 2 ಭಾಗಗಳು ಹೈಲೈಟ್ ಆಗಿದ್ದಾವೆ. ಹೌದಲ್ಲ? ಇದನ್ನ ಇಲ್ಲಿ ಕೂಡಿಸ್ತೀನಿ, ಚೆಕ್ ಮಾಡೋಣ. ಇದು ಕರೆಕ್ಟ್ ಆಯ್ತು. ಹೌದಲ್ಲ? ಇದು ಕರೆಕ್ಟ್ ಆಯ್ತು. ಓಕೆ. ಈಗ ಒಂದನೇದ್ದು ಆಯ್ತು. ಈಗ ಎರಡನೇದ್ ತಗೊಳ್ಳೋಣ. 3/4. 3/4 ಅಲ್ಲಿ ಯಾವ್ದು ಬರುತ್ತೆ? ಈ ಜಸ್ಟ್ ನಾವು ಅದನ್ನ ಡಿಸ್ಕಸ್ ಮಾಡಿದ್ವಿ. ಹೌದಲ್ಲ? ಒಟ್ಟಾರೆ ಎಷ್ಟು ಭಾಗಗಳಿದಾವೆ? 1 2 3 4. ಅದರಲ್ಲಿ ಎಷ್ಟು ಭಾಗ ಹೈಲೈಟ್ ಆಗ್ಯಾವ? 3 ಭಾಗ ಹೈಲೈಟ್ ಆಗ್ಯಾವ. ಸೊ ಇದನ್ನ ಇಲ್ಲಿ ಕೂಡಿಸ್ತೀನಿ, ನಾನು ಕುಂದಿರ್ಸ್ತೀನಿ. ಚೆಕ್. ಇದು ಕೂಡ ಆಯ್ತು. ಹೌದಲ್ಲ? ಎಸ್. ಈಗ 2/3 ಅಂತ ನೋಡೋಣ. ಈಗ 2/3 ಅಂದ್ರೆ 3ರಲ್ಲಿ 2 ಭಾಗ ಹೈಲೈಟ್ ಆಗಿದೆ. ಇಲ್ಲಿ ಇದೆಯಲ್ಲ, 3ರಲ್ಲಿ 2 ಭಾಗ ಹೈಲೈಟ್ ಆಗಿದೆ. ಚೆಕ್. ಇದು ಕೂಡ ಸರಿ ಆಯ್ತು. ಹೌದಲ್ಲ? ಈಗ ನೀವು ಮತ್ತೆ ಬೇಕಂದ್ರೆ ಏನ್ ಇಲ್ಲಿ ನೋಡ್ಬೋದು ನೀವು, ಈ ಒಂದು ಚಿತ್ರ ಇಲ್ಲಿ ಕೂಡಿಸ್ತೀನಿ. ಹೌದಾ? 3ರಲ್ಲಿ 1 ಭಾಗ ಹೈಲೈಟ್ ಆಗಿದೆ. ಇಲ್ಲೂ ಕೂಡ 3ರಲ್ಲಿ 1 ಭಾಗ ಹೈಲೈಟ್ ಆಗೈತೆ, ಅದನ್ನ ಇಲ್ಲಿ ಕುಂದಿರ್ಸ್ತೀನಿ. ಇದು ಚೆಕ್ ಮಾಡೋಣ. ಇದು ಕೂಡ ಕರೆಕ್ಟ್ ಆಯ್ತು. ಹೌದಲ್ಲ? ಇದು ಕೂಡ ಕರೆಕ್ಟ್ ಆಯ್ತು. ಈಗ ಇದನ್ನ ತಗೊಳ್ಳೋಣ. ಇದ್ರಲ್ಲಿ ಒಟ್ಟಾರೆ ಎಷ್ಟು ಭಾಗಗಳದಾವ? 1 2 3 4 5 6. 6ರಲ್ಲಿ 2 ಭಾಗ ಹೈಲೈಟ್ ಅಂದ್ರೆ ಇದು ಬರುತ್ತೆ. ಹೌದಾ? 6ದಾಗ 2 ಹೈಲೈಟ್ ಆಗ್ಯಾವ. ಚೆಕ್. ಇದು ಕೂಡ ಕರೆಕ್ಟ್ ಆಯ್ತು. ಆಮೇಲೆ ಇದನ್ನ ತಗೊಳ್ಳೋಣ. 1ರಲ್ಲಿ 2 ಭಾಗ, ಇದು ಒಂದೇ ಐತಿ ನಮ್ ಕಡೆ, ಇದನ್ನ ಕುಂದಿರ್ಸ್ಬಿಡೋಣ. ಚೆಕ್. ಇದು ಕೂಡ ಕರೆಕ್ಟ್ ಆಯ್ತು. ಎಸ್. ಸೊ ಈ ತರ ನೀವು ಗೇಮ್ಸ್ ಅನ್ನು ಕೂಡ ಮಕ್ಕಳಿಗೆ ಆಡಿಸ್ಬೋದು. ಅದ್ರ ಜೊತೆಗೆ ನೀವು ಏನ್ ಹೇಳ್ಬೋದು, ಇಲ್ಲಿ ಸಮ ಭಿನ್ನ ರಾಶಿ ಬಗ್ಗೆ ಕೂಡ ಹೇಳ್ಬೋದು. ಈಗ ಇಲ್ಲಿ ನೋಡಿ, ನೀವಿಲ್ಲಿ ಇನ್ನೊಂದು ಸಮ ಭಿನ್ನ ರಾಶಿಗೆ ನೀವು ಹೇಗೆ ಬರ್ಕೊಂತ ಹೋಗ್ಬಹುದು, ಇಲ್ಲ ನಿಮಗ್ ತೋರಿಸ್ಕೊಡ್ತೀನಿ. ಈಗ ನೀವ್ ಹೇಗ್ ಬರ್ಕೊಂತ ಹೋಗ್ಬೋದಂತ ಇಲ್ಲಿ ಐತ್ ನೋಡಿ. ಈಗ ನೋಡ್ರಿ, ಒಂದನೇ ಪ್ರಶ್ನೆ ಏನಿದೆ, ಇಲ್ಲಿ ಏನ್ ಹೇಳ್ತದೆ ಹೆಡ್ಡಿಂಗ್? ರೈಟ್ ಈಕ್ವಲೆಂಟ್ ಫ್ರಾಕ್ಷನ್ಸ್ ಅಂತ ವಿತ್ ಡಿಫರೆಂಟ್ ನ್ಯೂಮರೇಟರ್ಸ್ ಅಂಡ್ ಡಿನಾಮಿನೇಟರ್ಸ್. ಅಂದ್ರೆ ಸಮ ಭಿನ್ನ ರಾಶಿಯನ್ನು ನಾವು ಬರಿಬೇಕು. ಏನನ್ನು ಉಪಯೋಗಿಸಿ? ಇದ್ರ ಮೂಲಕ ಬೇರೆ ಬೇರೆ ಅಂಶ ಮತ್ತೆ ಛೇದನ್ನು ಉಪಯೋಗಿಸಿ ನಾವು ಸಮ ಭಿನ್ನ ರಾಶಿ ಬರಿಬೇಕು. ಹೌದಲ್ಲ? ಈಗ ಮೊದಲನೇ ಪ್ರಶ್ನೆ ಇದೆ, 3/9 ಅಂದ್ರೆ 9ರಲ್ಲಿ 3 ಭಾಗಗಳಿದಾವೆ. ಇಲ್ಲಿ ನೋಡ್ ನೀವು, ಇಲ್ಲಿ ನೋಡಬಹುದು ನೀವು. ಅದರದೇ ಚಿತ್ರ ಕೂಡ ಇಲ್ಲಿ ನಿಮ್ಗೆ ಬಂದಿದೆ. ಇಲ್ಲಿ ಒಟ್ಟಾರೆ 9 ಭಾಗಗಳದಾವ್. 9 ಭಾಗಗಳಲ್ಲಿ 3 ಭಾಗ ಹೈಲೈಟ್ ಆಗೈತೆ. ಹೌದಲ್ಲ? ಸೊ ಈಗ ನೀವ್ ಏನ್ ಹೇಳ್ತೀರಿ? ಇದ್ರ ಸಮವಾಗಿ ನೀವು ಏನ ಇದೆ ಭಿನ್ನ ರಾಶಿ ಹೇಳ್ಕೊಂತ ಹೇಳ್ಬೇಕು.
ಮೂರ್ ಎಷ್ಟರ್ಲೆ 15 ಆಗ್ತದ? 3 5ಲೆ 15 ಆಗ್ತದ, ಹೌದಲ್ಲ? 3 5ಲೆ 15 ಆಗ್ಬೇಕು. ಅಂದ್ರೆ ನಾವಿಲ್ಲಿ ಇದ್ರ ಸಮವಾಗಿ ನಾವು ಬರಿಬೇಕಂದ್ರೆ 9 ಎಷ್ಟರಲ್ಲೇ ಗುಣಾಕಾರ ಮಾಡ್ಬೇಕು? 9 5ರಲ್ಲೇ ಗುಣಾಕಾರ ಮಾಡ್ಬೇಕು, ಹೌದಲ್ಲ? ಯಾಕಂದ್ರೆ 3 5ಲೆ 15 ಅಂದ್ರೆ 9 5ಲೆ ಅದನ್ನ ಗುಣಾಕಾರನ ಮಾಡಿದಾಗ ನಮ್ಗೆ ಇದ್ರದ್ದು ಸಮವಾಗಿ ಭಿನ್ನರಾಶಿ ಸಿಗ್ತದೆ, ಹೌದಲ್ಲ? 9 5ಲೆ ಎಷ್ಟು? 45, ಹೌದಲ್ಲ? ನೆಕ್ಸ್ಟ್, ಈಗ 3 5ಲೆ 15, 9 5ಲೆ 45 ಅಂದ್ರೆ ನಾವು 15 ಮತ್ತೆ ಎಷ್ಟರಲ್ಲೇ ಗುಣಾಕಾರ ಮಾಡ್ಬೇಕು? 5ರಲ್ಲೇ ಗುಣಾಕಾರ ಮಾಡ್ಬೇಕು. ಅಂದ್ರೆ 15 5ಲೆ ಎಷ್ಟು? 75, ಹೌದಾ? 15 5ಲೆ 75. ಈಗ 45 ಎಷ್ಟರಲ್ಲೇ ಗುಣಾಕಾರ ಮಾಡ್ಬೇಕು? 5ಲೆ ಗುಣಾಕಾರ ಮಾಡ್ಬೇಕು. ಅಂದ್ರೆ 45ಲೆ 5 ಎಷ್ಟು ಬರುತ್ತೆ? 225, ಹೌದಲ್ಲ? ಈಗ ಚೆಕ್ ಮಾಡೋಣ. ಕರೆಕ್ಟ್ ಆಯ್ತು, ಹೌದಲ್ಲ? ಕರೆಕ್ಟ್ ಆಯ್ತು, ಹೌದು. ಈ ತರ ನೀವ್ ಏನ್ ಮಾಡ್ಬೋದು, ಈಗ ನಾನ್ ಮತ್ ಹೊಸ ಪ್ರಾಬ್ಲಮ್ ಅಂತ ಇಲ್ಲಿ ಹೇಳ್ತೀನಿ, ಇಲ್ಲಿ ಮತ್ ಬಂದ್ ಈ ತರ ನೀವ್ ಏನ್ ಮಾಡ್ಬೋದು, ಮಕ್ಳಿಗೆ ಕ್ವೆಶನ್ಸ್ ಕೂಡ ಸಿಮ್ಯುಲೇಷನ್ ಮುಖಾಂತರ ನಾವಿಲ್ಲಿ ಅವರಿಗೆ ಸಾಲ್ವ್ ಮಾಡಿ ತೋರಿಸ್ಬೋದು, ಹೌದಾ? ಈಗ ನೋಡ್ರಿ, ಈಗ ಎರಡನೇದಿದೆ. 8ದಾಗ 6 ಭಾಗಗಳಿದಾವ, ಹೌದಲ್ಲ? 6/8 ಅಂತ ಹೇಳ್ತೀವಿ. 6 ಎಷ್ಟರ್ಲೆ ಗುಣಾಕಾರ ಮಾಡಿದ್ರೆ 12 ಬರುತ್ತ? 6 2ಲೆ ಮಾಡಿದ್ರೆ ಗುಣಾಕಾರ ಮಾಡಿದ್ರೆ 12 ಬರುತ್ತೆ, ಹೌದಲ್ಲ? 6 2ಲೆ 12. ಅಂದ್ರೆ 8 ನಾವು ಎಷ್ಟರಲ್ಲೇ ಗುಣಾಕಾರ ಮಾಡ್ಬೇಕು? 8 ನಾವು 2ಲೆ ಮಾಡ್ಬೇಕು, ಹೌದಲ್ಲ? 2ಲೆ ಮಾಡ್ಬೇಕು. ಒಂದ್ಸಲ ಈಗ ಮಾಡೋಣ ಅಂತ. 8 2ಲೆ 16, ಹೌದಲ್ಲ? ಸೊ 6 2ಲೆ 12, 8 2ಲೆ 16 ಆಯ್ತು, ಹೌದಲ್ಲ? ಈಗ ನಾವು 12 ಎಷ್ಟರಲ್ಲೇ ಗುಣಾಕಾರ ಮತ್ತೆ 2ಲೆ ಮಾಡ್ಬೇಕು. 12 2ಲೆ ಎಷ್ಟು? 24. 16 2ಲೆ ಎಷ್ಟು? 32, ಹೌದಲ್ಲ? 32 ಚೆಕ್ ಮಾಡೋಣ. ಕರೆಕ್ಟ್. ಸೊ ಈ ತರ ನೀವು ಏನ್ ಮಾಡಬಹುದು, ಸಿಮ್ಯುಲೇಷನ್ ಮುಖಾಂತರ ಭಿನ್ನ ರಾಶಿಯ ಬಗ್ಗೆ ತಿಳಿಸ್ಕೊಡ್ಬೋದು. ನಾನು ಇವತ್ತು ಏನೇನ್ ಪ್ರಯತ್ನ ಮಾಡಿದೆ ಸಿಮ್ಯುಲೇಷನ್ ಮುಖಾಂತರ ತಿಳಿಸ್ಕೊಡ್ಲಿಕ್ಕಂದ್ರೆ, ಭಿನ್ನ ರಾಶಿಯ ಅರ್ಥ, ಭಿನ್ನ ರಾಶಿಗಳ ಭಾಗ, ಭಿನ್ನ ರಾಶಿಯಲ್ಲಿ ಎಷ್ಟು ಪ್ರಕಾರಗಳಿವೆ, ಮತ್ತು ಸಮ ಭಿನ್ನ ರಾಶಿಯ ಬಗ್ಗೆ ನಾನು ನಿಮ್ಗೆ ತೋರಿಸ್ಕೊಟ್ಟೆ ಸಿಮ್ಯುಲೇಷನ್ ಮುಖಾಂತರ, ಹೌದಾ? ಸೊ ಇವತ್ತಿನ ನಂದು ಒಂದು ಏನ್ ಭಿನ್ನ ರಾಶಿಯ ಒಂದು ವಿಷಯ ಇದೆ, ಅದನ್ನ ಇಲ್ಲಿಗೆ ನಾನು ನಿಲ್ಸುತ್ತೇನೆ. ನಿಮ್ಮಲ್ಲಿ ಇರುವಂತಹ ಯಾವುದೇ ತರದ ಒಂದು ಡೌಟ್ಸ್ ಆಗಿರಬಹುದು ಅಥವಾ ಪ್ರಶ್ನೆಗಳಿರಬಹುದು, ನೀವು ನನಗೆ ಕೇಳಬಹುದು. ಅಥವಾ ಯಾವುದೇ ತರದ ಫೀಡ್ಬ್ಯಾಕ್ ಇದೆ ಅಂದ್ರೂ ಕೂಡ ನೀವು ನನಗೆ ತಿಳಿಸ್ಕೊಡ್ಬೋದು. ಇಲ್ಲಿ ನೀವು ನೋಡ್ಬೋದು, ನಾವು ಫ್ರಾಕ್ಷನ್ಸ್ ಅನ್ನ ಯಾವ ತರ ಇಲ್ಲಿ ನೋಡಿದ್ವಿ. ಸಮ ಭಿನ್ನ ರಾಶಿ, ವಿಷಮ ಭಿನ್ನ ರಾಶಿ, ಮಿಶ್ರ ಭಿನ್ನ ರಾಶಿ, 3 ತರದವನ್ನು ನಾವ್ ಈ ಸಿಮ್ಯುಲೇಷನ್ ಮುಖಾಂತರ ನೋಡಿದ್ವಿ. ಅದ್ರ ಜೊತೆಗೆ ಎಷ್ಟು ಭಾಗಗಳಿದಾವ, ಮತ್ತೆ ಅದರ ಅರ್ಥ ಏನು ಅದನ್ನು ನೋಡಿದ್ವಿ. ಆಮೇಲೆ ಎರಡನೇ ಸಿಮ್ಯುಲೇಷನ್ ಬಂದಿದ್ದು ಭಿನ್ನ ರಾಶಿಯನ್ನು ಹೇಗೆ ನಾವು ಬಿಲ್ಡ್ ಮಾಡ್ತೇವೆ, ಹೇಗೆ ಗುರುತಿಸುತ್ತೇವೆ. ಇಲ್ಲಿ 2 ಲೆವೆಲ್ಸ್ ನೋಡಿದ್ವಿ ನಾವು. ಒಂದ್ರಲ್ಲಿ ಏನಿರ್ತದ, ಒಂದ್ರಲ್ಲಿ ಇಲ್ಲಿ ನೋಡ್ಬೋದು ನೀವು, ಮಿಶ್ರ ಭಿನ್ನ ರಾಶಿಯನ್ನು ನಾವು ಚಿತ್ರಗಳ ಮೂಲಕ ಹೇಗ್ ತೋರಿಸ್ಕೊಡ್ತೇವೆ. ಆಮೇಲೆ ಚಿತ್ರಗಳ ಸಹಾಯದಿಂದ ಮಿಶ್ರ ಭಿನ್ನ ರಾಶಿ ನಾವು ಹೇಗ್ ಬರೆಯುತ್ತೇವೆ ಅಂತ ಇಲ್ಲಿ ನೋಡಿದ್ವಿ. ಅದರ ಜೊತೆಗೆ ಮತ್ತೊಂದೇನಿತ್ತು, ಇಲ್ಲಿ ಈ ತರದ ಸಮ ಭಿನ್ನ ರಾಶಿಯನ್ನು ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡಿದ್ವಿ, ಹೌದಲ್ಲ? ಇಲ್ಲಿ ನೋಡಿ, ಈ ಕೊಟ್ಟಂತ ಭಿನ್ನ ರಾಶಿಗೆ ನಾವು ಚಿತ್ರಗಳ ಮೂಲಕ ತಿಳಿಸಲು ಪ್ರಯತ್ನ ಮಾಡಿದ್ವಿ. ಅದರ ಜೊತೆಗೆ ಇಲ್ಲಿ ಕೊಟ್ಟಿರುವಂತ ಚಿತ್ರಗಳ ಮೂಲಕ ನಾವು ಭಿನ್ನ ರಾಶಿಯನ್ನು ಬರೆಯಲಿಕ್ಕೆ ಪ್ರಯತ್ನ ಮಾಡಿದ್ವಿ. ನೆಕ್ಸ್ಟ್ ಬಂದಿದ್ದು ಮೂರನೇ ಸಿಮ್ಯುಲೇಷನ್. ಎದ್ರ ಬಗ್ಗೆ? ಮೂರನೇ ಸಿಮ್ಯುಲೇಷನ್ ಬಂದಿದ್ದು ನಮ್ಮ ಸಮ ಭಿನ್ನ ರಾಶಿಯ ಬಗ್ಗೆ, ಹೌದಲ್ಲ? ಇಲ್ಲಿ ಹಲವಾರು ಚಿತ್ರಗಳು ಮತ್ತು ಸಂಖ್ಯೆಗಳು ಕೊಟ್ಟಿದ್ವು. ಅದ್ರ ಜೊತೆಗೆ ಅವನ್ನು ನಾವು ಈಕ್ವಲ್ ಮಾಡ್ಲಿಕ್ಕೆ ನೋಡಿದ್ವಿ, ಹೌದಲ್ಲ? ಈಕ್ವಲ್ ಹೆಂಗ್ ಬರಿತೀವಿ, ಸಮವಾಗಿ ಹೆಂಗೆ ಬರಿತೇವೆ ಅಂತ ನೋಡಿದ್ವಿ. ಅದ್ರ ಜೊತೆಗೆ ಇಲ್ಲಿ ಮತ್ತೊಂದೇನಿತ್ತು, ಈಕ್ವಾಲಿಟಿ ಲ್ಯಾಬ್ ಅಂತ ಇತ್ತು, ಹೌದಲ್ಲ? ಹಲವಾರು ಆಕಾರಗಳ ಮೂಲಕ ನಾವು ಸಮ ಭಿನ್ನ ರಾಶಿಯಲ್ಲಿ ನೋಡ್ಕೊಂತ ಹೋಗ್ಬೋದು, ಹೌದಲ್ಲ? ನೋಡ್ಕೊಂತ ಹೋಗ್ಬೋದು. ನಾಲ್ಕನೇದು ಯಾವ್ದು ನೋಡಿದ್ವಿ ನಾವು ಸಿಮ್ಯುಲೇಷನ್? ಇಲ್ಲಿ ಸಮ ಭಿನ್ನ ರಾಶಿ ನೀವ್ ಯಾವ ತರ ಬರಿಬಹುದು, ಪ್ರಶ್ನೆಗಳನ್ನು ಯಾವ ತರ ಉತ್ತರಿಸಬಹುದು ಅಂತ ನಾವಿಲ್ಲಿ ನೋಡಿದ್ವಿ, ಹೌದಲ್ಲ?
ಯಾ ನೀವು ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು, ಯಾವುದೇ ತರದ ಫೀಡ್ಬ್ಯಾಕ್ ಇರ್ಬೋದು ಅಥವಾ ಪ್ರಶ್ನೆಗಳು ಡೌಟ್ಸ್ ಗಳಿದ್ರ ನೀವು ಕೇಳಿದ್ರೆ ನಾವು ಸಾಲ್ವ್ ಮಾಡ್ತೀವಿ. ಓಕೆ, ನನ್ಗೆ ನೀವು ಯಾವುದೇ ತರದ ಪ್ರಶ್ನೆಗಳು ಇಲ್ಲ ಅಂದ್ರೆ, ನಿಮ್ಗೆ ಯಾವುದೇ ತರದ ಡೌಟ್ಸ್ ಇಲ್ಲ ಅಂತ ನಾನ್ ತಿಳ್ಕೊತೀನಿ. ಐ ಹೋಪ್ ನಿಮ್ಗೆ 6ನೇ ತರಗತಿಯದ ಈ ಭಿನ್ನ ರಾಶಿ ಬಗ್ಗೆ ನಾನು ಸಿಮ್ಯುಲೇಷನ್ ಮುಖಾಂತರ ಹೇಳ್ಕೊಟ್ಟಿದ್ದು ನಿಮ್ಗೆ ಚಲೋ ಅನ್ನಿಸ್ತ ಅಂತ ಹೇಳ್ತೀನಿ. ನಮ್ಮ ಪ್ರಯತ್ನ ಒಂದೇ, ತಂತ್ರಜ್ಞಾನದ ಮೂಲಕ ನಾವು ಎಷ್ಟು ಚೆನ್ನಾಗಿ ಶಿಕ್ಷಣವನ್ನು ಕೊಡಬಹುದು ಮಕ್ಕಳಿಗೆ ಅಂತ ನಾವು ಇಲ್ಲಿ ಬಯ ನಿಮ್ಗೆ ಹೇಳಲು ಪ್ರಯತ್ನ ಮಾಡುತ್ತಿದ್ದೇವೆ. ಇಲ್ಲಿ ಯಾವುದೇ ತರದ ಒಂದು ನಿಮ್ಗೆ ಭಿನ್ನರಾಶಿಯ ಬಗ್ಗೆ ಕಾನ್ಸೆಪ್ಟ್ ಹೇಳ್ಬೇಕನ್ನೋದಿಲ್ಲ, ಯಾಕಂದ್ರೆ ಗಣಿತದ ಜ್ಞಾನ ಹೊಂದಂತ ಹಲವಾರು ಶಿಕ್ಷಕರದಾರ, ನೀವೆಲ್ಲಾ ಶಿಕ್ಷಕಿಯರು ಹಲವಾರು ಅದಾರೆ, ಹೌದಲ್ಲ? ಸೊ ನಮ್ದೇನು ಇಲ್ಲಿ ಆನ್ಲೈನ್ ಸಿಮ್ಯುಲೇಷನ್ ಮೂಲಕ ನೀವು ಹೇಗೆ ಗಣಿತವನ್ನು ಹೇಳ್ಕೊಡ್ಬಹುದು ಅಂತ ನಾನಿಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೆ. ಓಕೆ, ಇಲ್ಲಿ ಹಲವಾರು ಚಾಟ್ ಬಾಕ್ಸ್ ಅಲ್ಲಿ ನಾನು ಕೆಲವೊಂದು ನೋಡಬಹುದು ಮೆಸೇಜಸ್. ಎಸ್, ಹಲವಾರು ಜನ ತಮ್ಮ ಹೆಸರನ್ನು ಮಾಡಿದ್ದಾರೆ. ಆ ಓಕೆ, ಒಬ್ರು ಕೂಡ ಡೌಟ್ ಕೂಡ ಕೇಳಿದ್ದಾರೆ. ಗುಡ್ ಮಾರ್ನಿಂಗ್ ಮೇಡಮ್, ಹಿಯರ್ ಸಿಮ್ಯುಲೇಷನ್ಸ್ ಆರ್ ರೆಡಿ ಆರ್ ವಿ ಹ್ಯಾವ್ ಟು ಪ್ರಿಪೇರ್? ಇಲ್ಲ, ಇಲ್ಲಿ ಸಿಮ್ಯುಲೇಷನ್ಸ್ ಆಲ್ರೆಡಿ ರೆಡಿ ಇರ್ತಾವ ಮೇಡಮ್. ನೀವು ಬರೇ ಏನ್ ಮಾಡ್ಬೇಕ, ಬರೇ ಯೂಸ್ ಮಾಡ್ಬೇಕು, ಟೀಚ್ ಮಾಡ್ಲಿಕ್ಕೆ ಕಲಿಸ್ಲಿಕ್ಕೆ ಅಷ್ಟೇ. ಇಲ್ಲಿ ಸಿಮ್ಯುಲೇಷನ್ಸ್ ಆಲ್ರೆಡಿ ರೆಡಿ ಇರ್ತಾವ, ನೀವ್ ಯಾವುದು ಪ್ರಿಪೇರ್ ಮಾಡುವಂತ ಅವಶ್ಯಕತೆ ಇಲ್ಲ. ಎರಡನೇ ಜಗದೀಶ್ ಸರ್ ಅಂತವರು, ಅವರು ಕೂಡ ಡೌಟ್ ಕೇಳಿದ್ದಾರೆ. ವಿಚ್ ಪ್ಲಾಟ್ಫಾರ್ಮ್ ಆರ್ ಯೂಸ್? ವಿಚ್ ಪ್ಲಾಟ್ಫಾರ್ಮ್ ಅಂದ್ರೆ ಗೂಗಲ್ ಅಲ್ಲಿ ನಾವು ಜಿಯೋ ಜಿಬ್ರಾ ವೆಬ್ಸೈಟ್ ಮತ್ತು ಫೆಟ್ ಅಂತ ವೆಬ್ಸೈಟ್ ಯೂಸ್ ಮಾಡ್ತೀವಿ ಸರ್. ಅದನ್ ಮುಖಾಂತರ ನೀವೇನ್ ಮಾಡಬಹುದು, ನೀವು ಸಿಮ್ಯುಲೇಷನ್ಸ್ ಅಂತ ಬಳಸಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು. 1 ಸೆಕೆಂಡ್, ನಾನು ಸ್ಕ್ರೀನ್ ಶೇರ್ ಮಾಡತ್ತೀನಿ. ಇಲ್ಲಿ ಗೂಗಲ್ ಅಲ್ಲಿ ಹೊಸ ಟ್ಯಾಬ್ ನೀವು ಇಲ್ಲಿ ತೆಗೆದುಕೊಂಡ್ರೆ, ಇಲ್ಲಿ ನೀವು PHET ಫೆಟ್ ಅಂತ ಬರೆದ್ರೆ ನಿಮ್ಗೆ ಆಲ್ರೆಡಿ ಇಲ್ಲಿ ಒಂದಂತ ಲಿಂಕ್ ಕಾಣ್ತದ, ಹೌದಲ್ಲ? ಬರೀ ಎಂಟರ್ ಹೊಡಿ ಫೆಟ್ ಅಂತ. ಸೊ ಇಲ್ಲಿ ಮ್ಯಾಥ್ಸ್ ಅಂಡ್ ಸ್ಟಾಟಿಸ್ಟಿಕ್ಸ್ ಅಂತ ಒಂದು ನಿಮ್ಗೆ ಸಿಗ್ತದ. ಇಲ್ಲಿ ಹಲವಾರು ಸಿಮ್ಯುಲೇಷನ್ಸ್ ಅದಾವ, ಅದನ್ನ ನೀವು ಉಪಯೋಗಿಸಬಹುದು ಈ ತರ, ಹೌದಾ? ಎರಡನೇ ವೆಬ್ಸೈಟ್ ಬಂದು ಜಿಯೋ ಜೀಬ್ರಾ ಅಂತ. ನಾನು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ನೋಡಿ, ನೀವು ನೋಡ್ಬೋದು ಲಿಂಕ್ ಬಂದಿದೆ. ಸೊ ಈ ತರ ವೆಬ್ಸೈಟ್ ಇರುತ್ತೆ. ನಿಮ್ಗೆ ಯಾವುದೇ ವಿಷಯ ಬೇಕು ಅದ್ರ ಕುರಿತು ನೀವು ಇಲ್ಲಿ ಟೈಪ್ ಮಾಡಿದ್ರೆ ನಿಮ್ಗೆ ಕಂಟೆಂಟ್ ಅಂತ ಬರುತ್ತೆ. ನಿಮ್ಗೆ ಯಾವ್ದ್ಯಾವ್ದು ಬೇಕಲ್ಲ ಅದು ಇಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಏನ್ ಮಾಡ್ತೀನಿ, ಎಡಿಷನ್ ಆಫ್ ಫ್ರಾಕ್ಷನ್ಸ್ ಅಂತ ಹೊಡಿತೀನಿ. ಭಿನ್ನರಾಶಿಯನ್ನು ಹೇಗೆ ಕೂಡ್ಸುವುದು ಅಂತ ಇಲ್ಲಿ ಹೊಡೆದೆ ಅಂದ್ರೆ, ಇಲ್ಲಿ ಕ್ಲಿಕ್ ಮಾಡಿ ಬರದೆ ಅಂದ್ರೆ, ಕ್ಲಿಕ್ ಮಾಡದೆ ಎಂಟ್ರ್ ಅಂದ್ರೆ ಇಲ್ಲಿ ನೋಡ್ಬೋದು ಹಲವಾರು ಸಿಮ್ಯುಲೇಷನ್ಸ್ ಇಲ್ಲಿ ಆಲ್ರೆಡಿ ರೆಡಿ ಇದ್ದಾವೆ. ನಿಮ್ಗೆ ಯಾವ್ದು ಸೂಟೇಬಲ್ ಆಗ್ತದ ಅದನ್ನ ನೀವು ಯೂಸ್ ಮಾಡ್ಕೋಬಹುದು ಈ ತರ. ಸೊ ಮತ್ತೆ ಯಾರಿಗಾರ ಏನಾರ ಡೌಟ್ಸ್ ಇದ್ರೆ ನೀವು ಕೇಳ್ಬಹುದು, ಅಥವಾ ಯಾವುದೇ ತರದ ಫೀಡ್ಬ್ಯಾಕ್ ಇದೆ ಅಂದ್ರೂ ನೀವು ಹೇಳ್ಬೋದು. ಅನ್ಮ್ಯೂಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ಕೂಡ ಹೇಳ್ಬೋದು. ಎಸ್, ಇಟ್ಸ್ ಓಕೆ ಸರ್. ಯಾವುದೇ ತರದ ಮತ್ತ ಏನಾದ್ರೂ ಡೌಟ್ಸ್ ಇದ್ರೆ ಸಿಮ್ಯುಲೇಷನ್ ಮೂಲಕ ಅಥವಾ ಏನಾದ್ರೂ ಫೀಡ್ಬ್ಯಾಕ್ ಕೊಡ್ಬೋದಂದ್ರೆ ನೀವು ಕೊಡ್ಬೋದು ಚಾಟ್ ಬಾಕ್ಸ್ ಮೂಲಕ. ಓಕೆ, ಸೊ ಓಕೆ, ನಾನು ಯಾರಿಗ ಡೌಟ್ಸ್ ಇದ್ದ ಅವ್ರು ಕ್ಲಿಯರ್ ಮಾಡಿದೀನಿ. ಐ ಹೋಪ್ ಮತ್ತೆ ಯಾರಿಗೂ ಏನು ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಸೊ ಇವತ್ತಿನ 6ನೇ ತರಗತಿ ಬಗ್ಗೆ, ಭಿನ್ನ ರಾಶಿಯ ಬಗ್ಗೆ ನಾನ್ ನಿಮ್ಗೆ ಹೇಳ್ಕೊಟ್ಟೆ. ಐ ಹೋಪ್ ನಿಮ್ಗೆ ಎಲ್ಲರಿಗೂ ಚಲೋ ಅನ್ಸದ ಅಂತ ಅನ್ಕೋತೀನಿ. ನೀವು ಕೂಡ ನಿಮ್ ಸ್ಕೂಲ್ ಅಲ್ಲಿ ಇದನ್ನ ಬಳಸ್ತೀರಿ ಅಂತ
ಕೂಡ ನಾನು ಅನ್ಕೋತೀನಿ. ಈಗ ನನ್ನ ಕೋ ಟ್ಯೂಟರ್, ನನ್ನ ಕಲೀಗ್ ಆದಂತ ಅನುರಾಧ ಮೇಡಮ್ ಅವ್ರು ಬರ್ತಾರ. ಅವ್ರು ನಿಮ್ಗೇನಿದೆ 8ನೇ ಮತ್ತು 9ನೇ ತರಗತಿದ ಗಣಿತದ ಗಣಿತದ ಕೆಲವೊಂದು ವಿಷಯಗಳ ಬಗ್ಗೆ ಅವ್ರು ನಿಮ್ಗೆ ಸಿಮ್ಯುಲೇಷನ್ ತೋರಿಸ್ತಾರ. ಓಕೆ, ಸೊ ಥ್ಯಾಂಕ್ ಯು ಎವ್ರಿಬಡಿ. ನೀವು ನಮ್ಗೆ ಕೊಟ್ಟಂತ ಅಪಾರ್ಚುನಿಟಿಗೆ ನಾವು ಬಹಳ ಏನದ ಥ್ಯಾಂಕ್ಫುಲ್ ಅದೇವಿ. ಥ್ಯಾಂಕ್ ಯು ಸೋ ಮಚ್. ಓವರ್ ಟು ಯು ಅನುರಾಧ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ನಮಸ್ಕಾರ ಎಲ್ಲರಿಗೂ. ಈ ಆನ್ಲೈನ್ ವಿದ್ಯಾಶಕ್ತಿಯ ಆನ್ಲೈನ್ ತರಗತಿಗೆ ಹಾಜರಾದ ಎಲ್ಲ ಶಿಕ್ಷಕರಿಗೂ ಮೊದಲನೇದಾಗಿ ನಾನು ನಮಸ್ಕರಿಸುತ್ತಾ ಈ 3 ದಿನದ ವಿದ್ಯಾಶಕ್ತಿಯ ತರಬೇತಿಗೆ ಪ್ರಥಮವಾಗಿ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ನಾನು ಇವತ್ತು ಈ ಸಿಮ್ಯುಲೇಷನ್ ಅನ್ನೋ ಒಂದು ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ ಮೇಡಮ್ ಅದ್ರ ಬಗ್ಗೆ ಸಿಮ್ಯುಲೇಷನ್ ಅಂದ್ರೆ ಯಾವ ರೀತಿ ಇರ್ತೈತಿ ಅನ್ನೋದನ್ನು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಆದ್ರೂ ನಾನು 1-2 ನಿಮಿಷ ಅಷ್ಟೇ. ಈ ಸಿಮ್ಯುಲೇಷನ್ ಅನ್ನೋದು ಮಕ್ಕಳಿಗೆ ಒಂಥರ ಏನಂದ್ರೆ ಇನೋವೇಟಿವ್ ಆಗಿ ನಾವು ಟೀಚಿಂಗ್ ಮಾಡೋದು, ಅಂದ್ರೆ ಎಫೆಕ್ಟಿವ್ ಆಗಿ ನಾವು ಟೀಚಿಂಗ್ ಮಾಡಬಹುದು ಅನ್ನೋದು ಒಂದು ಈ ವಿದ್ಯಾಶಕ್ತಿಯ ಒಂದು ಗುರಿಯಾಗಿದೆ. ಹೌದಾ, ನಾವು ಡೈಲಿ ಓನ್ಲಿ ಬ್ಲಾಕ್ ಬೋರ್ಡ್ ಬುಕ್ ಯೂಸ್ ಮಾಡಿದ್ರೆ ಮಕ್ಕಳಿಗೆ ಬೋರ್ ಆಗ್ತೈತಿ ಅಥವಾ ಅದ್ರ ಮೇಲಿನ ಇಂಟ್ರೆಸ್ಟ್ ಅನ್ನೋದು ಕಡಿಮೆ ಆಗ್ತೈತಿ. ಆಲ್ರೆಡಿ ನಾವು ಕೇಳಿರೋ ಹಾಗೆ ಗಣಿತ ಅನ್ನೋದು ಒಂದು ಕಬ್ಬಿಣದ ಕಡಲೆ ಅನ್ನೋದನ್ನ ನಾವು ಬಹಳ ಜನ ಕೇಳ್ತೀವಿ. ಹೌದಾ, ಸೊ ಅದನ್ನ ನಾವು ಇನ್ನೂ ಈಸಿಯಾಗಿ ಮಾಡ್ಬೇಕು ಅನ್ನೋದು ಈ ಒಂದು ವಿದ್ಯಾಶಕ್ತಿಯ ಯೋಜನೆಯ ಗುರಿ ಅಂತ ನಾವು ಹೇಳ್ಬೋದು. ಸೊ ಇದೊಂದು ಸಿಮ್ಯುಲೇಷನ್ ಅನ್ನ ಯಾವ ರೀತಿ ಸ್ಟಾರ್ಟ್ ಮಾಡೋದು, ನಾನು ಇವತ್ತ ಮೇಡಮ್ ಆಲ್ರೆಡಿ 6th 7th ಅನ್ನ ಹೇಳ್ತಾ ಇದ್ದಾರೆ, ನಾನು 8th 9th ಕ್ಲಾಸಿಂದ ಒಂದು ಸಿಮ್ಯುಲೇಷನ್ ಅನ್ನ ತಗೋತಾ ಇದ್ದೇನೆ. ಈಗ ಮೊದಲನೇದಾಗಿ 9ನೇ ತರಗತಿಯ ಕಾರ್ಟೇಶಿಯನ್ ಪದ್ಧತಿ, ಹೌದಾ, ಒಂದು ಗ್ರಾಫ್ ಅನ್ನ ಯಾವ ರೀತಿ ಯೂಸ್ ಮಾಡಬಹುದು ಅನ್ನೋದನ್ನ ನಾನು ಹೇಳ್ತೇನೆ. ಹೌದಾ, ಸೊ ಇಲ್ಲಿ ಫಸ್ಟ್ ನಾನು ನನ್ನ ಸ್ಕ್ರೀನ್ ಶೇರ್ ಮಾಡ್ತೇನೆ. 1 ಸೆಕೆಂಡ್. ಐ ಹೋಪ್ ನಿಮ್ಗೆಲ್ಲ ನಂದು ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೋತೇನೆ. ಕರೆಕ್ಟ್. ಸೊ ಈಗ ನಿಮಗೆ ಗೊತ್ತಿರೋ ಹಾಗೆ ಗ್ರಾಫ್ ಅನ್ನೋದ್ಲೆ ಸ್ವಲ್ಪ ಮಕ್ಕಳಿಗೆ ಏನಾಗ್ತೈತಿ, ಕನ್ಫ್ಯೂಸ್ ಆಗ್ತೈತಿ. ಸೊ ಗ್ರಾಫ್ ಅಂದ್ಮೇಲೆ ಅದರದ್ದು ಪ್ರತಿಯೊಂದು ಲೈನ್ ಅನ್ನ ಯಾವ ರೀತಿ ಕೌಂಟ್ ಮಾಡ್ಬೇಕು ಏನು ಅನ್ನೋದನ್ನ, ಸೊ ಅದನ್ನ ಯಾವ ರೀತಿ ಅನ್ನೋದನ್ನ ಇವಾಗ ನೋಡೋಣಂತ. ಇದು ಒಂದು ಗ್ರಾಫ್ ನಮಗ. ಇದಕ್ಕೆ ನಾವು ಏನಂತ ಕರಿತೇವಂದ್ರ ಕಾರ್ಟೇಶಿಯನ್ ಪದ್ಧತಿ ಅಂತಾನು ಕರಿತೀವಿ. ಇನ್ ಜನರಲ್ ಆಗಿ ನಾವೇನಂತ ಕರಿತೀವಿ, ಗ್ರಾಫ್ ಅಂತ ಕರಿತೀವಿ. ಹೌದಾ, ಸೊ ಅದರದ ನಿಜವಾದ ಕರೆಕ್ಟ್ ಹೆಸರು ಅಂದ್ರ ನಾವೇನಂತ ಕರಿತೀವಿ, ಕಾರ್ಟೇಶಿಯನ್ ಪದ್ಧತಿ ಅಂತ ಕರಿತೀವಿ. ಸೊ ಇದು ಒಂದು ಸಮತಲ ಇರೋದ್ರಿಂದ ಇಲ್ಲಿ ನಾವೇನ್ ಮಾಡ್ತೀವಿ, ಈ ಲೈನ್ಗಳಲ್ಲಿ ನಮ್ಗೆ ಏನಾಗತ್ತ, ಈ 2 ಲೈನ್ಗಳು ಈ ಒಂದು ಕಾರ್ಟೇಶಿಯನ್ ಪ್ಲೇನ್ ಅನ್ನ ಅಥವಾ ಈ ಸಮತಲವನ್ನ ಎಷ್ಟು ಭಾಗಗಳನ್ನಾಗಿ ಮಾಡ್ತೀವಿ, ನೀವು ನೋಡಿರೋ ಹಾಗೆ ಅದು 4 ಭಾಗಗಳನ್ನಾಗಿ ಮಾಡಿದೆ. ಹೌದಾ, ಸೊ ಇಲ್ಲಿ ಏನಾಗತ್ತ ನೋಡ್ರಿ, ಇಲ್ಲೇನಿದೆ ಪಾಯಿಂಟ್ ಇದೆ. ಸೊ ಇದು ಏನಾಗತ್ತ, ನಮ್ಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಇದು ಎಕ್ಸ್ ಅಕ್ಷ, ಇದು ವಾಯ್ ಅಕ್ಷ. ಹೌದಾ, ಸ್ವಲ್ಪ ನಾನು ಇನ್ನೂ ಸ್ವಲ್ಪ ಜೂಮ್ ಮಾಡ್ಬೋದು. ಹೌದಾ, ಇದು ಎಕ್ಸ್ ಅಕ್ಷ ಮತ್ತಿದು ವಾಯ್ ಅಕ್ಷ ಅಂತ ಇದೆ. ಹೌದಾ, ಸೊ ಇಲ್ಲಿ ಏನಾಗತ್ತ, ಈ ಪಾಯಿಂಟಿಗೆ ನಾವೇನಂತೀವಿ, ಮೂಲ ಬಿಂದುವಿನ ನಿರ್ದೇಶಾಂಕಗಳು ಅಥವಾ ಸೆಂಟರ್ ಆಫ್ ಒರಿಜಿನ್ ಅಂತ ಕರಿತೀವಿ. ಹೌದಾ, ಇಲ್ಲಿ ಏನಾಗತ್ತ, ಎಕ್ಸ್ ಅಕ್ಷನು ಇಲ್ಲೇ ಮೀಟ್ ಆಗತ್ತ, ವಾಯ್ ಅಕ್ಷನು ಇಲ್ಲೇ ಮೀಟ್ ಆಗತ್ತ. ಅಂದ್ರ ಇದ್ರದ್ದು ಜೀರೋನು ನಾವು ಇಲ್ಲೇ ಕನ್ಸಿಡರ್ ಮಾಡ್ತೀವಿ. ಆಮೇಲೆ ಮತ್ತ ವಾಯ್ ಅಕ್ಷದ ಜೀರೋ ಕೂಡ ನಮಗ ಇಲ್ಲೇ ಕನ್ಸಿಡರ್ ಆಗ್ತೈತಿ. ಹೌದಾ, ಆಮೇಲೆ 0ದಿಂದ ನಾವು ಈ ಸೈಡ್ ಹೋದಿವಿ ಅಂದ್ರ ಮೇ ಬಿ ನನ್ ಕರ್ಸರ್ ಪಾಯಿಂಟ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಸೊ ಈ 0ದಿಂದ ಈ ಸೈಡ್ ಹೋದಿವಿ ಅಂದ್ರ ಇಲ್ಲಿ ಎಲ್ಲಾ ನಂಬರ್ಸ್ ಗಳು ಏನಾಗಿರ್ತಾವ, ನಮಗ ಪಾಸಿಟಿವ್ ಇಂಟೀಜರ್ಸ್ ಗಳಾಗಿರ್ತಾವ, ಅಂದ್ರ ಪ್ಲಸ್ ಒಳಗಿರ್ತಾವ. ಹೌದಾ, ಧನಾತ್ಮಕವಾಗಿ ಸಂಖ್ಯೆಗಳು ಇರ್ತಾವು. ಹೌದಾ, ಅದೇ ನೀವು 0ದಿಂದ ಈ ಸೈಡ್ ಹೋದ್ರಿ ಅಂದ್ರ ಇವೆಲ್ಲ ನಿಮಗೆ ಏನಾಗಿರ್ತಾವು, ಋಣಾತ್ಮಕವಾಗಿರ್ತಾವು. ಇದು ಎಕ್ಸ್ ಅಕ್ಷ. ಸೊ ಈ ಎಕ್ಸ್ ಅಕ್ಷಕ್ಕೆ ನಾವು ಇನ್ನೊಂದು ಹೆಸರನ್ನು ಕೂಡ ಕರಿತೀವಿ, ಏನಂತ, ಕ್ಷಿತಿಜ ದೂರ ಅಂತ ಕರಿತೀವಿ. ಅರ್ಥ ಆಯ್ತಾ. ನೆಕ್ಸ್ಟ್ ಇಲ್ಲಿಂದ ಇದು ವಾಯ್ ಅಕ್ಷ. ಈ ರೀತಿ ನಾವು ಮಕ್ಕಳಿಗೆ ಇನ್ನೂ ಡಿಟೇಲ್ ಆಗಿ ಇದನ್ನ ಹೇಳ್ಕೊಡ್ಬೋದು. ಈಗ ನಾವು ಗ್ರಾಫ್ ಅಂದ್ಮೇಲೆ ಯೂಸ್ವಲಿ ನಾನ್ ನೋಡ್ದಂಗ ಅದು ಬ್ಲಾಕ್ ಬೋರ್ಡ್ ಅದೇ ಟೈಪ್ ಗ್ರಾಫ್ ಬರ್ತೈತಿ. ಇದ್ರಷ್ಟು ಅದು ಎಫೆಕ್ಟಿವ್ ಆಗ್ಲಿಕ್ಕಿಲ್ಲ ಅಂತ ಅನ್ಕೋತೀನಿ. ಬಟ್ ಇದರಿಂದ ಆದ್ರೆ ಇನ್ನೂ ಡಿಟೇಲ್ ಆಗಿ ಅವರು ಕಲಿಬಹುದು ಮಕ್ಕಳಿಗೆ. ಹೌದಾ,
ನೆಕ್ಸ್ಟ್ ಇಲ್ಲಿಂದ ಇದು y ಅಕ್ಷ. ಹೌದಾ, ಈ 0ದಿಂದ ನಾವು ಇಲ್ಲಿ ಮೇಲ್ ಹೋದಿವಿ ಅಂದ್ರ y ಅಕ್ಷದ ಬರ್ತಕ್ಕಂಥ ನಿರ್ದೇಶಾಂಕಗಳು, ಇಲ್ಲಿ ಬಳಸ್ತಕ್ಕಂಥ ನಂಬರ್ಸ್ ಗಳಿಗೆ ನಾವೇನಂತ ಕರಿತೀವಿ, ನಿರ್ದೇಶಾಂಕಗಳು ಅಂತ ಕರಿತೀವಿ ಅಥವಾ ಕೋಆರ್ಡಿನೇಟ್ಸ್ ಗಳು ಅಂತ ಕರಿತೀವಿ. ಹೌದಾ, ಸೊ ಇಲ್ಲಿಂದ ಇದು 0ದಿಂದ ಮೇಲ್ ಹೋದಾಗೆಲ್ಲ ನಮ್ಗೆ ಏನಾಗತ್ತ, ಪಾಸಿಟಿವ್ ನಂಬರ್ಸ್ ಗಳು ಬರ್ತಾವು. 0ದಿಂದ ನಾವು ಕೆಳಗ್ ಬಂದ್ವಿ ಅಂದ್ರೆ ಇವೆಲ್ಲ ನೆಗೆಟಿವ್ ನಂಬರ್ಸ್ ಗಳು ಅಂತ ಬರ್ತಾವ. ಹೌದಾ, ಸೊ ಇಲ್ಲಿ ಏನಾಗತ್ತ, ನಮಗ ಈ ಎರಡು ಎಕ್ಸ್ ಮತ್ತ y ಅಕ್ಷಗಳು ಸೇರಿ ನಮಗ ಈ ಒಂದು ಕಾರ್ಟೇಶಿಯನ್ ಪ್ಲೇನ್ ಅನ್ನ ಏನ್ ಮಾಡಿದಾವ್ ಹೇಳ್ರಿ, ಅವು ಕಾರ್ಟೇಶಿಯನ್ ಪ್ಲೇನ್ ಅನ್ನ ಏನ್ ಮಾಡಿದಾವ್, 4 ಭಾಗಗಳನ್ನಾಗಿ ಮಾಡಿದಾವ್. 1 2 3 4. ಹೌದಾ, 4 ಭಾಗಗಳನ್ನಾಗಿ ಮಾಡಿದಾಗ ಈ ಭಾಗಗಳಿಗೆ ನಾವು ಏನಂತ ಕರಿತೇವೆ ಹೇಳ್ರಿ, ಚತುರ್ಥಾಂಕಗಳು ಅಥವಾ ಕ್ವಾಡ್ರೆಂಟ್ಸ್ ಅಂತ ಕರಿತೀವಿ. ಹೌದಾ, ಚತುರ್ಥಾಂಕಗಳು ಅಂತ ಕರಿತೀವಿ. ಸೊ ಇಲ್ಲೇ ನೋಡ್ರಿ, ಈಗ ಇದಕ್ ನಾವೇನಂತ ಕರಿತೀವಿ, ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಇದು ಫೋರ್ತ್ ಕ್ವಾಡ್ರೆಂಟ್. ಅಥವಾ ಮೊದಲನೇ ಚತುರ್ಥಾಂಕ, ಎರಡನೇ ಚತುರ್ಥಾಂಕ, ಮೂರನೇ ಚತುರ್ಥಾಂಕ, ನಾಲ್ಕನೆಯ ಚತುರ್ಥಾಂಕ ಅಂತ. ಹೌದಾ, ಸೊ ಇಲ್ಲಿ ಏನಾಗತ್ತ, ಫಸ್ಟ್ ಕ್ವಾಡ್ರೆಂಟ್ ಅನ್ನ ನಾನು ನಿಮಗ ತೋರಿಸ್ತೇನೆ. ಕರೆಕ್ಟ್, ಕ್ವಾಡ್ರೆಂಟ್ ಫಸ್ಟ್ ಅಂತ ಹೇಳಿ ಇದು ಕಲರ್ ಒಳಗ್ ಬಂತು. ನೆಕ್ಸ್ಟ್ ಸೆಕೆಂಡ್ ಕ್ವಾಡ್ರೆಂಟ್ ಎಲ್ಲಿ ಬರ್ತೈತಿ ನೋಡ್ರಿ, ಸೆಕೆಂಡ್ ಅಲ್ಲಿ ಬಂತು. ಆಮೇಲೆ ಥರ್ಡ್ ಇಲ್ಲಿ ಬಂತು, ಇದು ಫೋರ್ತ್ ಇಲ್ಲಿ ಬಂತು. ಕರೆಕ್ಟ್, ಇದು ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಆಮೇಲೆ ಫೋರ್ತ್ ಕ್ವಾಡ್ರೆಂಟ್. ಆಮೇಲೆ ಇಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಒಳಗ ನಾವು ಮಕ್ಕಳಿಗೆ ತಿಳಿಸ್ಬೇಕಾದ್ರ ಇಲ್ಲಿ ನೋಡ್ರಿ, ಎಕ್ಸ್ ಅಕ್ಷನು ಕೂಡ ಪ್ಲಸ್ ಒಳಗದವು, y ಅಕ್ಷ ಕೂಡ ಪ್ಲಸ್ ಒಳಗದವು. ಅಂದ್ರ ಆಲ್ ನಂಬರ್ಸ್ ಆರ್ ಇನ್ ಪಾಸಿಟಿವ್ ಒಳಗದಾವ. ಹೌದಾ, ಅಂದ್ರೆ ಎಲ್ಲಾ ನಂಬರ್ಸ್ ಗಳು ಇಲ್ಲಿ ನಮಗ ಪ್ಲಸ್ ಒಳಗದವು. ಅದೇ ನೀವು ಮುಂದ್ ಹೋಗ್ರಿ, ಇಲ್ಲಿ ಏನಾಗತ್ತ, ಕ್ವಾಡ್ರೆಂಟ್ ಸೆಕೆಂಡ್ ಒಳಗ ಅಥವಾ ಎರಡನೇ ಚತುರ್ಥಾಂಕದೊಳಗ ಬಂದಾಗ ಇಲ್ಲಿ ಏನಾಗತ್ತ, ಎಕ್ಸ್ ಅಕ್ಷ ಮೈನಸ್ ಒಳಗದವು, y ಅಕ್ಷ ಪ್ಲಸ್ ಒಳಗದವು. ಅಂದ್ರೆ ಇಲ್ಲಿ ಮೈನಸ್ ಪ್ಲಸ್ ಆಗಿ ಬರ್ತವು. ಅದೇ ನೀವು ಮತ್ತೆ ಎಲ್ಲಿ ಹೋಗ್ಬೇಕು, ಥರ್ಡ್ ಕ್ವಾಡ್ರೆಂಟಿಗೆ ಬಂದ್ರ, ಥರ್ಡ್ ಕ್ವಾಡ್ರೆಂಟ್ ಅಥವಾ ಮೂರನೇ ಚತುರ್ಥಾಂಕಕ್ಕೆ ಬಂದ್ರ ಎಲ್ಲಾ ನಂಬರ್ಸ್ ಗಳು ಎಲ್ಲಿದವು, ನೆಗೆಟಿವ್ ಒಳಗದವು ಅಥವಾ ಋಣಾತ್ಮಕವಾಗಿ ಅದಾವು. ಅದರ ನೆಕ್ಸ್ಟ್ ಇಲ್ಲಿ ಕ್ವಾಡ್ರೆಂಟ್ ಫೋರ್ತ್ ಒಳಗ್ ಬಂದ್ರ ಎಕ್ಸ್ ಅನ್ನೋದು ನಮಗ ಪ್ಲಸ್ ಒಳಗ್ ಸಿಗ್ತಾವ್ ನಂಬರ್ಸ್, y ಅನ್ನೋದು ನಮಗ ಏನಾಗತ್ತ ಹೇಳ್ರಿ, ಮೈನಸ್ ಒಳಗ ಸಿಗ್ತಾವ್. ಅರ್ಥ ಆಯ್ತಾ? ಇಲ್ಲಿ ಏನಾಗತ್ತ, ಈ ರೀತಿ ನಾವು ಮಕ್ಕಳಿಗೆ ಅವನ ಕ್ವಾಡ್ರೆಂಟ್ ಗಳನ್ನ ಸ್ಪೆಸಿಫಿಕ್ ಆಗಿ ತೋರ್ಸಿದ್ರ ಅವ್ರು ಈಸಿಯಾಗಿ ಗ್ರಾಫ್ ಅನ್ನ, ಆಮೇಲೆ ಇನ್ನೂ ಈಸಿ ಅಂತಂದ್ರ ಈಗ ಒಂದೊಂದ್ಸಲ ನಮಗ ಎಲ್ಲಾ ನಂಬರ್ಸ್ ಗಳು ಪ್ಲಸ್ ಒಳಗಿರ್ತಾವ. ಅವಾಗ ಇವನ್ನೆಲ್ಲ ಈ 3 ಕ್ವಾಡ್ರೆಂಟ್ ಗಳನ್ನ ಹಾಕುವಂತ ನೆಸೆಸಿಟಿ ಇರುವುದಿಲ್ಲ. ಈ ಕ್ವಾಡ್ರೆಂಟ್ ಗಳ ಬಗ್ಗೆ ಅವರಿಗೆ ಸರಿಯಾದ ಕಲ್ಪನೆ ಇತ್ತು ಅಂದ್ರ ಓನ್ಲಿ ಇಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಅಷ್ಟೇ ಹಾಕ್ತಾರೋ, ಅಥವಾ ಇಲ್ಲಿ ಮೈನಸ್ ಬಂತಂದ್ರ ಈ ಮೈನಸ್ ಪ್ಲಸ್ ಇದ್ದುವಂತಹ ಕ್ವಾಡ್ರೆಂಟ್ ಗಳನ್ನ, ಚತುರ್ಥಾಂಕಗಳನ್ನ ಅಷ್ಟೇ ಅವರು ಸ್ಪೆಸಿಫಿಕ್ ಆಗಿ ಹಾಕ್ಬೋದು. ಹೌದಾ, ಆಮೇಲೆ ಇಲ್ಲಿ ಕ್ವಾಡ್ರೆಂಟ್ ಥರ್ಡ್, ಫೋರ್ತ್, ಈ ರೀತಿ ನಾವು ಈ ಚತುರ್ಥಾಂಕಗಳ ಪರಿಕಲ್ಪನೆಯನ್ನ ನಾವು ಅವರಿಗೆ ಕೊಡ್ಬೋದು. ಇಲ್ಲಿ ಒಂದಿಷ್ಟು ಕ್ವಶನ್ಸ್ ಗಳನ್ನ ನಾವು ಇದ್ರ ಮೇಲೆ ನೋಡ್ಬೋದು. ನೋಡ್ರಿ, ಇಲ್ಲಿ ನೋಡ್ರಿ, ಇನ್ ದ ಕೋಆರ್ಡಿನೇಟ್ ಪ್ಲೇನ್ ವೇರ್ ಡಸ್ ದ ಪಾಯಿಂಟ್, ಇಲ್ಲಿ 10 - 3 ಲೈ ಅಂತ ಇದೆ. ಇಲ್ಲಿ 10 ಮತ್ತು -3 ಅನ್ನುವಂತಹ ಒಂದು ನಿರ್ದೇಶಾಂಕಗಳು ಯಾವ ಚತುರ್ಥಾಂಕಗಳಲ್ಲಿ ಬರ್ತಾವು ಅಂತ ಹೇಳಿ. ಹೌದಾ, ನಾನು ಎಲ್ಲಾ ಟೀಚರ್ಸ್ ಗಳಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದ್ರೆ, ಒಂದು ಸ್ವಲ್ಪ ಮಟ್ಟಿಗೆ ನೀವು ಸ್ಟೂಡೆಂಟ್ ಗಳಾಗಿ ಈ ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಅನ್ಮ್ಯೂಟ್ ಮಾಡಿ ಕೊಡ್ಬೋದು ಅಥವಾ ಚಾಟ್ ಬಾಕ್ಸ್ ಒಳಗೂ ಹಾಕ್ಬೋದು. ಇಲ್ಲಿ 10 - 3. ಹೌದಾ, ಇಲ್ಲಿ ಎಕ್ಸ್ ಅನ್ನೋದು ನಮ್ಗೆ ಯಾವಾಗಿದ್ರು ನಿರ್ದೇಶಾಂಕಗಳು ಎಕ್ಸ್ ಮತ್ತು y ಅನ್ನ ಫಸ್ಟ್ ಎಕ್ಸ್ ಮತ್ತು y ಅಂತ ಕನ್ಸಿಡರ್ ಮಾಡ್ಬೇಕು. ಸೊ ಇಲ್ಲಿ ಎಕ್ಸ್ ಅನ್ನೋದು 10 ಇದ್ದಾಗ y ಅನ್ನೋದು -3 ಇತ್ತಂದ್ರ ಇದು ಯಾವ ಕ್ವಾಡ್ರೆಂಟ್ ಒಳಗ ಅಥವಾ ಚತುರ್ಥಾಂಕದೊಳಗ ಬರ್ತೈತಿ? ಒಂದ್ಸಲ ಚೆಕ್ ಮಾಡೋಣ. 10 - 3. 10 ಅಂದ್ರೆ ಇಲ್ಲಿ ನೋಡ್ರಿ, ನಮಗ ಇಲ್ಲಿ ಏನಾಗತ್ತ, ಪಾಸಿಟಿವ್ ಎಕ್ಸ್ ಪಾಸಿಟಿವ್ ಅಂದ್ರೆ ಇಲ್ಲಿ ಬರ್ತೈತಿ. ಆಮೇಲೆ -3 ಅಂದ್ರ ಈ ಸೈಡ್ ಬರ್ತೈತಿ, ಅಂದ್ರ y ಅಂದ್ರ ಇಲ್ಲಿ ಬರ್ತೈತಿ. ಹಾಗಾದ್ರೆ ಈ ನಿರ್ದೇಶಾಂಕಗಳು ಯಾವ ಕ್ವಾಡ್ರೆಂಟ್ ಒಳಗ್ ಬರ್ತೈತಿ ಹೇಳ್ರಿ? ಫೋರ್ತ್ ಕ್ವಾಡ್ರೆಂಟ್ ಒಳಗ ಬರ್ತೈತಿ. ಒಂದ್ಸಲ ಚೆಕ್ ಮಾಡೋಣ ಆನ್ಸರು. ಫೋರ್ತ್ ಕ್ವಾಡ್ರೆಂಟ್. ಓಕೆ, ಕರೆಕ್ಟ್. ಅಂದ್ರೆ ನಾವು ಅದನ್ನ ನಿರ್ದೇಶಾಂಕಗಳನ್ನ ಅಥವಾ ಚತುರ್ಥಾಂಕಗಳನ್ನ ಗುರುತಿಸಿದ್ದು ನಮ್ಗ ಕರೆಕ್ಟ್ ಇದೆ. ನೆಕ್ಸ್ಟ್
ಮತ್ತೆ ನ್ಯೂ ಪ್ರಾಬ್ಲಮ್ ಹೋಗೋಣ. ನೋಡ್ರಿ ಇವಾಗ 9 ಮತ್ತು 10 ಅಂತ ಇದಾವ. ಹೌದಾ, ಅಂದ್ರೆ ಎಕ್ಸ್ ಅನ್ನೋದು 9 ಮತ್ತು y ಅನ್ನೋದು 10 ಇದ್ದಾಗ ನಮಗ ಎರಡೂ ಕೂಡ ನಂಬರ್ಸ್ಗಳು ಪಾಸಿಟಿವ್ ಒಳಗದಾವು ಅಥವಾ ಪ್ಲಸ್ ಒಳಗದಾವ್. ಹೌದಾ, ಸೊ ಇಲ್ಲಿ ನೋಡ್ರಿ, ಇಲ್ಲಿ ನೋಡೋಣ ಯಾವ ಕ್ವಾಡ್ರಂಟ್ ಒಳಗ್ ಬರ್ತೈತಂತ. ಇಲ್ಲಿ ನೋಡ್ರಿ, ಎಕ್ಸ್ ಕೂಡ ಪ್ಲಸ್ y ಕೂಡ ಪ್ಲಸ್ ಅಂದಾಗ ಆ ನಿರ್ದೇಶಾಂಕಗಳ ಬಿಂದುಗಳನ್ನ ನಾವು ಎಲ್ಲಿ ಗುರುತಿಸಬಹುದು? ಫಸ್ಟ್ ಕ್ವಾಡ್ರಂಟ್ ಒಳಗ ಅಥವಾ ಮೊದಲನೇ ಚತುರ್ಥಾಂಕದೊಳಗ ನಾವು ಗುರುತಿಸಬಹುದು. ನೋಡೋಣ ಕರೆಕ್ಟ್ ಇದೆ ಇಲ್ಲ, ಒಂದ್ಸಲ ಚೆಕ್ ಮಾಡೋಣ. ಯಾವ್ದು ಹೇಳ್ರಿ ಇದು? ಫಸ್ಟ್ ಕ್ವಾಡ್ರಂಟ್. ಕರೆಕ್ಟ್. ನೆಕ್ಸ್ಟ್ ಇವಾಗ ನೋಡ್ರಿ, ನಾವು ಜಸ್ಟ್ ನಮಗ ಚತುರ್ಥಾಂಕಗಳ ಪರಿಕಲ್ಪನೆ ಮಕ್ಕಳಿಗಿತ್ತು ಅಂದ್ರ ನಾವು ಗ್ರಾಫ್ ಅನ್ನ ನೋಡಿನೇ ಹೇಳಲಿಕ್ಕೆ ನಡಿತೈತಿ. ಅಂದ್ರೆ ಹೇಳಬೇಕ, ಗ್ರಾಫ್ ನೋಡಿನೇ ಹೇಳ್ಬೇಕಂತಿಲ್ಲ. ಜಸ್ಟ್ ನಮಗ ಅವ್ರಿಗೆ ಚತುರ್ಥಾಂಕಗಳ ಬಗ್ಗೆ ಕಾನ್ಸೆಪ್ಟ್ ಗೊತ್ತಿತ್ತು ಅಂದ್ರೆ ಅವರು ಈಸಿಲಿ ನಾವು ಇಲ್ಲೇ ನೋಡಿನೂ ಹೇಳ್ಬೋದು. ಇಲ್ಲಿ ನೋಡ್ರಿ 0-3 ಅಂತ ಐತಿ. ಹೌದಾ, 0 ಅಂದ್ರೆ ಎಕ್ಸ್ ಅಕ್ಷ, ಇದು -3 ಅಂದಾಗ ಇದು ಯಾವ ಅಕ್ಷದ ಮೇಲೆ ಬರ್ತೈತಿ ಅಥವಾ ಯಾವ ಚತುರ್ಥಾಂಕದಲ್ಲಿ ಬರ್ತೈತಿ? ಸೊ ಇಲ್ಲಿ ಏನಾಗತ್ತಂದ್ರ ಎಕ್ಸ್ ಅನ್ನೋದು 0, y ಅನ್ನೋದು -3 ಇದ್ದಾಗ ಅದು ಆಟೋಮೆಟಿಕ್ಲಿ ನಮ್ಗೆ ಎಲ್ಲಿ ಬರ್ತೈತಿ? y ಅಕ್ಷಕ್ಕೆ ಬರ್ತೈತಿ. ಇದು ನಮ್ದು y ಅಕ್ಷಕ್ಕೆ ಕರೆಕ್ಟ್ ಆಯ್ತು. ನೆಕ್ಸ್ಟ್ ಇನ್ನೊಂದು ನೋಡೋಣ. ಸೊ ಇಲ್ಲೇ ನೋಡ್ರಿ -7 -8 ಅಂತ ಇದೆ. ಈಗ ನಾನು ಯಾಕೆ ನಿಮಗೆ ಮತ್ತೆ ಗ್ರಾಫ್ ಅನ್ನ ತೋರಿಸ್ತಾ ಇಲ್ಲ ಅಂದ್ರೆ ಮಕ್ಕಳಿಗೆ ಅದು ಗ್ರಾಫ್ ಅನ್ನ ಈಗ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ನಾನು ಗ್ರಾಫ್ ನೋಡಿ ಚೆಕ್ ಮಾಡಿಸಿದೆ. ಇದು ಇನ್ನು ಬಿಟ್ಟು ಇಲ್ಲಿ ನೋಡ್ರಿ -7 -8 ಯಾವ ಚತುರ್ಥಾಂಕ ಬರ್ತೈತಿ ನೋಡ್ರಿ? ಇದು -7 -8 ಅಂದ್ರ, ಹೌದಾ, ಇಲ್ಲಿ ನೋಡ್ರಿ ಎಕ್ಸ್ ಮೈನಸ್ ಅದಾವು, ವಾಯ್ನು ಮೈನಸ್ ಅದಾವು. ಹಾಗಾದ್ರೆ ನಮ್ದು ಇಲ್ಲೇ ಪಾಯಿಂಟ್ಸ್ ಎಲ್ಲಿ ಬರ್ತೈತಿ ಹೇಳ್ರಿ? ಮೂರನೆಯ ಚತುರ್ಥಾಂಕದಲ್ಲಿ ಬರ್ತೈತಿ. ಹೌದಾ, ಹಾಗಾದ್ರೆ ಯಾವ ಚತುರ್ಥಾಂಕ ನೋಡೋಣ? ಮೂರನೆಯ ಚತುರ್ಥಾಂಕ ಅಥವಾ ಥರ್ಡ್ ಕ್ವಾಡ್ರಂಟ್ ಒಳಗ ಬರ್ತೈತಿ. ಕರೆಕ್ಟ್. ಕರೆಕ್ಟಾ? ಸೊ ಈ ರೀತಿ ನಾವು ಒಂದು ಗ್ರಾಫಿನ ಕಾನ್ಸೆಪ್ಟ್ ಅನ್ನ, ಆ ಚತುರ್ಥಾಂಕಗಳನ್ನ ಅದರ ಬಗ್ಗೆ ಹೇಳಿದ್ವಿ ಅಂದ್ರ ಅವ್ರಿಗೆ ಆ ಪಾಯಿಂಟ್ ಗಳನ್ನ ಎಲ್ಲಿ ಸ್ಪೆಸಿಫಿಕ್ ಆಗಿ ಆ ಪಾಯಿಂಟ್, ಜಸ್ಟ್ ಆ ಪಾಯಿಂಟ್ಸ್ ಅನ್ನ ನೋಡಿದ್ರ ಯಾವ ಚತುರ್ಥಾಂಕದಲ್ಲಿ ಬರ್ತೈತಿ ಅಥವಾ ಯಾವ ರೀತಿ ನಾವು ಆ ಪಾಯಿಂಟ್ಸ್ ಗಳನ್ನ ಗುರುತಿಸ್ಬೇಕು ಅನ್ನುವಂತ ಕಾನ್ಸೆಪ್ಟ್ ಮಕ್ಕಳಿಗೆ ತಿಳಿಲಿಕ್ಕೆ ಈಸಿ ಆಗ್ತೈತೆ ಅಂತ ನನ್ನ ಭಾವನೆ. ಹೌದಾ, ಅದೇ ರೀತಿ ನಿಮ್ಗ ಇನ್ನೊಂದನ್ನ ಶೇರ್ ಸ್ಕ್ರೀನ್ ಮಾಡ್ತೇನೆ, 1 ಸೆಕೆಂಡ್. ಇಲ್ಲಿದೆ. ಇಲ್ಲಿ ಏನಾಗತ್ತೆ ನೋಡ್ರಿ, ಹೌದಾ, ಇದು ಒಂದು ನಮ್ದು ಗ್ರಾಫ್. ಹೌದಾ, ಇದೇ ರೀತಿ ನಮ್ಗೆ ಗ್ರಾಫ್ ನಾವು ಡೈರೆಕ್ಟ್ ಆಗಿ ಗ್ರಾಫ್ ಅಲ್ಲಿ ಹೇಳೋದಕ್ಕಿಂತ ಅವ್ರಿಗೆ ಈ ರೀತಿ ತೋರಿಸಿದ್ರ ಇನ್ನು ಈಸಿ ಆಗಬಹುದು. ಹೌದಾ, ಸೊ ಇಲ್ಲಿ ನೋಡ್ರಿ A00 ಅಂತ ಇದೆ. ಇಲ್ಲಿ ಒಂದಿಷ್ಟು ನಮಗ ಪಾಯಿಂಟ್ಸ್ ಗಳದಾವು. ಈ ಪಾಯಿಂಟ್ಸ್ ಗಳನ್ನ ನಾವು ಅಲ್ಲೇ ಅವ್ರಿಗೆ ಯಾವ ರೀತಿ ಅದನ್ನ ಐಡೆಂಟಿಫೈ ಮಾಡ್ಬೋದು ಅಥವಾ ಯಾವ ರೀತಿ ನಾವು ಗುರುತಿಸಬಹುದು ಅನ್ನೋದನ್ನ ನಾನು ತೋರಿಸ್ತೀನಿ. ಸೊ ಇಲ್ಲೇ ನೋಡ್ರಿ A00 ಅಂತ ಇದೆ. ಹಾಗಾದ್ರೆ ಈ ನಂಬರ್ಸ್ ಗಳು, ಈ ನಿರ್ದೇಶಾಂಕಗಳು ಎಲ್ಲಿ ಬರ್ತಾವು? ಈ ನಿರ್ದೇಶಾಂಕಗಳು ಅಂದ್ರ ಈ 00 ಅನ್ನೋದು ಏನ್ ನಮಗ ಮೂಲ ಬಿಂದುವಿನ ನಿರ್ದೇಶಾಂಕಗಳು. ಮೂಲ ಬಿಂದುವಿನ ನಿರ್ದೇಶಾಂಕಗಳು. ಸೊ ಈ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಅಂದ್ರೆ ನಮ್ಗೆ ಎಲ್ಲಿ ಬರ್ತಾವು? ಜಸ್ಟ್ ಪಾಯಿಂಟ್ ಮಾಡಿ ತೋರಿಸ್ತೇನೆ, ಇಲ್ಲಿ ಬರ್ತಾವು. ಬಟ್ ಅದು ಕರೆಕ್ಟ್ ಐತಿಲ್ಲ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡೋಣ ಅಂತ. ಓಕೆ, ಕರೆಕ್ಟ್. ಎಲ್ಲಿ ಬಂತು ನೋಡ್ರಿ? ಇಲ್ಲೇ ಪಾಯಿಂಟ್ A ಆಫ್ 00 ಬಂತು. ನೆಕ್ಸ್ಟ್ B ಆಫ್ 22 ಅಂತ ಇದೆ. ಹೌದಾ, B ಆಫ್ 22 ಅಂದ್ರ B ಅಂದ್ರ ಸಾರಿ ಎಕ್ಸ್ ಅಂದ್ರ ಇಲ್ಲಿ ಏನಾಗತ್ತೆ ನಮಗ 2, y ಕೂಡ 2 ಇರೋದ್ರಿಂದ ಇಲ್ಲೇ ನೋಡ್ರಿ ನಾನು ಯಾವ ರೀತಿ ಗುರುತಿಸ್ಬೇಕಂದ್ರ ಎಕ್ಸ್ ಅಕ್ಷ ಅನ್ನೋದು ಇಲ್ಲಿ 2 ಇದೆ. ಹೌದಾ, ಅದೇ ಲೈನ್ ಅಲ್ಲಿ ಮೇಲ್ ಹೋದೆ ಅಂದ್ರ ನನಗೆ y ಅಕ್ಷ ಇಲ್ಲಿ ಕೂಡ 2 ಇದೆ. ಸೊ ನಮ್ದು ಪಾಯಿಂಟ್ ಎಲ್ಲಿ ಬರ್ತೈತಿ ಹೇಳ್ರಿ? ನಾನು ಕರ್ಸರ್ ಪಾಯಿಂಟ್ ಇಟ್ಟೇನಲ್ಲ ಅಲ್ಲಿ ಬರ್ತೈತಿ. ಅಂದ್ರೆ ಈ ರೀತಿ ನಾವು ಮಕ್ಕಳಿಗೆ ತೋರಿಸಿದ್ರ ಈಸಿಯಾಗಿ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ. ಹೌದಾ, ಸೊ ಈಗ ನನಗೆ ಬಿ ಅನ್ನೋದು ಕರೆಕ್ಟ್ ಐತಿಲ್ಲ ಒಂದ್ಸಲ ಚೆಕ್ ಮಾಡೋಣಂತ. ಕರೆಕ್ಟ್ ನೋಡಿದ್ರಿ? ಆ ಪಾಯಿಂಟ್ ನಮ್ಗೆ ಎಲ್ಲಿ ಬಂತು? B ಆಫ್ 22 ಅನ್ನೋದು ಅಲ್ಲಿ ಬಂತು. ನೆಕ್ಸ್ಟ್ ಅದೇ ರೀತಿ ಇದು ಪ್ಲಸ್ ಒಳಗಿರೋದ್ರಿಂದ ಎಲ್ಲಿ ಬಂತು ಹೇಳ್ರಿ? ನಮಗ ಇನ್ನೊಂದು ಅಬ್ಸರ್ವ್ ಮಾಡಬಹುದು ನಾವು, ಚತುರ್ಥಾಂಕ 1ರಲ್ಲಿ ಬಂತು ನಮಗ. ಹೌದಾ, ನೆಕ್ಸ್ಟ್ ಥರ್ಡ್ ಇಲ್ಲೇ ನೋಡ್ರಿ C ಆಫ್ -4, 3
-4 3 ಅನ್ನೋದು ಇದೆ. ಹೌದಾ? ಸೊ ಫಸ್ಟ್ ನಮಗ ಆ ನಿರ್ದೇಶಾಂಕಗಳು ಯಾವ ಚತುರ್ಥಾಂಕದಲ್ಲಿ ಬರಬಹುದು? ಹೌದಾ? ಯಾವ ಚತುರ್ಥಾಂಕದಲ್ಲಿ ಅಂತಂದ್ರ ಇಲ್ಲೇ ನೋಡ್ರಿ, ನಮಗ ಇಲ್ಲೇ ಎಕ್ಸ್ ಅನ್ನುವೆಲ್ಲ ನಮ್ಗೆ ಇಲ್ಲೇ ಮೈನಸ್ ಒಳಗದವು, ವಾಯ್ ಅನ್ನುವೆಲ್ಲ ನಮ್ಗ ಪ್ಲಸ್ ಒಳಗದವು. ಹಾಗಾದ್ರೆ ನಾನು ಏನ ಗುರುತಿಸಿದ ಪಾಯಿಂಟ್ ಎಲ್ಲಿ ಬರ್ಬೇಕು? ಮಸ್ಟ್ ಅಂಡ್ ಶುಡ್ ಇಲ್ಲೇ ಎಲ್ಲಿ ಬರ್ಬೇಕು ಹೇಳ್ರಿ? ಎರಡನೇ ಚತುರ್ಥಾಂಕದೊಳಗ ಬರ್ತೈತಿ. ಹೌದಾ? ಅದೇ ರೀತಿ ನೋಡ್ರಿ, ಇಲ್ಲಿ -4x ಇದೆ. ಹೌದಾ? ಅದನ್ನೇ ನಾನು ಅದೇ ಲೈನ್ ಅನ್ನ ತಗೊಂಡು ಎಲ್ಲಿವರೆಗೂ ಹೇಳ್ರಿ? 3 y ಅಂದ್ರ 3 ಅದೇ ನೋಡ್ರಿ ಇಲ್ಲಿ. ಹೌದಾ? ನಾನು ಕರ್ಸರ್ ಪಾಯಿಂಟ್ ತೋರಿಸ್ತಾ ಇದ್ದೇನಲ್ಲ, -4 3 ಅಂದಾಗ ನಂದು ಪಾಯಿಂಟ್ಸ್ ಎಲ್ಲಿ ಬರ್ತೈತಿ ಹೇಳ್ರಿ? ಇಲ್ಲಿ ಬರ್ತೈತಿ. ಬಟ್ ನಾವು ಚೆಕ್ ಮಾಡೋಣ ಕರೆಕ್ಟ್ ಇದೆ ಇಲ್ಲ ಅಂತ ಹೇಳಿ. ಕರೆಕ್ಟ್. ಸಿ ಆಫ್ -4 3. ಹೌದಾ? ಆಮೇಲೆ ನೆಕ್ಸ್ಟ್ ಇಲ್ಲೇ ನೋಡ್ರಿ, -3 -2. ಎಕ್ಸ್ ಅನ್ನೋದು -3 ಇದೆ. ಹೌದಾ? ಎಕ್ಸ್ ಅನ್ನೋದು -3 ಇದ್ದಾಗ ಈ -2 ಅನ್ನ ಇಲ್ಲೇ ನೋಡ್ರಿ, y ಅನ್ನೋದು -2 ಅಂದಾಗ ನಮಗೆ ಇಲ್ಲಿ ಪಾಯಿಂಟ್ ಇಲ್ಲಿ ಬರ್ತೈತಿ. ಈ ಪಾಯಿಂಟ್ ಕರೆಕ್ಟ್ ಐತಿಲ್ಲ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡೋಣ. ಕರೆಕ್ಟ್. ನೆಕ್ಸ್ಟ್ ಆಮೇಲೆ ಇ ಆಫ್ 5 -3 ಅಂದ್ರ ಎಕ್ಸ್ ಅನ್ನೋದು ಪ್ಲಸ್ ಒಳಗೈತಿ, y ಅನ್ನೋದು ಮೈನಸ್ ಒಳಗೈತಿ. ಹಾಗಾದ್ರೆ ಯಾವ ಕ್ವಾಡ್ರಂಟ್ ಬರ್ತೈತಿ ಅಥವಾ ಯಾವ ಚತುರ್ಥಾಂಕ ಬರ್ತೈತಿ ಅದು ಅಂತಂದ್ರ y 5 -3 ಅಂತಂದ್ರ ಇಲ್ಲೇ ನೋಡ್ರಿ, ಎಕ್ಸ್ ಅನ್ನೋದು 5 ಐತಿ, y ಅನ್ನೋದು ನಮ್ಗೆ ಎಲ್ಲೈತಿ -3 ಅಂತ ಇದೆ. ಸೊ ಇಲ್ಲಿ ಇದ್ದಾಗ ನಮ್ಗೆ ಏನಾಗತ್ತೆ ಹೇಳ್ರಿ? ಅದು ಇಲ್ಲಿ ಪಾಯಿಂಟ್ ಬರ್ತೈತಿ. ಹೌದಾ? ಕರೆಕ್ಟ್ ಐತಿಲ್ಲ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡೋಣ. ಅರ್ಥ ಆಯ್ತಾ? ಸೊ ಇವು ನಿಮಗೆ ಜಸ್ಟ್ ಒಂದು 5 ಎಕ್ಸಾಂಪಲ್ಸ್ಗಳು. ಇಲ್ಲಿ ನಮ್ಗೆ ಇನ್ನೂ ಸಾಕಷ್ಟು ಎಕ್ಸಾಂಪಲ್ಸ್ಗಳು ಇದಾವು. ಹೌದಾ? ನಾವು ಇಲ್ಲೇ ತೋರಿಸ್ಬೋದು. ನಾ ಜಸ್ಟ್ ಡೈರೆಕ್ಟ್ ಪಾಯಿಂಟ್ ಮಾಡಿ ತೋರಿಸ್ತೇನೆ ನಿಮಗೆ ಯಾವ ರೀತಿ ಪಾಯಿಂಟ್ಸ್ ಬರ್ತಾವ. ಇದೇ ರೀತಿ ನಾವು ಮಕ್ಕಳಿಗೆ ಎಲ್ಲಿ ಗುರುತಿಸ್ಬೇಕು ಅನ್ನೋದು ಅವ್ರ ಕಡೆಯಿಂದ ಕೇಳಿ ಆದ್ರೂ ಅದನ್ನ ಕರೆಕ್ಟ್ ಆಗಿ ಅಲ್ಲಿ ಪಾಯಿಂಟ್ಸ್ ಗುರುತಿಸಿದ್ರೆ ಅವ್ರಿಗೆ ಇನ್ನೂ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಹೌದಾ? ಸೊ ಇಲ್ಲಿ ಏನಾಗತ್ತೆ ನೋಡ್ರಿ, 5 ಎಲ್ಲಿ ಬಂತು ನೋಡ್ರಿ? ಫಸ್ಟ್ ಕ್ವಾಡ್ರಂಟ್ ಬಂತು. ಸೆಕೆಂಡ್ 8 -8 3 ಅಂತಂದಾಗ ಅದು ಸೆಕೆಂಡ್ ಕ್ವಾಡ್ರಂಟ್ ಬಂತು. ಆಮೇಲೆ -7 -3 ಅಂದ್ರೆ ಎಲ್ಲಿ ಬಂತ ಹೇಳ್ರಿ? ಥರ್ಡ್ ಕ್ವಾಡ್ರಂಟ್ ಬಂತು. ಓಕೆ. ನೆಕ್ಸ್ಟ್ 1 -2 ಬಂತಂದ್ರ 1 -2 1 -2 1 -2 ಅಂದ್ರ ಫೋರ್ತ್ ಕ್ವಾಡ್ರಂಟ್. ಕರೆಕ್ಟ್. ನೆಕ್ಸ್ಟ್ ಆಮೇಲೆ 6 0 ಸ್ವಲ್ಪ ಮಕ್ಕಳಿಗೆ ಇದು ಏನಾಗ್ಬಿಡ್ತೈತಿ, 0 ಅಂದ್ರ ಯಾವ ಕ್ವಾಡ್ರಂಟ್ ಒಳಗ್ ಬರ್ತೈತಿ? ಸ್ವಲ್ಪ ಅದ ಮೇನ್ ಕಾನ್ಸೆಪ್ಟ್ ಅಂದ್ರ ಇಲ್ಲೇ ನೋಡ್ರಿ, ಎಕ್ಸ್ 6 ಇದ್ದಾಗ y 0 ಅಂದಾಗ ಆಟೋಮೆಟಿಕ್ಲಿ ನಮ್ಗೆ ಎಲ್ಲಿ ಬರ್ತೈತಿ ಹೇಳ್ರಿ? ಈ 6 ಪಾಯಿಂಟ್ ಮೇಲೆ ನಮಗದು ಪಾಯಿಂಟ್ ಬರ್ತೈತಿ. ನೋಡೋಣ ಒಂದ್ಸಲ. ಕರೆಕ್ಟ್. ಎಕ್ಸಾಕ್ಟ್ಲಿ. ಜೆ ಆಫ್ 6 0 ಅಂದ್ರ ಈ 6 ಅಂದ್ರ ಎಕ್ಸ್ ಅಕ್ಷದ ಒಂದು ಲೈನ್ ಒಳಗ ಅಕ್ಷದ ಮೇಲೆನ ಬಂದ್ಬಿಡ್ತು, ಯಾವುದೇ ಕ್ವಾಡ್ರಂಟ್ ಮೇಲೆ ಬಂದಿಲ್ಲ. ಹೌದಾ? ನೆಕ್ಸ್ಟ್ 0 4 ಅಂದ್ರೆ ಇಲ್ಲಿ ಎಕ್ಸ್ ಅನ್ನೋದು 0 ಆಯ್ತು, ನಮಗ y ಅನ್ನೋದು ಏನಾಯ್ತು? ಅದೊಂದು ನಂಬರ್ಸ್ ಬಂತು. ಸೊ ಆಟೋಮೆಟಿಕ್ಲಿ ಈ ನಂಬರ್ಸ್ಗಳು ಅಥವಾ ಈ ನಿರ್ದೇಶಾಂಕಗಳು ಎಲ್ಲಿ ಬರ್ತಾವ ಹೇಳ್ರಿ? ನಮಗ ಇಲ್ಲಿ 4 ಇಲ್ಲಿ ಬರ್ತಾವ. ಅರ್ಥ ಆಯ್ತಾ? ಸೊ ಇದನ್ನ ನೋಡೋಣ. y ಅಕ್ಷ. ಸೊ ಈ ರೀತಿ ನಮಗ ಇದೊಂದು ಕಾರ್ಟೇಶಿಯನ್ ಪ್ಲೇನು ಅಥವಾ ಒಂದು ಗ್ರಾಫ್ ಇನ್ ಜನರಲ್ ಆಗಿ ಒಮ್ಮೆ ಅವರು ಈ ಗ್ರಾಫ್ ಅನ್ನ ಕಲಿತ್ರ ಅಪ್ ಟು ಅವ್ರಿಗೀಗ ಆಲ್ರೆಡಿ 8th ಒಳಗ್ ಸ್ವಲ್ಪ ಇರ್ತೈತಿ, 9th ಒಳಗಂತೂ ಇದನ್ನ ಫುಲ್ ಇಂಟ್ರೊಡಕ್ಷನ್ ಇದೆ. ಆಮೇಲೆ 10th ಒಳಗ ಇದೇ ಒಂದು ಪಾಠದ ಮೇಲೆ ಅವರಿಗೆ ಆಲ್ರೆಡಿ 4 ಮಾರ್ಕ್ಸ್ 5 ಮಾರ್ಕ್ಸಿಗೆ ಕ್ವಶನ್ ಇದೆ. ಹೌದಾ? ನಾನು ಅಬ್ಸರ್ವ್ ಮಾಡಿದ ಹಾಗೆ ಸ್ಟೂಡೆಂಟ್ಸ್ಗಳು ಗ್ರಾಫ್ ಅಲ್ಲಿ ಪಾಯಿಂಟ್ ಗಳನ್ನ ಗುರುತಿಸುವಲ್ಲಿ ಸ್ವಲ್ಪ ವಿಫಲರಾಗುವಂತ ಚಾನ್ಸ್ ಬಹಳ ಇದೆ. ಎಲ್ಲರೂ ಅಂತಲ್ಲ, ಒಂದಿಷ್ಟು ಜನ, ಬಹಳ ಜನ ಆ ಪಾಯಿಂಟ್ಸ್ ಗಳನ್ನ ಕರೆಕ್ಟ್ ಆಗಿ ಆಮೇಲೆ ಸ್ಪೆಸಿಫಿಕ್ ಆಗಿ 2.5 ಇದ್ದಿದ್ದು ಅಥವಾ 4.5 ಈ ರೀತಿ ಇರುವಂತಹವನ್ನ ಕರೆಕ್ಟ್ ಆಗಿ ಗುರುತಿಸ್ಲಿಕ್ಕೆ ವಿಫಲರಾಗುವಂತ ಚಾನ್ಸ್ ಇದೆ. ಬಟ್ ನಾವು ಈ ರೀತಿ ನಾವು ಒಂಥರ ಸಿಮ್ಯುಲೇಷನ್ ಮುಖಾಂತರ ಹೇಳಿದಾಗ ಅವರಿಗೆ ಗ್ರಾಫ್ ಅನ್ನೋದು ಇನ್ನೂ ಈಸಿಯಾಗಿ ಅವರನ್ನ ಗ್ರಾಫ್ ಅನ್ನ ಹಾಕ್ಬೋದು ಅಂತ ಹೇಳ್ಬೋದು. ಇದು ಒಂದು ನಮ್ದು 9ನೇ ತರಗತಿಯ ಒಂದು ಗ್ರಾಫ್. ಹೌದಾ? ಆಮೇಲೆ ನಾನು ನೆಕ್ಸ್ಟ್, ಸೊ ಅದಕ್ಕಿಂತ ಮುಂಚೆ ನಾನು ನೆಕ್ಸ್ಟ್ ಟಾಪಿಕ್ ಹೋಗ್ತೀನಿ. ಇದ್ರ ನಡುವೆ ನಿಮ್ಗ ಇದ ಪಾಠದ ಮೇಲೆ ಏನಾದ್ರೂ ಡೌಟ್ಸ್ ಇದ್ರೆ ನನ್ಗ ಕೇಳ್ಬೋದು ಅಥವಾ ಚಾಟ್ ಬಾಕ್ಸ್ ಒಳಗುನು ಮೆಸೇಜ್ ಮಾಡ್ಬೋದು.
ನೆಕ್ಸ್ಟ್ ಈಗ ನಾನು ನೆಕ್ಸ್ಟ್ ಟಾಪಿಕ್ಗೆ ಹೋಗ್ತೀನಿ, ಯಾವುದಂದ್ರೆ ಮತ್ತು ಅದು ಅಗೇನ್ ನಮ್ಗೆ ಏನಾಗತ್ತೆ ಹೇಳ್ರಿ, 9ನೇ ತರಗತಿಯ ಟೈಪ್ಸ್ ಆಫ್ ಆಂಗಲ್ಸ್ ಅನ್ನೋದನ್ನ ನಾನು ಹೇಳ್ತೀನಿ. ಹೌದಾ? ಒಂದ್ ಸೆಕೆಂಡ್. ಇಲ್ಲಿ ಟೈಪ್ಸ್ ಆಫ್ ಆಂಗಲ್ಸ್ ಗಳನ್ನ ಫಸ್ಟ್ ನಾನು ಟೈಪ್ಸ್ ಆಫ್ ಆಂಗಲ್ಸ್ ಗಳನ್ನ ಹೇಳ್ತೀನಿ, ಅದಾದ್ಮೇಲೆ ಅದರದ್ದು ಮೆಜರ್ಮೆಂಟ್ಸ್ ಗಳನ್ನ ಕೋನ ಮಾಪಕದ ಮುಖಾಂತರ ಯಾವ ರೀತಿ ಹೇಳ್ಬೋದು ಅನ್ನೋದನ್ನ ನಾನು ಹೇಳ್ತೇನೆ. ಹೌದಾ? ಫಸ್ಟ್ ನೋಡ್ರಿ, ಇಲ್ಲಿ ಇದೊಂದು ನಮ್ಗೆ ಟೈಪ್ಸ್ ಆಫ್ ಆಂಗಲ್ಸ್ ಗಳು ಅಂದ್ರ, ಹೌದಾ, ಟೈಪ್ಸ್ ಆಫ್ ಆಂಗಲ್ಸ್ ಗಳನ್ನ ನಾವ್ ಯಾವ ರೀತಿ ಹೇಳ್ಬೋದು ಅನ್ನೋದನ್ನ ನಾನು ಇಲ್ಲಿ ಹೇಳ್ತೇನೆ. ಹೌದಾ? ಸೊ ಇಲ್ಲಿ ಏನಾಗತ್ತ, ಟೈಪ್ಸ್ ಆಫ್ ಆಂಗಲ್ಸ್ ಗಳಂದ್ರ ಸ್ಟಾರ್ಟಿಂಗ್ ನಮ್ಗ ಟೈಪ್ಸ್ ಆಫ್ ಆಂಗಲ್ಸ್ ಅಂದ್ರ ಕೋನಗಳ ವಿಧಗಳು. ಕೋನಗಳ ವಿಧಗಳನ್ನ ಯಾವ ರೀತಿ ನಾವು ಇದ್ರ ಮುಖಾಂತರ ತೋರಿಸಬಹುದು. ಇಲ್ಲಿ ನೋಡ್ರಿ, ನಮ್ಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಕೋನಗಳ ವಿಧಗಳನ್ನ ನೋಡೋಣ, ಒನ್ ಬೈ ಒನ್ ನೋಡೋಣ. ಫಸ್ಟ್ ಬರುದು ನಮ್ದು ಯಾವ್ದು ಹೇಳ್ರಿ, ಲಘು ಕೋನ. ಹೌದಾ? ಲಘು ಕೋನ ಅಂದಾಗ ನನ್ನ ಮಕ್ಕಳಿಗೆ ಕಾನ್ಸೆಪ್ಟ್ ಏನಾಗ್ಬೇಕು, 0ಗಿಂತ ಜಾಸ್ತಿ 90 ಡಿಗ್ರಿಗಿಂತ ಕಡಿಮೆ ಇರ್ತಕ್ಕಂಥ ಒಂದು ಕೋನಗಳನ್ನ ನಾವು ಅಲ್ಲಿ ಒಳಗ್ ಬರ್ತಕ್ಕಂಥ ಕೋನಗಳಿಗೆ ನಾವು ಏನಂತ ಕರಿತೀವಿ, ಲಘು ಕೋನ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡ್ಬೋದು ನೀವು, ನಾನು ಇದನ್ನ ಚೇಂಜ್ ಮಾಡ್ತಾ ಹೋಗ್ತಾ ಇದ್ದೀನಿ. ಹೌದಾ? ಕರೆಕ್ಟ್. ಅಲ್ಲಿವರೆಗೂ ಅದೇನಾಗತ್ತೆ ಹೇಳ್ರಿ, ಅಕ್ಯೂಟ್ ಆಂಗಲ್ ಅಂತ ತೋರಿಸ್ತೈತಿ. ನಾನು ಎಕ್ಸಾಕ್ಟ್ 90 ಡಿಗ್ರಿಗೆ ಬಂದೆ ಅಂದ್ರೆ ನೋಡ್ರಿ, ಅದು ಆಟೋಮೆಟಿಕ್ಲಿ ರೈಟ್ ಆಂಗಲ್ ಅಂತ ತೋರಿಸ್ತೈತಿ. ಅಂದ್ರೆ 90 ಡಿಗ್ರಿ ಹೋಯ್ತು ಅಂದ್ರೆ ಮತ್ತೆ ನಮಗಲ್ಲಿ ಅದ್ರದ್ದು ಟೈಪ್ ಚೇಂಜ್ ಆಗ್ತೈತಿ. 90 ಡಿಗ್ರಿಗಿಂತ ಸ್ವಲ್ಪ ಕಡಿಮೆ ಇದ್ರು ಅದು ಏನಾಗತ್ತೆ ನಮಗ, ನೋಡ್ರಿ. ಹೌದಾ? ಸೊ ಅಲ್ಲಿ ನೋಡ್ರಿ, ನಾನು ಎಷ್ಟು ಚೇಂಜ್ ಮಾಡ್ತೇನೆ ಅದ್ರ ತಕ್ಕಂಗಲ್ಲೇ ಟೈಪ್ಸ್ ನಮಗ ಚೇಂಜ್ ಆಗ್ತಾವ. ಅರ್ಥ ಆಯ್ತಾ? ಈ ರೀತಿ ನಾವು ಮಕ್ಕಳಿಗೆ ಅವ್ರಿಗೆ ಏನಾಗ್ತೈತಿ, ಲಘು ಕೋನ ಅಂದ್ರೇನು ಸ್ವಲ್ಪ ಕನ್ಫ್ಯೂಸ್ ಆಗುವಂತ ಚಾನ್ಸ್ ಇರ್ತೈತಿ. ಸೊ ಇಲ್ಲಿಗೆ ಏನಾಯ್ತು, ನಮ್ದು ಲಘು ಕೋನ ಆಯ್ತು. ಇದನ್ನ ಎಕ್ಸಾಕ್ಟ್ 90 ಡಿಗ್ರಿ ತಂದ್ರ ಲಂಬ ಕೋನ ಆಯ್ತು. ಆಮೇಲೆ 90 ಡಿಗ್ರಿಗಿಂತ ಜಾಸ್ತಿ 180ಗಿಂತ ಕಡಿಮೆ ಇರ್ತಕ್ಕಂಥ 180 ಆದ್ರ ಪೂರ್ತಿ ಸರಳ ಕೋನ ಆಯ್ತು. ಸ್ವಲ್ಪ ಒಳಗಿಡ್ತೇನೆ. ಹೌದಾ? ಇದು ಅಕ್ಯೂಸ್ ಆಂಗಲ್. ಹೌದಾ? ವಿಶಾಲ ಕೋನ ಅಥವಾ ಅಧಿಕ ಕೋನ ಅಂತ ಕರಿತೀವಿ. ಅಧಿಕ ಕೋನ ಅಂದ್ರೇನು, 90 ಡಿಗ್ರಿಗಿಂತ ಜಾಸ್ತಿ 180 ಡಿಗ್ರಿಗಿಂತ ಕಡಿಮೆ ಇರ್ತಕ್ಕಂಥ ಕೋನಕ್ಕ ನಾವೇನಂತ ಕರಿತೀವಿ, ವಿಶಾಲ ಕೋನ ಅಥವಾ ಅಧಿಕ ಕೋನ ಅಂತ ಕರಿತೀವಿ. ನೆಕ್ಸ್ಟ್, ಇದನ್ನ ಎಕ್ಸಾಕ್ಟ್ 180 ಡಿಗ್ರಿಗೆ ಅಥವಾ 180 ಡಿಗ್ರಿಗೆ ಇಟ್ಟೆ ಅಂತಂದ್ರೆ ಅದು ಯಾವ ಕೋನ ಆಗತ್ತೆ ಹೇಳ್ರಿ, ಸರಳ ಕೋನ ಅಂತ ಆಗತ್ತ. ಸರಳ ಕೋನ. ದಿಸ್ ಇಸ್ ಅ ಸ್ಟ್ರೇಟ್ ಆಂಗಲ್ ಅಂತ ಇದೆ ನೋಡಿ. ಹೌದಾ? ನೆಕ್ಸ್ಟ್, ಇಲ್ಲಿಂದ 180ಕ್ಕಿಂತ ಜಾಸ್ತಿ 360ಕ್ಕಿಂತ ಕಡಿಮೆ ಇರುವ, ಹೌದಾ ನೋಡ್ರಿ ನಾನು ಯಾವ ರೀತಿ ಸರಿಸ್ತಾ ಇದ್ದೀನಿ. ಹೌದಾ? 360ಕ್ಕಿಂತ ಕಡಿಮೆ ಇರುವ ಕೋನಗಳಿಗೆ ನಾವು ಏನಂತ ಕರಿತೀವಿ, ಸರಳಾಧಿಕ ಕೋನ ಅಂತ ಕರಿತೀವಿ. ಆಯ್ತಾ? ಸೊ ಇಲ್ಲಿ ನೋಡ್ರಿ, ಹೌದಾ, ಈ ರೀತಿ ನಾವು ಮಕ್ಕಳಿಗೆ ಏನ್ ಮಾಡಬಹುದು, ಕೋನಗಳ ವಿಧಗಳ ಕಾನ್ಸೆಪ್ಟ್ ಬಗ್ಗೆ ಅವರಿಗೆ ಇನ್ನೂ ಡಿಟೇಲ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಸಬಹುದು. ಹೌದಾ? ಈಗ ಎಕ್ಸಾಕ್ಟ್ ಇಲ್ಲಿ ಏನಾಗತ್ತ, ನಮ್ಗ 0ನೂ ಅಲ್ಲೇ ಇರ್ತೈತಿ, 360ನೂ ಅಲ್ಲೇ ಇರ್ತೈತಿ. ಸೊ ಅದಕ್ಕೆ ನಾವು ಅದು ಇನ್ನೊಂದು ವಿಧ ಯಾವುದು, ನಮ್ಗ ಪೂರ್ಣ ಕೋನ ಅಂತಾನು ಆಗತ್ತ. ಹೌದಾ? ಸೊ ಇಲ್ಲಿ ನೋಡ್ರಿ, ಮತ್ತೆ ಒಂದ್ಸಲ ರಿಪೀಟ್. ಸೊ ಇದೇನಾಗತ್ತೆ ನಮ್ಗ, ಅಪ್ ಟು 90 ಡಿಗ್ರಿ ವರೆಗೂ ಲಘು ಕೋನ, ಎಕ್ಸಾಕ್ಟ್ 90 ಡಿಗ್ರಿಗೆ ಲಂಬ ಕೋನ, 90 ಟು 180 ಡಿಗ್ರಿ ವರೆಗೂ ವಿಶಾಲ ಕೋನ ಅಥವಾ ಅಧಿಕ ಕೋನ, ಎಕ್ಸಾಕ್ಟ್ 180 ಡಿಗ್ರಿ ಸರಳ ಕೋನ, 180 ಟು 360 ಮಿಡ್ಲ್. ಹೌದಾ? ಹೌದಾ? ನಿಯರ್ 360 ಅದು ಏನಾಗತ್ತ ನಮ್ಗ ಸರಳಾಧಿಕ ಕೋನ ಅಂತ ಆಗತ್ತ ಅಥವಾ ರಿಫ್ಲೆಕ್ಸ್ ಆಂಗಲ್ ಅಂತ ಆಗತ್ತ. ಎಕ್ಸಾಕ್ಟ್ ಇಲ್ಲಿಗೆ ಇಟ್ವಿ ಅಂದ್ರದು ಅದು ಕೂಡ ನಮಗ ಪೂರ್ಣ ಕೋನ ಅಂತ ಆಗತ್ತ. ಇವು ನಮಗೆ ಏನಾಗತ್ತ, ಟೈಪ್ಸ್ ಆಫ್ ಆಂಗಲ್ಸ್ ಅಥವಾ ಕೋನಗಳ ವಿಧಗಳ ಬಗ್ಗೆ ನಾನು ಹೇಳಿದೆ. ಸೊ ಇದನ್ನ ನಾವು ಎಕ್ಸಾಕ್ಟ್ ಕೋನ ಮಾಪಕದಿಂದ ಯಾವ ರೀತಿ ಮಕ್ಕಳಿಗೆ ಅಂಡರ್ಸ್ಟ್ಯಾಂಡ್ ಆಗೋ ಹಾಗೆ ನಾವು ಮಾಡಬಹುದು ಅನ್ನೋದನ್ನ ನಾನಿಲ್ಲಿ ತೋರಿಸ್ತೇನೆ. ಇಲ್ಲಿ ನೋಡ್ರಿ,
ಇಲ್ಲಿ ನೋಡ್ರಿ ಇದು ಒಂದು ನಮ್ದು ಕೋನ ಮಾಪಕ. ಇಲ್ಲಿ ಬಹಳ ಜನ ಮಕ್ಕಳು ಕನ್ಫ್ಯೂಸ್ ಆಗೋದು ಎಲ್ಲಿ ಅಂದ್ರೆ ಈ ಕೋನ ಮಾಪಕವನ್ನ ಕರೆಕ್ಟ್ ಆಗಿ ಆ ಕೋನದ ಲೈನ್ ಒಳಗಿಟ್ಟು ಆಂಗಲ್ ಅನ್ನ ಅಳತೆ ಮಾಡುವಲ್ಲಿ ವಿಫಲರಾಗುವಂತ ಚಾನ್ಸ್ ಬಾಳ ಇರ್ತೈತಿ. ಹೌದಾ? ಸೊ ಇಲ್ಲಿ ಏನಾಗತ್ತ ನಮ್ಗ ಎಕ್ಸಾಕ್ಟ್ ಈ ಕೋನ ಮಾಪಕವನ್ನ ಈ ಕೋನದಲ್ಲಿ ಇಲ್ಲಿ ನೋಡ್ರಿ ಇದು ಎಷ್ಟು ಡಿಗ್ರಿ ಇದೆ ಅಂತ ನಾವು ಅಳತಿ ಮಾಡ್ಬೇಕು. ಅದ್ರ ಜೊತೆಗೆ ನಾವು ಅದು ಯಾವ ಕೋನ ಇದೆ ಅಂತಾನು ನಾವು ಹೇಳ್ಬೋದು. ಹೌದಾ? ಸೊ ಈಗ ನಾನು ಏನ್ ಮಾಡ್ತೀನಿ, ಈ ಕೋನ ಮಾಪಕವನ್ನ ಇದ್ರ ಮೇಲೆ ಕರೆಕ್ಟ್ ಆಗಿ ಇಡ್ತೀನಿ. ಹೌದಾ? ನೋಡ್ರಿ. ಹ ಆಮೇಲೆ ಇಲ್ಲಿ ಏನಾಯ್ತು, ಈ ಲೈನಿಗೆ ಈ ಕೋನ ಮಾಪಕದ ಒಂದು ಬ್ಲಾಕ್ ಲೈನ್ ನಾವು ಇನ್ನು ಆಫ್ಲೈನ್ ಒಳಗೆ ತೋರಿಸ್ಬೇಕಾದ್ರೆ ಅವ್ರಿಗೆ ಕೋನ ಮಾಪಕ ಬಹಳ ಜನ ಎಲ್ಲಾ ಮ್ಯಾಥ್ಸ್ ಟೀಚರ್ಸ್ಗೆ ಅನುಭವ ಇರ್ಬೋದು. ಇದು ಆ ಕೆಳಗಿನ ಲೈನ್ ಕಾಣಿಸ್ದ ಹಾಗೆ ಕೋನ ಮಾಪಕವನ್ನ ಇಡ್ರಿ ಅಂತ ನಾವು ಮಕ್ಕಳಿಗೆ ಹೇಳ್ತಾ ಇರ್ತೀವಿ. ಬಟ್ ಆದ್ರೂ ಬಹಳ ಮಕ್ಕಳು ಎಲ್ಲಿ ಒಂಥರ ಮಿಸ್ಟೇಕ್ ಮಾಡ್ತಾರಂದ್ರ ಅದನ್ನ ಇಡುವಾಗ ಸ್ವಲ್ಪ ಈ ರೀತಿ ಇಟ್ಟಿರ್ತಾರ ಅಥವಾ ಈ ರೀತಿ ಇಟ್ಟಿರ್ತಾರ. ಹೌದಾ? ಅವ್ರಿಗೆ ಈ ರೀತಿ ಇಟ್ಟಾಗ ನಮ್ಗೆ ಏನಾಗ್ಬಿಡ್ತೈತಿ, ಆಂಗಲ್ಸ್ ಗಳು ತಪ್ಪುವಂತ ಚಾನ್ಸ್ ಇರ್ತೈತಿ. ಸೊ ಅದನ್ನ ನಾವು ಈ ರೀತಿ ಅವ್ರಿಗೆ ಎಕ್ಸಾಕ್ಟ್ ಆಗಿ ನೋಡ್ತೀರಿ, ಸ್ಟ್ರೇಟ್ ಲೈನ್ ಅನ್ನ ಈ ರೀತಿ ಇಟ್ಟಾಗ ಇದು ಎಷ್ಟು ಇರಬಹುದು ಅನ್ನೋದನ್ನ, ಆಮೇಲೆ ಇನ್ನೂ ಏನಾಗತ್ತ ಈ ಸೈಡ್ 0 to 10 ಅಂತ ಕನ್ಸಿಡರ್ ಮಾಡ್ಬೇಕು, ಈ ಕಡೆ ಸೈಡ್ ಮತ್ ಈ ರೀತಿ ನಾವು ಕನ್ಸಿಡರ್ ಮಾಡ್ಬೇಕಂತ ಹೇಳಿ. ಹೌದಾ? ಆಮೇಲೆ ಈಗ ಇದು ಎಷ್ಟು ಆಂಗಲ್ ಆಯ್ತು ನೋಡ್ರಿ, ಇಲ್ಲಿ 0 ಇದೆ, 10, 20, 30, 40, 50. ಇದು ಎಕ್ಸಾಕ್ಟ್ 50 ದಾಟಿ 50 ಮತ್ತು 60 ಮಿಡಲ್ ಇರೋದ್ರಿಂದ ಇದು ಎಷ್ಟಾಗತ್ತೆ ಹೇಳ್ರಿ, 55 ಆಗತ್ತ. ನೋಡೋಣ, 55 ಡಿಗ್ರಿ. ಕರೆಕ್ಟ್ ಆನ್ಸರ್ ನೋಡೋಣ. ಕರೆಕ್ಟ್ ಇದೆ, 55 ಡಿಗ್ರಿ ಅಂತ ಹೇಳಿ. ಆಮೇಲೆ ಇನ್ನೊಂದು ಆಂಗಲ್ ಅನ್ನ ನೋಡ್ಬೋದು. ಇದನ್ನ ನಾನು ಮತ್ತೆ ಸ್ವಲ್ಪ ಈ ಕೋನ ಮಾಪಕವನ್ನ ಸೈಡಿಗೆ ಸರಿಸ್ತೇನೆ. ಈಗ ನೋಡ್ರಿ, ಈಗ ಅವ್ರಿಗೆ ಏನಾಗ್ಬಿಡ್ತು, 55 ಡಿಗ್ರಿ ಇದೆ ಅಂದ್ರ, ಈಗ ಹಿಂದೆ ಹೇಳಿರುವಂತ 55 ಡಿಗ್ರಿ ಇದೆ ಅಂತಂದ್ರ ಅದು ಯಾವ ಕೋನ ಆಗತ್ತೆ ಹೇಳ್ರಿ, 90ಕ್ಕಿಂತ ಕಡಿಮೆ ಇದ್ದಾಗ ನಮ್ಗೆ ಏನಾಗತ್ತ, ಲಘು ಕೋನ ಆಗತ್ತ. ಅಂದ್ರೆ ಅವ್ರಿಗೆ ಅದು ಕಾನ್ಸೆಪ್ಟ್ ಅರ್ಥ ಆಗತ್ತ. ಅದೇ ರೀತಿ ಇಲ್ಲಿ ನೋಡ್ರಿ, ಈಗ ಅದು ಯಾವ ಕೋನ ಆಗತ್ತ, ಸ್ವಲ್ಪ ಇದನ್ನ ನೋಡಿದ್ರೆ ಗೊತ್ತಾಗ್ತದೆ ನಮಗ್. ಜಸ್ಟ್ ಈಗ ನಮ್ ಟೀಚರ್ಸಿಗೆ ಅಂತ ಸ್ವಲ್ಪ ಗೊತ್ತಾಗತ್ತ. ಈಗ ಇದು ಡೈರೆಕ್ಟ್ ಮಕ್ಕಳಿಗೆ ಗೊತ್ತಾಗ್ಲಿಲ್ಲ. ಈಗ ಇದನ್ನ ಎಷ್ಟು ಅಳತೆ ಇದೆ ಅಂತ ನಾನು ಚೆಕ್ ಮಾಡ್ಬೇಕೀಗ. ಹೌದಾ? ಈಗ ನೋಡ್ರಿ, ಇದನ್ನ ಎಕ್ಸಾಕ್ಟ್ ನಾನು ಈ ರೀತಿ ಇಟ್ರೆ ಅರ್ಥ ಆಗೋದಿಲ್ಲ. ಸೊ ಇದನ್ನ ಈ ರೀತಿ ನಾನು, ಹೌದಾ, ಒಂದ್ ಸೆಕೆಂಡ್. ಎಕ್ಸಾಕ್ಟ್ ಪಾಯಿಂಟಿಗೆ ಸರಿಸ್ತಾ ಇದ್ದೀನಿ. ಕರೆಕ್ಟ್, ಎಕ್ಸಾಕ್ಟ್. ಇಲ್ಲಿ ಎಷ್ಟಾಗತ್ತೆ ನೋಡ್ರಿ ಅದು. ಹೌದಾ? ಎಷ್ಟಾಗತ್ತ, 180 ಇದೆ. 180 ಪ್ಲಸ್ ನಮ್ಗೆ ಇಲ್ಲಿ ಮತ್ತದ್ರ ಮುಂದಿನ ನಂಬರ್ಸ್ ಇಲ್ಲಲ್ಲ. ಸೊ ನಾನು ಏನ್ ಮಾಡ್ತೀನಿ, 180 ಅದೆಷ್ಟಾಗತ್ತೆ ನೋಡ್ರಿ, 180 ಅದು 70 ಐತಲ್ಲ, ಅದನ್ನ 10 ಅಂತ ಕನ್ಸಿಡರ್ ಮಾಡಿದ್ರೆ ಅದೆಷ್ಟಾಗತ್ತ, 190, ಐ ಥಿಂಕ್ 92 ಆಗತ್ತ. ನೋಡೋಣ ನಂಬರ್ಸ್ಗಳು. 192 ನೋಡೋಣ. ಟ್ರೈ ಅಗೇನ್. 93 ಇರ್ಬೋದು ಮೇ ಬಿ. ಹಾ, ಕರೆಕ್ಟ್, 193 ಅಂತ ಆಗತ್ತ. ಈ ರೀತಿ ನಾವು ಕೋನ ಮಾಪಕಗಳಿಂದ ಅಳತೆಯನ್ನ ಯಾವ ರೀತಿ ಮಾಡಬಹುದು ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದು ನೋಡೋಣ. ಈಗ ನೋಡ್ರಿ, ಮತ್ತೀಗ ಕರೆಕ್ಟ್, ಈಗ ನೋಡ್ಬೋದು ಇದು ಯಾವ ಕೋನ ಆಗತ್ತ ನೋಡ್ರಿ. ಆಲ್ರೆಡಿ ಅದನ್ನ ಡೈಗ್ರಾಮ್ ನೋಡಿದ್ರೆ ಸಾಕು ನಮಗ್ ಗೊತ್ತಾಗ್ತಿತ್ತು ಈಗ ಅದು ಯಾವ ಕೋನ ಅಂತ ಹೇಳಿ. ವಿಶಾಲ ಕೋನ ಅಂತ ಆಗತ್ತ. ಸೊ ಈ ವಿಶಾಲ ಕೋನವನ್ನ ನಾನು ಎಷ್ಟು ಆಂಗಲ್ ಇದೆ ಅಂತ ಈ ಒಂದು ಕೋನ ಮಾಪಕದ ಮುಖಾಂತರ ಮಕ್ಕಳಿಗೆ ಯಾವ ರೀತಿ ಅಳತೆ ಮಾಡಿ ತೋರಿಸಬಹುದು. ಹೌದಾ? ಸೊ ಈಗ ನಾನು ಏನ್ ಮಾಡ್ತೇನೆ, ಈ ಕೋನ ಮಾಪಕವನ್ನ ಎಕ್ಸಾಕ್ಟ್ ಈ ಒಂದು ಸ್ಟ್ರೇಟ್ ಲೈನ್ ಪಾಯಿಂಟ್ಗೆ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ತೀನಿ. ಕರೆಕ್ಟ್? ಹೌದಾ? ಹೀಗಿದ್ದಾಗ ಈ ಪಾಯಿಂಟ್ ಎಲ್ಲಿ ಬಂತು ನೋಡ್ರಿ, ಸ್ವಲ್ಪ ಇಲ್ಲೇ ಕಡೆ ಬಂತು ನೋಡ್ರಿ. ಇದು ಎಲ್ಲಿಂದ ಬಂತು, ಇಲ್ಲೇ 90. ಈಗ ನಾವು ಸ್ವಲ್ಪ ಮಕ್ಕಳು ಅಳತೆ ಮಾಡುವಾಗ ಕನ್ಫ್ಯೂಸ್ ಆಗುವಂತ ಚಾನ್ಸ್ ಇದೆ. ಸೊ ಇಲ್ಲಿರೋದ್ರಿಂದ ಇದೆಷ್ಟಿದೆ, 0, 10 ಅಪ್ ಟು 90. 90 ಆದ್ಮೇಲೆ ಎಷ್ಟಾಗತ್ತಿದು, 100, 110, 120, 130, 140. ಆಮೇಲೆ ಎಕ್ಸಾಕ್ಟ್ ಇದು 150 ಕ್ರಾಸ್ ಮಾಡಿದೆ. ಸೊ ಐ ಥಿಂಕ್ 151 ಆಗತ್ತ. ಸೆಕೆಂಡ್, 151. ಓಕೆ, ಹಾ, ಆನ್ಸರ್ ಇಸ್ ಕರೆಕ್ಟ್.
ಸೊ ಈ ರೀತಿ ನಾವು ಒಂದಿಷ್ಟು ನಮ್ಗೆ ಏನಾಗತ್ತೆ ಹೇಳ್ರಿ ಕೋನ ಮಾಪಕದಿಂದ ಹೌದಾ ಇನ್ನೂ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ನೋಡ್ಬೋದು. ಕರೆಕ್ಟ್. ಸೊ ಇವಾಗ ಏನಾಗತ್ತೆ ನೋಡ್ರಿ ಇದು ಕರೆಕ್ಟ್. ಇದೇನಾಗತ್ತ ಇಲ್ಲಿ. ಸೊ ನಾನು ಕರೆಕ್ಟ್ ಕೋನ ಮಾಪಕವನ್ನ ಫಸ್ಟ್ ನಮ್ಗೆ ಫಾರ್ಮೋಸ್ಟ್ ಇಲ್ಲಿ ಈಸಿಯಾಗಿ ಮಕ್ಕಳು ನಮ್ಗೆ ಏನಾಗುತ್ತೆ ಇದ್ರ ಮುಖಾಂತರ ಕೋನ ಮಾಪಕವನ್ನ ಎಕ್ಸಾಕ್ಟ್ ಸ್ಟ್ರೇಟ್ ಲೈನ್ ಮೇಲೆ ಯಾವ ರೀತಿ ಇಡಬಹುದು ಅನ್ನುವಂತ ಕಾನ್ಸೆಪ್ಟ್ ಅವರಿಗೆ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ ಅಂತ ಹೇಳ್ಬೋದು. ಸೊ ಇದು ಇವಾಗ ಎಷ್ಟು ಕೋನ ಇದೆ ನೋಡ್ರಿ, ಇದು ಎಷ್ಟು ಡಿಗ್ರಿ ಇದೆ ಇಲ್ಲೇ ನೋಡ್ರಿ 30 ಡಿಗ್ರಿ ಎಕ್ಸಾಕ್ಟ್ ಕ್ರಾಸ್ ಆಗಿ ನೆಕ್ಸ್ಟ್ 2 ಲೈನ್ ಇದು ಈ ಲೈನ್ ಕ್ರಾಸ್ ಆಗಿದೆ. ಸೊ ಹಾಗಾದ್ರೆ ಇದು ಎಷ್ಟಾಗತ್ತೆ ಹೇಳ್ರಿ 32. ಆನ್ಸರ್ ಇಸ್ 32. ಸೊ ಇದು ಯಾವ ಟೈಪ್ ಆಂಗಲ್ ಅಂದ್ರೆ ಕೋನಗಳ ಯಾವ ವಿಧ ಆಗತ್ತೆ ಹೇಳ್ರಿ, ಇದು ಲಘು ಕೋನ ಆಗತ್ತ. ಈ ರೀತಿ ನಾವು ಕೋನಗಳ ಕಾನ್ಸೆಪ್ಟ್ ಅನ್ನ ನಾವು ಈಸಿಯಾಗಿ ಮಕ್ಕಳಿಗೆ ತಿಳಿಸ್ಬೋದು ಅಂತ ನಾನು ಹೇಳ್ತೀನಿ. ಇನ್ನೊಂದು ಎಕ್ಸಾಂಪಲ್ ನೋಡ್ಬೋದು. ಇಲ್ಲಿ ನೋಡ್ರಿ ಸ್ವಲ್ಪ ಅವ್ರಿಗೆ ಏನಾಗತ್ತ ಇಲ್ಲಿ ನಾವು ಈಸಿಯಾಗಿ ಮಾಡಬಹುದು, ಬಟ್ ಈ ರೀತಿ ಇದ್ದಾಗ ಈ ಕೋನ ಮಾಪಕವನ್ನು ನಾನು ಉಲ್ಟಾ ಮಾಡಿ ಇಲ್ಲೇ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ತೀನಿ. ಕರೆಕ್ಟ್. ಹೌದಾ, ಎಕ್ಸಾಕ್ಟ್ ಕರೆಕ್ಟ್. ಇಲ್ಲಿ ಏನಾಗತ್ತೆ ಅಂದ್ರೆ ನಮಗ ಇದು ಉಲ್ಟಾ ಇದು ಯಾವ್ದಂದ್ರ ಸರಳಾಧಿಕ ಕೋನ ಆಗಿರೋದ್ರಿಂದ ಇಲ್ಲಿ ಏನಾಗತ್ತೆ ನಮಗ 180 ಅಂದ್ರ ಇಲ್ಲಿಗ ಬಂದ್ರ ನಮಗ 360 ಆಗ್ಬೇಕದು. ಬಟ್ ಇದು ಇಷ್ಟು ಗ್ಯಾಪ್ ಇರೋದ್ರಿಂದ ನಾನು ಏನ್ ಮಾಡ್ತೀನಿ ಇಲ್ಲಿ ನೋಡ್ರಿ, ಇದು 360 ಹೌದಾ. ಇಲ್ಲಿ ಏನಾಗತ್ತೆ ನಮಗ 350 ಇದೆ. ಸೊ ಇದು ಎಷ್ಟಾಗತ್ತಂದ್ರ ಇದು 350, ಇಲ್ಲೇನ 340. ಸೊ ಇದು 346 ಆಗತ್ತೆ ಹೌದಾ. ಸೊ ನೋಡೋಣ 346 ಅಥವಾ ಹೌದಾ 346. ಈ ರೀತಿ ನಮ್ಗೆ ಒಂದ್ ಸ್ವಲ್ಪ ಸರಳಾಧಿಕ ಕೋನವನ್ನ ಅಳೆಯುವಾಗ ಮಕ್ಕಳಿಗೆ ಕನ್ಫ್ಯೂಸ್ ಆಗುವಂತ ಚಾನ್ಸು ಇದೆ. ಸೊ ಇದು ನಮ್ದು ಇವತ್ತ ಯಾವ್ಯಾವ ಅಂದ್ರ ಫಸ್ಟ್ ಕಾರ್ಟೇಶಿಯನ್ ಪ್ಲೇನ್ ಅಂದ್ರೆ ನಾನು ಹೇಳೋದು ಯಾವ್ದಂದ್ರ ಗ್ರಾಫ್ ಬಗ್ಗೆ ಸರಿಯಾಗಿ ವಿವರಣೆವಾಗಿ ಅದರ ಬಗ್ಗೆ ಹೇಳಿದೆ. ಅದರ ನೆಕ್ಸ್ಟ್ ಆ ಗ್ರಾಫ್ ಅನ್ನ ಯಾವ ರೀತಿ ಪಾಯಿಂಟ್ಸ್ ಗಳನ್ನ ಗುರುತಿಸ್ಬೇಕು ಅನ್ನೋದನ್ನ ನಾನು ಹೇಳಿದೆ. ಅದರ ನೆಕ್ಸ್ಟ್ ಈಗ ಯಾವ್ದಂದ್ರ ಟೈಪ್ಸ್ ಆಫ್ ಆಂಗಲ್ ಅಥವಾ ಕೋನಗಳ ವಿಧಗಳನ್ನ ಹೇಳಿದೆ. ಕೋನಗಳ ಅಂದ್ರೇನು, ಕೋನಗಳ ವಿಧಗಳು ಯಾವ್ಯಾವ ಅದಾವು, ಅದು ಯಾವ ಡಿಗ್ರಿ ಬೇಸ್ ಮೇಲೆ ಹೌದಾ. ಲಘು ಕೋನ, ಲಂಬ ಕೋನ, ವಿಶಾಲ ಕೋನ, ಸರಳ ಕೋನ, ಸರಳಾಧಿಕ ಕೋನ ಮತ್ತ ಪೂರ್ಣ ಕೋನ. ಅದನ್ನ ಅದೇ ರೀತಿ ಒಂದು ಕೋನ ಮಾಪಕದಿಂದ ನಾವು ಯಾವ ರೀತಿ ಮಕ್ಕಳಿಗೆ ಅದನ್ನ ಅಳತೆ ಮಾಡಿ ತೋರಿಸ್ಬೋದು ಅನ್ನೋದನ್ನು ಕೂಡ ನಾನು ಸಿಮ್ಯುಲೇಷನ್ ಮುಖಾಂತರ ತೋರಿಸಿದ್ದೇನೆ ನಿಮಗ. ಕರೆಕ್ಟ್. ಸೊ ಇಲ್ಲಿ ನನಗೇನಾಗುತ್ತಾ ಆಲ್ಮೋಸ್ಟ್ ಇದು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನಿಮ್ಮ ಏನಾದ್ರೂ ಡೌಟ್ಸ್ ಇದ್ರ ಅಥವಾ ಏನಾದ್ರೂ ಫೀಡ್ಬ್ಯಾಕ್ ಸಜೆಷನ್ ಇದ್ರೆ ನನಗೆ ಕೊಡಬಹುದು. ಸೊ ನಾನು ಇವತ್ತು ಹೇಳಿದ್ದು ಕಾರ್ಟೇಶಿಯನ್ ಪ್ಲೇನ್ 9ನೇ ತರಗತಿಯ ಕಾರ್ಟೇಶಿಯನ್ ಪ್ಲೇನು. ಇದು ಕೂಡ ನಮ್ಗೆ ಏನಾಗತ್ತೆ ಹೇಳ್ರಿ ಟೈಪ್ಸ್ ಆಫ್ ಆಂಗಲ್ಸ್ ರೇಖೆಗಳು ಮತ್ತು ಕೋನಗಳು ಅನ್ನೋ ಒಂದು ಪಾಠನೂ ಕೂಡ ನಮ್ಗ 9ನೇ ತರಗತಿಯಲ್ಲಿ ಇರೋದ್ರಿಂದ ಅದನ್ನ ಆಯ್ಕೆ ಮಾಡ್ಕೊಂಡು ನಾನು ಕೋನಗಳ ವಿಧಗಳನ್ನ ನಾನು ಇವತ್ತ ಹೇಳಿದ್ದೀನಿ. ಏನಾದ್ರೂ ಡೌಟ್ಸು ಅಥವಾ ಫೀಡ್ಬ್ಯಾಕು ಸಜೆಷನ್ ಇದ್ರ ಕೇಳಬಹುದು. ಹಾ, ಸೋಮನಾಥ್ ಸರ್ ಅನ್ನೋರೊಬ್ರು ಮೆಸೇಜ್ ಮಾಡಿದ್ದಾರೆ. ಇದು ಕೂಡ ನಮ್ಗೆ ಈಗ ಆಲ್ರೆಡಿ ಪಲ್ಲವಿ ಮೇಡಮ್ ಹೇಳಿದ ಹಾಗೆ ಜಿಯೋಜಿಬ್ರಾ ಅನ್ನೋ ಒಂದು ವೆಬ್ಸೈಟ್ ಒಳಗ ನಾವು ನಮ್ಗೆ ಅಲ್ಲಿ ಹೋದ್ರೆ ಸಾಕಷ್ಟು ನಮಗಲ್ಲಿ ಸಿಮ್ಯುಲೇಷನ್ ಸಿಗ್ತಾವ್. ನಮ್ಗೆ ಯಾವ್ದು ಬೇಕಾಗಿರ್ತೈತಿ
ಫಾರ್ ಎಕ್ಸಾಂಪಲ್ ನಾನು ಇವತ್ತು ಮಕ್ಕಳಿಗೆ ಟೈಪ್ಸ್ ಆಫ್ ಆಂಗಲ್ಸ್ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗಲ್ಲಿ ಟೈಪ್ಸ್ ಆಫ್ ಆಂಗಲ್ಸ್ ವಿತ್ ಮೆಜರ್ಮೆಂಟ್ಸ್ ಅಂತ ಹೇಳಿ ನಾವು ಅಂದ್ರೆ ಒಂದು ಗೂಗಲ್ ಸರ್ಚ್ ಮಾಡಿದ್ರೆ ನಮಗೆ ಅದ್ರಲ್ಲಿ ಸಾಕಷ್ಟು ನಮಗೆ ಸಿಮ್ಯುಲೇಷನ್ಗಳು ಬರ್ತಾವು. ಅದು ನಮ್ಮ ಮಕ್ಕಳಿಗೆ ಈಗ 9th ಸ್ಟ್ಯಾಂಡರ್ಡ್ ಹೇಳ್ತಾ ಇರ್ತೀವಿ ಅಥವಾ 6th 7th ಅವ್ರಿಗೆ ಹೇಳ್ತಾ ಇದೀವಿ ಅಂತ ಅವ್ರ ಲೆವೆಲ್ಗೆ ತಕ್ಕ ಹಾಗೆ ನಾವು ಅಲ್ಲೇ ಆ ಸಿಮ್ಯುಲೇಷನ್ ನ ಆಯ್ಕೆ ಮಾಡಿ ಇಟ್ಕೊಂಡು ಅದನ್ನ ನಾವು ಎಕ್ಸ್ಪ್ಲೇನ್ ಮಾಡಬಹುದು ಮಕ್ಕಳಿಗೆ. ವಿ ನೀಡ್ ಹೌ ಟು ಕ್ರಿಯೇಟ್ ಜಿಯೋಜಿಬ್ರಾ ಮಾಡೆಲ್ಸ್ ಮೇಡಮ್. ಇಲ್ಲಿ ಮಾಡೆಲ್ಸ್ ನಾವೇ ಕ್ರಿಯೇಟ್ ಮಾಡೋದಿಲ್ಲ ಸರ್, ಅದು ಅಲ್ಲಿ ಆಲ್ರೆಡಿ ರೆಡಿ ಇರ್ತಾವ, ರೆಡಿಮೇಡ್ ಎಲ್ಲ ಇರ್ತೈತಿ. ಬಟ್ ನಾವು ಅದನ್ನ ಏನ್ ಮಾಡ್ಬೇಕು, ಸೆಲೆಕ್ಟ್ ಮಾಡ್ಕೋಬೇಕು. ಸಾಕಷ್ಟು ಆಲ್ರೆಡಿ ಮೇಡಮ್ ವೆಬ್ಸೈಟ್ ಒಳಗೆ ನಿಮಗೆ ತೋರಿಸಿದ್ರು, ಅದ್ರೊಳಗೆ ಒಂದು ನೀವು ಜಸ್ಟ್ ಟೈಪ್ಸ್ ಆಫ್ ಆಂಗಲ್ಸ್ ಅಥವಾ ಕಾರ್ಟೇಶಿಯನ್ ಪ್ಲೇನು ಅಥವಾ ಟೈಪ್ಸ್ ಆಫ್ ಸರ್ಕಲ್ಸ್ ಅಂತ ನೀವು ಏನೋ ಸರ್ಚ್ ಮಾಡಿದ್ರು ಅದ್ರೊಳಗೆ ಸಾಕಷ್ಟು ಬರ್ತಾವ. ಅದರೊಳಗೆ ನಮ್ಗೆ ನಮ್ಮ ಮಕ್ಕಳ ಎಬಿಲಿಟಿ ಕೆಪಬಿಲಿಟಿ ಎಷ್ಟಿದೆ, ಅವ್ರಿಗೆ ಏನನ್ನ ಹೇಳ್ಬೇಕು, ಅದನ್ನ 1 ಅಥವಾ 2 ಸಿಮ್ಯುಲೇಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನಾವು ಅವರಿಗೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಹೌ ಟು ಜಗದೀಶ್ ಸರ್ ಅನ್ನೋರು ಮೆಸೇಜ್ ಮಾಡಿದಾರೆ, ಹೌ ಟು ಕ್ರಿಯೇಟ್ ಆಲ್ 3 ಇನ್ ಜಿಯೋಜಿಬ್ರಾ, ಫಾರ್ ಎಕ್ಸಾಂಪಲ್ ಚೆಕ್ ಬಾಕ್ಸ್, ರೇಡಿಯೋ ಬಟನ್ಸ್. ಅಂದ್ರ ನನಗ ಅರ್ಥ ಆಗಿ ಅಂದ್ರೆ ಒಮ್ಮೆ ಎಲ್ಲವನ್ನ ನಾವು ಯಾವ ರೀತಿ ಒಮ್ಮೆ ತೋರಿಸಬಹುದಂತನ ಸರ್? ರೇಡಿಯೋ ಸರ್ ನಿಮ್ಮ ಡೌಟ್ ಇನ್ನೊಂದ್ ಸ್ವಲ್ಪ ಕ್ಲಿಯರ್ ಆಗಿ ಕೇಳ್ರಿ ಸರ್. ಅಂದ್ರೆ ಚೆಕ್ ಬಾಕ್ಸ್, ರೇಡಿಯೋ ಬಟನ್ಸ್ ಅಂತ ನೀವ್ ಏನ್ ಅನ್ನಲ್ಲ, ಮಲ್ಟಿಪಲ್ ಟ್ಯಾಬ್ಸ್ ನೀವು ಓಪನ್ ಮಾಡ್ಬೋದು ಗೂಗಲ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಹೇಳ್ತೀನಿ ನೋಡಿ ಸರ್. ಫಾರ್ ಎಕ್ಸಾಂಪಲ್ ಇದು ನಿಮ್ದು ಜಿಯೋ ಜಿಬ್ರಾ, ಇದು ಅದೊಂದು ಸಪರೇಟ್ ಸೊ ಆಪ್ ನೀವು ಇಲ್ಲಿ ಇದೆ. ಇಲ್ಲಿ ನೋಡಿ ಜಿಯೋ ಜಿಬ್ರಾ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಈ ತರ ಒಂದು ಸ್ಕ್ರೀನ್ ಬರುತ್ತೆ. ಇಲ್ಲಿ ನಿಮ್ಗೆ ಯಾವ ಟಾಪಿಕ್ ಬೇಕು ನೀವು ಇದನ್ನ ಟೈಪ್ ಮಾಡ್ಕೋಬಹುದು. ಎಡಿಷನ್ ಆಫ್ ಫ್ರಾಕ್ಷನ್ಸ್ ನೀವು ಟೈಪ್ ಮಾಡಿದ್ರೆ ಇಲ್ಲಿ ಇಷ್ಟೊಂದು ಸಿಮ್ಯುಲೇಷನ್ಸ್ ಬರ್ತಾವೆ. ನಾನು ಫಾರ್ ಎಕ್ಸಾಂಪಲ್ ಇದೊಂದು ಸಿಮ್ಯುಲೇಷನ್ ಚೂಸ್ ಮಾಡಿದೆ, ಇದ್ರ ಜೊತೆಗೆ ನನಗೆ ಮತ್ತೊಂದು ಸಿಮ್ಯುಲೇಷನ್ ಬೇಕಂದ್ರೆ ನೀವು ಮತ್ ಹೊಸ ಗೂಗಲ್ ಟ್ಯಾಬ್ ಅಲ್ಲಿ ಹೋಗ್ಬೇಕು. ಇಲ್ಲಿ ಪ್ಲಸ್ ಮಾರ್ಕ್ ಇರುತ್ತಲ್ಲ, ಇಲ್ಲಿ ಮತ್ತೆ ಜಿಯೋ ಜಿಬ್ರಾ ಅಂತ ನೀವು ಟೈಪ್ ಮಾಡ್ಕೋಬಹುದು. ಟೈಪ್ ಮಾಡಿ ಇಲ್ಲಿ ನಿಮ್ಗೆ ಯಾವ ಟಾಪಿಕ್ ಹೆಸರಿದೆ ಅಲ್ಲ, ಫಾರ್ ಎಕ್ಸಾಂಪಲ್ ನನಗೆ ಮತ್ತೆ ಎಡಿಷನ್ ಆಫ್ ಫ್ರಾಕ್ಷನ್ಸ್ ಅಲ್ಲಿ 2 ಸಿಮ್ಯುಲೇಷನ್ ತೋರಿಸುವಿದಾವ್ ಮಕ್ಕಳಿಗೆ ಅಂದ್ರೆ ಅದೇ ಟಾಪಿಕ್ ಟೈಪ್ ಮಾಡ್ತೀನಿ ಮತ್ತೆ ಇದನ್ ಮಾಡ್ತೀನಿ ಈ ತರ. ಸೊ ಇಲ್ಲೂ ಒಂದಿದೆ, ಇಲ್ಲೂ ಒಂದಿದೆ, ಈ ತರ ನೀವು ಮೂವ್ ಮಾಡ್ಬೋದು. ಇದು ಯೂಟ್ಯೂಬ್ ಅಲ್ಲಿ ಮೆಸೇಜ್ ಮಾಡಿದ್ದಾರೆ ma'am, is this GeoGebra classes available ಸಪರೇಟ್ ಆಪ್? ಸರ್ ಇದು ಆಪ್ ಅನ್ನೋಕ್ಕಿಂತನೂ ಇದು ವೆಬ್ಸೈಟ್ ಇದೆ ಗೂಗಲ್ ಅಲ್ಲಿ. ಸೊ ನಾನು ಈಗ ತಕ್ಷಣ ನಿಮ್ಗೆ ತೋರಿಸಿದೆ ಗೂಗಲ್ ಅಲ್ಲಿ ಯಾವ ತರ ನೀವು ಓಪನ್ ಮಾಡಬಹುದು ಅಂತ. ಸೊ ಗೂಗಲ್ ಮೂಲಕನೇ ನೀವು ಇದನ್ನ ಯೂಸ್ ಮಾಡ್ಬೇಕು. ಅಂಡ್ ಇದು ಫ್ರೀಲಿ ಎಕ್ಸೆಸಿಬಲ್ ಅದ, ದೀಸ್ ಆರ್ ಅವೈಲೇಬಲ್. ಫ್ರೀ ಆಕ್ಸೆಸ್ ಅದಾವಂತ ಕೇಳಾರಿ ಮೇಡಮ್, ಹೇಳಿದೆ ಅವ್ರಿಗೆ. ಆಯ್ತಾಯ್ತು. ಮತ್ತೇನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬಹುದು ಅಥವಾ ಏನಾದ್ರೂ ಫೀಡ್ಬ್ಯಾಕ್ ಮಾಡಿ. ಓಕೆ ಸರ್. ಸರ್ ಇದನ್ನ ನಾವು ನಮಗ ಓನ್ ಆಗಿ ನಾವು ಅದ್ರೊಳಗೆ ಮತ್ತೆ ಕ್ರಿಯೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಆಲ್ರೆಡಿ ಅದ್ರೊಳಗೆ ರೆಡಿ ಇದ್ದದ್ದನ್ನ ನಾವು ಯೂಸ್ ಮಾಡ್ಬೇಕು. ಪಲ್ಲವಿ ಮೇಡಮ್? ಅದೇ ಸರ್ ಕೇಳಿದಾರಲ್ರಿ, ನಾವು ಮತ್ತೆ ಕ್ರಿಯೇಟ್ ಮಾಡ್ಬೋದು. ಹಲೋ ಸರ್, ಆಕ್ಚುಲಿ ನಾವೇನ್ ಯೂಸ್ ಮಾಡ್ತೀವಲ್ಲ ಟೆಂಪ್ಲೇಟ್ಸ್, ಅವು ರೆಡಿಮೇಡ್ ಟೆಂಪ್ಲೇಟ್ಸ್ ಇದಾವ. ಸೊ ಅಲ್ಲಿ ನೀವು ಏನಿದೆ ಆಲ್ರೆಡಿ ಅವೈಲೇಬಲ್ ಇದ್ದಂತ ಟೆಂಪ್ಲೇಟ್ಸ್ ನೀವು ಯೂಸ್ ಮಾಡ್ಕೋಬಹುದು.
ಇಫ್ ನಿಮ್ಗೆ ಇದ್ರ ಮೇಲೆ ಇನ್ನಷ್ಟು ಏನಾರ ಮಾಹಿತಿ ಬೇಕಂದ್ರ ನಿಮಗ್ ವಿಲ್ ಗೆಟ್ ಬ್ಯಾಕ್ ಟು ಯು ಆನ್ ದಿಸ್. ಇದ್ರ ಬಗ್ಗೆ ನಾವು ಇನ್ನಷ್ಟು ಬೇಕಂದ್ರೆ ಕೇಳ್ಕೊಂಡು ನಿಮ್ಗೆ ಹೇಳ್ತೀವಿ. ಬಟ್ ನಮಗ್ ಗೊತ್ತಿರುವ ಹಾಗೆ ಅದು ಅವೈಲೇಬಲ್ ಇಲ್ಲ. ಆಲ್ರೆಡಿ ರೆಡಿಮೇಡ್ ಇದ್ದದ್ದನ್ನ ನಾವು ಅದ್ರೊಳಗೆ ನಮಗೆ ಯಾವ ಕಂಟೆಂಟ್ ಬೇಕೋ ಅದನ್ನ ಯೂಸ್ ಮಾಡ್ತಾ ಇರ್ತೀವಿ ಕ್ಲಾಸ್ ಹೇಳ್ಬೇಕಾದ್ರೆ. ಕೇಳ್ಬೋದು. ಸರ್ ಅದ್ರ ಕ್ರಿಯೇಟ್ ನಾವು ಮಾಡಿ ಹೇಳಿ ಹೇಳಿ ಪಲ್ಲವಿ ಮೇಡಮ್ ಹೇಳಿ. ಮೇಡಮ್ ನಿಮ್ದು ವಾಯ್ಸ್ ಆಲ್ರೆಡಿ ರೆಡಿ. ಮೇಡಮ್ ವಾಯ್ಸ್ ಬ್ರೇಕ್ ಆಗತ್ತಿದ್ರೆ ನೀವು ಮಾತಾಡ್ರಿ. ಹಾ ರೀ ಸರ್ ಅದನ್ನ ನಾವು ಓನ್ ಆಗಿ ಕ್ರಿಯೇಟ್ ಮಾಡ್ಲಿಕ್ಕೆ ಬರುವುದಿಲ್ಲ. ಜಸ್ಟ್ ಅದ್ರೊಳಗೆ ಆಲ್ರೆಡಿ ವೆಬ್ಸೈಟ್ ಒಳಗ ಸಾಕಷ್ಟಲ್ಲಿ ನಮಗ ಸಿಮ್ಯುಲೇಷನ್ಗಳು ಸಿಗ್ತಾವು. ಅದ್ರೊಳಗೆ ನಾವು ಸೆಲೆಕ್ಟ್ ಮಾಡಿ ಅದನ್ನ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು. ಬಟ್ ಕ್ರಿಯೇಟ್ ಮಾಡುವಂಥದ್ದು ಏನು ಆಪ್ಷನ್ ಇಲ್ಲ ಸರ್ ಅಲ್ಲಿ. ಹಂಗೆ ಇದ್ರು ನಾನು ನಿಮಗೆ ಅದ್ರದ್ದು ಏನಾದ್ರು ಲಿಂಕ್ ಅನ್ನ ಕಳಿಸ್ಬೋದು. ಬಟ್ ಈಗ ಸದ್ಯಕ್ಕೆ ನಾವು ಅದನ್ನ ಅದ್ರೊಳಗೆ ಇರ್ತಕ್ಕಂಥ ಕಂಟೆಂಟ್ ಅನ್ನ ನಮ್ಮ ಕ್ಲಾಸಿಗೆ ಯಾವ ರೀತಿ ಬೇಕು ಆ ರೀತಿ ನಾವು ಯೂಸ್ ಮಾಡ್ಕೊಂಡು ಮಕ್ಕಳಿಗೆ ಹೇಳ್ತಿರ್ತೀವಿ. ಓಕೆ ಸರ್, ಮತ್ತೇನಾದ್ರೂ ಡೌಟ್ಸ್ ಇದ್ರೆ ಹೇಳ್ಬೋದು. ಸರ್ ಕಂಟೆಂಟ್ ಕ್ರಿಯೇಟ್ ಮಾಡೋದು ಅಂತಂದ್ರೆ ಈಗ ಆಲ್ರೆಡಿ ಅಲ್ಲಿ ವಿಡಿಯೋ ಇರ್ತೈತಲ್ಲ, ನಾವು ನಮಗ್ ಬೇಕು ಹಾಗೆ ನಾವು ಅದನ್ನ ವಾಯ್ಸ್ ಕೊಟ್ಟು ನಾವು ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ತೀವಲ್ಲ, ಅಷ್ಟು ನಾವು ಕ್ರಿಯೇಟ್ ಮಾಡ್ಬೋದು ಅದಕ್ಕೆ. ಸೊ ಬೇರೆದು ನಮ್ದು ಕಂಟೆಂಟ್ ಹಾಕಿ ಕ್ರಿಯೇಟ್ ಮಾಡೋದು ಮೇ ಬಿ ನಾನು ಕೇಳಿ ಇದನ್ನ ಮಾಡ್ತೀನಿ. ಯಾಕಂದ್ರೆ ಈಗ ನಾನ್ ಸೆಲೆಕ್ಟ್ ಮಾಡ್ಕೊಂಡಾಗ ನಾನ್ ಎಕ್ಸ್ಪ್ಲೇನ್ ಮಾಡುವಂತಹ ಮೆಥಡ್ ಬೇರೆ ಇರ್ತೈತಿ, ಇನ್ನೊಬ್ರು ಟೀಚರ್ ಸೆಲೆಕ್ಟ್ ಮಾಡ್ಕೊಂಡಾಗ ಅವ್ರ ಮೆಥಡ್ ಮಾಡುವಂತದ್ದು ಇರ್ತೈತಿ. ಹಾ ವಿಲ್ ಸರ್ ಮತ್ತೊಬ್ರು ಮೆಸೇಜ್ ಮಾಡಿದ್ರೆ ಇರ್ಬೋದು. ನೋಡೋಣ ಸರ್, ಅದು ಚೆಕ್ ಮಾಡಿ ನಿಮಗೆ ಲಿಂಕ್ ಅನ್ನ ಹೇಳ್ತೇನೆ. ಸರ್ ವಿಲ್ ಗೆಟ್ ಬ್ಯಾಕ್ ಟು ಯು ಆನ್ ದಿಸ್. ನಾವ್ ಇದ್ರ ಬಗ್ಗೆ ಕೇಳ್ಕೊಂಡು ನಿಮ್ಗೆ ತಿಳಿಸ್ತೀವಿ ಸರ್. ಲಿಂಕ್ಸ್ ಅವೈಲೇಬಲ್ ಇದ್ರೆ ನಿಮಗೆ ನಾವು ಮುಂದಿನ ಕ್ಲಾಸ್ ಸೆಷನ್ ಅಲ್ಲಿ ಶೇರ್ ಮಾಡ್ತೀವಿ ಸರ್. ಓಕೆ ಸರ್. ಸೊ ಮತ್ತೆ ಯಾರಿಗಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು ಮತ್ತೆ ಇದ್ರ ಬಗ್ಗೆ. ಓಕೆ, ಮತ್ತೆ ಯಾವ್ದಾದ್ರು ಡೌಟ್ಸ್ ಇದೆ ಇದ್ರ ಬಗ್ಗೆ ಅಥವಾ ಸಜೆಷನ್ ಅಥವಾ ಫೀಡ್ಬ್ಯಾಕ್ ಇದ್ರೂ ಕೊಡ್ಬೋದು. ಮೇಡಮ್ ವೈಂಡ್ ಅಪ್ ಮಾಡೋಣ್ರಿ. ಹಾ ರೀ ಮೇಡಮ್, ಮೈಂಡ್ ಅಪ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ ಜಾಯಿನ್ ಆಗಿ ನಿಮ್ಮ ಏನಂತಾರೆ ಯಾವುದೇ ತರದ ಡೌಟ್ಸ್ ಅನ್ನು ಕೂಡ ಕೇಳಿದ್ರಿ. ನೀವು ಕೇಳಿದಂತ ಪ್ರಶ್ನೆಗಳಿಗೆ ಆನ್ಸರ್ ಕೂಡ ಮಾಡಿದ್ರಿ. ಸೊ ವಿ ಆರ್ ವೆರಿ ಗ್ರೇಟ್ಫುಲ್. ನಮ್ಗೆ ಕೊಟ್ಟಂತಹ ಅಪಾರ್ಚುನಿಟಿಗೂ ಕೂಡ ನಾವು ಬಹಳ ಥ್ಯಾಂಕ್ಫುಲ್ ಅದೀವಿ ನಿಮ್ಗೆ. ಸೊ ನಾಳಿನ ಸೆಷನ್ಗೆ ಸಿಗೋಣ ಮತ್ತೆ 10 ಗಂಟೆಗೆ ಒಂದು ಹೊಸ ಟಾಪಿಕ್ ಮೂಲಕ. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರಿಗೂ ನಮಗೆ ಇದೇ ರೀತಿ ಸಪೋರ್ಟ್ ಕೊಟ್ಟಿದ್ದಕ್ಕೆ, ಎಲ್ಲರೂ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಕ್ವಶನ್ಸ್ ಗಳನ್ನ ಕೇಳಿದ್ದಕ್ಕೆ, ಸೊ ನಮಗೆ ಈ ರೀತಿ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಸೊ